ಎಲ್ರಿಗೂ ನಮಸ್ಕಾರ. ಪ್ರಾರಂಭದಲ್ಲಿ ಹೇಳ್ಬಿಡ್ತೇನೆ. ಏನು ನಾನು ಬಹುತೇಕ ಏ, ಸಾಮಾಜಿಕ ಮಾಧ್ಯಮಗಳಲ್ಲಾಗ್ಬೋದು ಅಥವಾ ಯಾವುದೇ ವೇದಿಕೆಯಲ್ಲಿ ಮಾತಾಡುವಾಗ ನಾನು ಪ್ರಾರಂಭ ಮಾಡೋದಿಷ್ಟೇ, ಯೋಗೀಶ್ ಅಪ್ಪಾಜಯ್ಯ ನಾನೇನು ಸರ್ವಜ್ಞನೂ ಅಲ್ಲ, ಪರಿಪೂರ್ಣನೂ ಅಲ್ಲ. ಅದು ಬಹುಶಃ ಈ ಸಿನಿಮಾಗಳಿಗೆ ಟ್ಯಾಗ್ ಲೈನ್ ಅಂತ ಕೊಡ್ತಾರಲ್ಲ, ಹಾಗಾಗಿ ನನ್ನ ವೈಯಕ್ತಿಕ ಜೀವನಕ್ಕೆ ನಾನೇ ಹಾಕೊಂಡಿರಂತ ಟ್ಯಾಗ್ ಲೈನ್, ನಾನೇನು ಸರ್ವಜ್ಞನೂ ಅಲ್ಲ, ಪರಿಪೂರ್ಣನೂ ಅಲ್ಲ. ಬಹುತೇಕ ಮೇಲ್ಗಡೆಯವನು ಏನ್ ನನಗೆ ಈ ಅವಕಾಶ ಕೊಟ್ಟಿದ್ದ, ಆ ಒಂದು ಆ ಅವಕಾಶದಲ್ಲಿ ನಾನು ಕಳೆದ ಸುಮಾರು 26-27 ವರ್ಷಗಳ ಅವಧಿಯಲ್ಲಿ ಸರ್ಕಾರಿ ಕ್ಷೇತ್ರ, ಖಾಸಗಿ ಕ್ಷೇತ್ರ, ಕಾರ್ಪೊರೇಟ್ ಕ್ಷೇತ್ರ, ಸ್ವಂತ ವ್ಯಾಪಾರ ಮಾಡಿರೋಂತ ಒಂದು ಅನುಭವ, ಅಥವಾ ಸಲಹೆಗಾರನಾಗಿ ಮಾಡಿರೋಂತ ಅನುಭವ, ಮತ್ತೆ ಕೃಷಿ ಕ್ಷೇತ್ರದಲ್ಲಿ ಇಳಿದಿರೋಂತ ಒಂದು ಅನುಭವದಲ್ಲಿ ನನಗಾಗಿರೋಂಥ ಅನುಭವಗಳನ್ನ ಬಹುಶಃ ನನ್ನದೇ ಶೈಲಿ, ನನ್ನದೇ ದಾಟಿ, ನನ್ನ ಇದನ್ನ ಮಾತಾಡ್ತೀನಿ. ಮತ್ತೆ ಪ್ರಾರಂಭದಲ್ಲಿ ಹೇಳ್ಬಿಡ್ತೇನೆ, ನಿಮ್ದೆಲ್ಲ ಯೋಗ ಮತ್ತು ಧ್ಯಾನ ಮಾಡಂತವ್ರು, ಸಾತ್ವಿಕ ಆಹಾರ ನಿಮ್ಮ ನಾನು ಮೂಲತಃ ಪ್ರೇರಕ ಭಾಷಣಕಾರ, ಹಾಗಾಗಿ ನಾನು ಸ್ವಲ್ಪ ರಜಸಿಕ್ ಗುಣ ಇರೋಂಥವನು. ಹಾಗಾಗಿ ಸಾಮಾನ್ಯ ನಾನು ವೇದಿಕೆಗಳ ಮೇಲೆ ನಿರಂತರವಾಗಿ ನಿರರ್ಗಳವಾಗಿ 4 ಗಂಟೆ ಮಾತಾಡಂತವನು. ಪ್ರೇರಕ ಭಾಷಣಕಾರ ಅಂದಾಗ ಸಹಜವಾಗಿ ಅದಲ್ಲ ನಮ್ಗೆ ಬರಂತದ್ದು. ವೇದಿಕೆ ಮೇಲೆ ಆಗಿದ್ರೆ ಬಹುಶಃ ಇಷ್ಟೊತ್ತಿಗಾಗ್ಲೇ ನಾನು ಎಷ್ಟು ಹೆಜ್ಜೆಗಳನ್ನ ಇಡ್ತಾ ಇದ್ದೇನೋ. ನಮ್ಗೆ ಈ ತರ ಕೂರ್ಸಿ ಮಾತಾಡೋದು ಅಂದ್ರೆ ಬಹುಶಃ ನನ್ನ ಒಂದು ಇದಕ್ಕೆ ಇರ್ಲಿ, ಆದ್ರೂ ಸಹ ಪ್ರಯತ್ನ ಮಾಡ್ತೇನೆ. ಪ್ರಾರಂಭದಲ್ಲಿ ಹೇಳ್ಬಿಡ್ತೀನಿ, ನಾನು ಸ್ವಲ್ಪ ಮಾತಾಡಂತದ್ದು ವೇಗ ಜಾಸ್ತಿ, ಯಾಕಂದ್ರೆ ಮೊದಲಿಂದನೂ ಒಂಥರ ಕ್ರಾಂತಿಕಾರಿ ವಿಚಾರಗಳು, ನಾವು ಕಾಲೇಜ್ ದಿನಗಳಿಂದನೂ ಸ್ವಲ್ಪ ವಿಭಿನ್ನ, ಹಾಗಾಗಿ ಸರ್ಕಾರಿ ಕೆಲಸಕ್ಕೂ ರಾಜೀನಾಮೆ ಕೊಟ್ಟು ನಾವು ಬಂದಿರಂತವನು. ಹಾಗಾಗಿ ದೊಡ್ಡ ಸಾಧನೆ ಮಾಡಿದೀನಿ ಅಂತಲ್ಲ, ನನ್ನದೇ ಆದಂತ ಕೆಲವು ಚೌಕಟ್ಟುಗಳನ್ನ ಹಾಕೊಂಡು ಆ ಒಂದು ಚೌಕಟ್ಟಿನಲ್ಲೇ ಬಂದಿರಂತವನು. ಮೂಲತಃ ಪ್ರೇರಕ ಭಾಷಣಕಾರ. ಬಹುಶಃ ನನಗೆ ಗೊತ್ತಿಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಎಷ್ಟು ಜನ ಭಾಗಿಯಾಗಿದ್ದೀರ ನನಗೆ ಗೊತ್ತಿಲ್ಲ, ಅಥವಾ ಎಷ್ಟು ಜನ ರೈತರಿದ್ರೆ ಗೊತ್ತಿಲ್ಲ, ಅಥವಾ ಎಷ್ಟು ಜನ ಗ್ರಾಹಕರು ಇದೆ ಗೊತ್ತಿಲ್ಲ. ಆದ್ರೂ ಸಹ ನಾನು ರೈತರಿಗೂ ಏನು ನನ್ನ ಒಂದು ಅನುಭವವನ್ನು ಹಂಚ್ಕೊಳ್ಬೇಕು ಅದನ್ನೂ ಸಹ ಪ್ರಯತ್ನ ಮಾಡ್ತೇನೆ. ಅದೇ ರೀತಿ ಗ್ರಾಹಕರಿಗೂ ಸಹ ನಾನು ಏನು ವಿಚಾರಗಳನ್ನ ತಲುಪಿಸ್ಬೇಕು ಅದನ್ನ ಇನ್ನೊಂದು 40 ನಿಮಿಷ 50 ನಿಮಿಷ ನಾನು ಪ್ರಯತ್ನ ಮಾಡ್ತೇನೆ. ಮೊದಲನೇದಾಗಿ ಹೇಳ್ಬಿಡ್ತೀನಿ, ನನ್ನ ಪ್ರಶ್ನೆ ಕೇಳಿದ್ರು, ಯಾವ ವಿಷಯದ ಬಗ್ಗೆ ಮಾತಾಡ್ತೀರಿ ಅಂತ. ನಾನು ಬಹುತೇಕ ನನ್ನ ಕನಸನ್ನ ನಾನು ಸುದೀರ್ಘ ನಿದ್ದೆಯಲ್ಲಿ ಇದ್ದಾಗ್ಲೂ ಸಹ ಯಾರು ಎದ್ದೇಳಿಸ್ಬಿಟ್ಟು ಸರ್ ಈಗ ಒಂದು ಕಾರ್ಯಕ್ರಮ ಇದೆ ಮಾತಾಡಿ ಆದ್ರೂ ತಯಾರಂತ ಹೇಳ್ತೀನಿ. ಯಾವ ವಿಷಯ ಮಾತಾಡ್ತೀನಿ, ನಾನು ಒಂದೇ ವಿಷಯ ಮಾತಾಡಂತ, ಅದ್ರ ವಿಶೇಷವಾಗಿ ಕೃಷಿಗೆ ಪೂರಕವಾಗಿ ನಾನು ಒಂದೇ ವಿಷಯ ಮಾತಾಡಂತದ್ದು. ಇಂದಿನ ಅವಶ್ಯಕತೆ ಮಾರುಕಟ್ಟೆ ಕ್ರಾಂತಿಯ ಹೊರತು ಉತ್ಪಾದನಾ ಕ್ರಾಂತಿ ಅಲ್ಲ. ಬಹುತೇಕ ಎಷ್ಟು ಜನ ಇವತ್ತು ರೈತರು ಭಾಗಿಯಾಗಿದ್ದಾರೆ ಬಹುಶಃ ನಾನು ಹೇಳೋದನ್ನ ನೀವೆಲ್ಲ ಒಪ್ತೀರಿ ಅಂತ ಭಾವಿಸಿದ್ದೇನೆ, ಗ್ರಾಹಕರು ಸಹ ಒಪ್ತೀರಿ ಅಂತ ಭಾವಿಸಿದ್ದೇನೆ. ಇವತ್ತು ರೈತ ಏನಾಗ್ತಾ ಇದೆ, ರೈತ ಕೃಷಿಕ ಅಂತ ನಾವೇನ್ ಹೇಳ್ತಾ ಇದೀವಲ್ಲ, ಕೃಷಿ ತಗೊಳ್ಳಿ, ತೋಟಗಾರಿಕೆ, ರೇಷ್ಮೆ, ಮೀನುಗಾರಿಕೆ, ಪಶುಸಂಗೋಪನೆ, ಅಥವಾ ಜೇನು ಸಾಕಾಣಿಕೆ, ಕುರಿ ಸಾಕಾಣಿಕೆ, ಆಡು ಸಾಕಾಣಿಕೆ, ಮೊಲ ಸಾಕಾಣಿಕೆ, ಇನ್ನೂ ಏನೇನಿದೆ ಕೃಷಿ ಮತ್ತು ಪೂರಕ ಚಟುವಟಿಕೆಗಳು, ಅದನ್ನ ನಾವು ಬಹಳ ಹತ್ತಿರದಿಂದ ಗಮನಿಸಿದ್ರೆ ಉತ್ಪಾದನೆಯಲ್ಲಿ ಗೆಲ್ತಾ ಇದ್ದಾನೆ ರೈತ, ಆದರೆ ಮಾರುಕಟ್ಟೆಯಲ್ಲಿ ಸೋಲ್ತಾ ಇದ್ದಾನೆ. ಇವತ್ತು ನಿಜವಾಗಿ ರೈತ ಗೆಲ್ಬೇಕಾಗಿರೋದು ಮಾರುಕಟ್ಟೆಯಲ್ಲೇ ವಿನಃ ಕೇವಲ ಉತ್ಪಾದನೆಯಲ್ಲೇ ಅಲ್ಲ. ಅವನು ಹೊಲಗಳಲ್ಲಿ ಗೆದ್ರೆ ಸಾಲದು, ಜಮೀನುಗಳಲ್ಲಿ ಗೆದ್ರೆ ಸಾಲದು, ತೋಟಗಳಲ್ಲಿ ಗೆದ್ರೆ ಸಾಲದು, ಅವನು ಗೆಲ್ಬೇಕಾಗಿರೋದು ಮಾರುಕಟ್ಟೆಯಲ್ಲಿ. ಹಾಗಾಗಿ ಇದು ವಾಸ್ತವ, ಇದು ಕಟು ಸತ್ಯ. ನಾನು ಆಗ್ಲೇ ಹೇಳಿದಾಗ 1992ನೇ ಇಸ್ವಿನಲ್ಲಿ ಕೃಷಿ ವಿಶ್ವವಿದ್ಯಾಲಯಕ್ಕೆ ಪದವೀಧರನಾಗಿ ಸೇರ್ಕೊಂಡಿದ್ದು. ನಾನು ಸಹ ಮೂಲತಃ ಕೃಷಿ ಕುಟುಂಬದಿಂದ ಬಂದಿರಂತದ್ದು. ಆ ಒಂದು 30-40 ವರ್ಷಗಳ ಈ ಪಯಣದಲ್ಲಿ ಬಹಳ ಹತ್ತಿರದಿಂದ ತಳಮಟ್ಟದಲ್ಲಿ ಸುತ್ತ ಬಂದಂತ ವ್ಯಕ್ತಿ. ನಾವೆಲ್ಲ ಪುಸ್ತಕದಲ್ಲಿ ಮಾತಾಡಂತವನ್ನೆಲ್ಲ ಅನ್ಯತಾ ಭಾವಿಸ್ಬಿಡಿ, ಪ್ರಾರಂಭದಲ್ಲಿ ಹೇಳ್ಬಿಟ್ಟಿದ್ದೀನಿ, ನಾನು ಸರ್ವಜ್ಞ ಅಲ್ಲ. ಅನುಭವದಲ್ಲಿ ನಾನು ಮಾತಾಡಂತದ್ದು ಸ್ವಲ್ಪ ನೇರ ಮಾತುಗಳು, ಮತ್ತೆ ಸ್ವಲ್ಪ ನಾನು ಆಗ್ಲೇ ಹೇಳ್ದಂಗೆ ನಿಮ್ಮನ್ನ ಬಡಿದೆಪ್ಸಂತ, ಪ್ರೇರೇಪಣೆ ಇಟ್ಟಂತ ಅಥವಾ ಸ್ಫೂರ್ತಿ ತುಂಬಿ ಮಾತಾಡಂತವನು. ಇಷ್ಟ ನಾನು ಪ್ರಾರಂಭದಲ್ಲಿ ನಿಮ್ಗೆ ತಿಳಿಸಿ ನಾನು ನನ್ನ ಮಾತನ್ನ ಮುಂದುವರಿಸ್ಬಿಡ್ತೇನೆ. ಮತ್ತೊಮ್ಮೆ ಹೇಳ್ತೇನೆ, 100 ಬಾರಿ ಹೇಳ್ತೇನೆ, 1000 ಬಾರಿ ಹೇಳ್ತೇನೆ, ಇವತ್ತಿನ ಅವಶ್ಯಕತೆ ಮಾರುಕಟ್ಟೆ ಕ್ರಾಂತಿಯ ಹೊರತು ಉತ್ಪಾದನಾ ಕ್ರಾಂತಿ ಅಲ್ಲ. ಕಳೆದ ಬಹುಶಃ ಹಸಿರು ಕ್ರಾಂತಿಯ ಸಂದರ್ಭದಲ್ಲಿ ಅವಶ್ಯಕತೆ ಇತ್ತು, ಉತ್ಪಾದನೆ ಅವಶ್ಯಕತೆ ಇತ್ತು, ಜನಸಂಖ್ಯೆ ಜಾಸ್ತಿ ಆಗಿತ್ತು. ಇವತ್ತು ಹೋಲಿಕೆ ಮಾಡಿರೋ ಉತ್ಪಾದನೆಗೇನು ಕಮ್ಮಿ ಇಲ್ಲ. ಭಾರತ ದೇಶ ಬಹಳಷ್ಟು ಬೆಳೆಗಳ ಉತ್ಪಾದನೆಯಲ್ಲಿ ಅಗ್ರಸ್ಥಾನದಲ್ಲಿದೆ, ವಿಶ್ವದಲ್ಲೇ ಮೊದಲನೇ ಸ್ಥಾನದಲ್ಲಿದೆ. ಆದ್ರೆ ಅದನ್ನ ಬೆಳೆದಿರಂತ ರೈತರನ್ನ ಹೋಗಿ ಸಂದರ್ಶನ ಮಾಡಿ ಬನ್ನಿ, ಅವರ ಪರಿಸ್ಥಿತಿ ಏನು ಬದಲಾಗಿಲ್ಲ. ಅದನ್ನ ಸಂಸ್ಕರಣೆ ಮಾಡಿರೋರ ಆರ್ಥಿಕ ಪರಿಸ್ಥಿತಿ ಚೆನ್ನಾಗ್ ಆಗ್ತಾ ಇದೆ, ಅದನ್ನ ಬ್ರ್ಯಾಂಡ್ ಮಾಡಂತವರ ಪರಿಸ್ಥಿತಿ ಚೆನ್ನಾಗ್ ಆಗ್ತಾ ಇದೆ. ಆದ್ರೆ ಬೆಳೆದಿರಂತ ಮೂಲ ಉತ್ಪಾದಕ ಏನಿದೆ ಅವನ ಆರ್ಥಿಕ ಪರಿಸ್ಥಿತಿ ಏನು ಬದಲಾಗಿಲ್ಲ. ಆ ರೀತಿ ಆಗಿದ್ದಾರೆ. ನೇರವಾಗಿ ಪ್ರಶ್ನೆ ಕೇಳ್ಬಿಡ್ತೇನೆ, ಇವತ್ತು ದಿನೇ ಕೃಷಿಯಿಂದ ವಿಮುಖರಾಗೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಥವಾ ಕೃಷಿಯತ್ತ ಆಕರ್ಷಿತರಾಗೋರ ಸಂಖ್ಯೆ ಜಾಸ್ತಿ ಆಗ್ತಿದೆ? ನೇರವಾಗಿ ನಾನು ಆಗ್ಲೇ ಹೇಳಿದಾಗ ನಾನು ಬಹಳ ನೇರ ಮಾತಾಡಂತ, ತಳಮಟ್ಟದಲ್ಲಿ ಸುತ್ತ ಬಂದಿರಂತವನು. ಈ ವೇಷ ಸುಮ್ನೆ ಹಾಕೊಂಡಿದೀವಿ ಅಷ್ಟೇನೆ. ತಳಮಟ್ಟದಲ್ಲಿ ಸುತ್ತಿ ಎಲ್ಲವನ್ನು ನೋಡಿ ಅದೇನಾಗ್ಬಿಟ್ಟಿದೆ ಅಂದ್ರೆ, ನಾನು ಆಗ್ಲೇ ಹೇಳ್ದಂಗೆ ಯಾವಾಗ ನೀವು ಎದ್ದೇಳಿಸಿ ಮಾತಾಡಿದ್ರು 4 ಗಂಟೆ 3 ಗಂಟೆ ನಿರಂತರವಾಗಿ ಮಾತಾಡ್ತೀನಿ. ಯಾಕೆಂತಂದ್ರೆ ಆ ರೀತಿ ನೋಡಿ ಅನುಭವದಲ್ಲಿ ನಾನು ಮಾತಾಡ್ತಾ ಇರೋಂಥದ್ದು. ಆಗ ಇವತ್ತು ಕಟು ಸತ್ಯ ಏನಾಗಿದೆ ಅಂತಂದ್ರೆ, ಇವತ್ತು ಕೃಷಿ, ಈಗ ನಾವೆಲ್ಲ 1992ರಲ್ಲಿ ಕೃಷಿ ವಿಶ್ವವಿದ್ಯಾಲಯ ಸೇರಿದಾಗ ಅವಾಗ ಹೇಳ್ತಾ ಇದ್ರು,
ಭಾರತದ 70%ಕ್ಕೂ ಹೆಚ್ಚು ಜನಸಂಖ್ಯೆ ಕೃಷಿಯ ಮೇಲೆ ಅವಲಂಬನೆ ಆಗಿದೆ ಅಂತ 1992ರಲ್ಲಿ ಹೇಳ್ತಾ ಇದ್ರು. ಇವತ್ತೇನಾದ್ರೂ ಮತ್ತೆ ಏನಾದ್ರೂ ಏನು ಸಮೀಕ್ಷೆ ಏನಾರ ಮಾಡಿದ್ರೆ, ಮಾಡೋ ಅವಶ್ಯಕತೆ ಇಲ್ಲ, ಎಲ್ರಿಗೂ ಗೊತ್ತಿರಂತ ಕಟು ಸತ್ಯ, ಬಹುತೇಕ ಅಂಕಿಅಂಶ ಹೇಳುತ್ತೆ 50% ಆಸುಪಾಸಿಗೆ ಬಂದಿದೆ. ಕಳೆದ 30 ವರ್ಷಗಳಲ್ಲಿ, 3 ದಶಕಗಳಲ್ಲೇ 70%ಕ್ಕೂ ಹೆಚ್ಚು ಜನಸಂಖ್ಯೆ ಕೃಷಿ ಮೇಲೆ ಅವಲಂಬನೆ ಆಗಿದಂತ ಒಂದು ಸಮುದಾಯ ಕೃಷಿಕರು, ರೈತರೇನಿದ್ದಾರೆ, ಇವತ್ತು 50% ಹತ್ತತ್ರ ಆಸುಪಾಸು. ಅದು ದಿನೇ ದಿನೇ ಕಡಿಮೆ ಆಗ್ತಿದೆ, ಜಾಸ್ತಿ ಆಗ್ತದೆ. ನೇರವಾಗಿ ಮಾತಾಡ್ತಾ ಇದ್ದೀನಿ. ಇದಕ್ಕೆಲ್ಲ ಕಾರಣಗಳೇನಾದ್ರು ಕಾರಣಗಳನ್ನ ಪಟ್ಟಿ ಮಾಡಿದ್ರೆ ಹಲವಾರು ಕಾರಣಗಳಿರ್ಬೋದು. ಅದರಲ್ಲಿ ಮುಖ್ಯ ಕಾರಣ, ರೈತ ಮಾರುಕಟ್ಟೆಯಲ್ಲಿ ಸೋಲ್ತಾ ಇದ್ದಾನೆ. ಅವನು ಸುರಿಸ್ತಿರಂತ ಬೆವರಿಗೆ ಅನುಗುಣವಾಗಿ ಅವನಿಗೆ ದರ ಸಿಗ್ತಾ ಇಲ್ಲ, ಅವನು ಹಾಕ್ತಾರಂತ ಶ್ರಮಕ್ಕೆ ಅನುಗುಣವಾಗಿ ದರ ಸಿಗ್ತಾ ಇಲ್ಲ, ಅವನು ಮಾಡ್ತಾರಂತ ವೆಚ್ಚಕ್ಕೆ ಅನುಗುಣವಾಗಿ ದರ ಸಿಗ್ತಾ ಇಲ್ಲ. ಹಾಗಾಗಿ ಇಂದಿನ ಅವಶ್ಯಕತೆ ಮಾರುಕಟ್ಟೆ ಕ್ರಾಂತಿ ಹೊರತು ಉತ್ಪಾದನಾ ಕ್ರಾಂತಿ ಅಲ್ಲ. ಇದು ಸಾವಯವ ಕೃಷಿಗೂ ಅನ್ವಯಿಸುತ್ತೆ, ಸಹಜ ಕೃಷಿಗೂ ಅನ್ವಯಿಸುತ್ತೆ, ನೈಸರ್ಗಿಕ ಕೃಷಿಗೂ ಅನ್ವಯಿಸುತ್ತೆ, ವಿಷರಹಿತ ಕೃಷಿ ಪದ್ಧತಿಗಳಿಗೂ ಅನ್ವಯಿಸುತ್ತೆ. ಯಾಕೆ ನಾನು ಇದನ್ನ ಇದ್ರಲ್ಲಿ ಹೇಳ್ತಾ ಇದ್ದೀನಿ, ಮೊದಲಿಂದ ಗೊತ್ತಿಲ್ಲ. ಕೆಲವು ಆಸಕ್ತಿಗಳು ಗೊತ್ತಿಲ್ಲ, ಸೃಷ್ಟಿಕರ್ತ ಕೆಲವು ಆಸಕ್ತಿಗಳನ್ನ ಯಾವ್ಯಾವ ತರ ಕೊಟ್ಟಿರ್ತಾನೋ. ನಾನು 92ರಲ್ಲಿ ಓದ್ತಾ ಇದ್ದಾಗನೇ ನನಗೆ ಸಾವಯವ ಕೃಷಿ ಬಗ್ಗೆ ಸ್ವಲ್ಪ ಒಲವಿತ್ತು. ಆಗ್ಲೇ 1993-94ರಲ್ಲಿ ಅಂತಾರಾಷ್ಟ್ರೀಯ ಖ್ಯಾತಿಯ ನಮ್ಮ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿ ಕುರುವಳ್ಳಿನಲ್ಲಿ ಪುರುಷೋತ್ತಮ ರಾವ್ ಅಂತಿದ್ರು. ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗ್ಲೇ ಸಾವಯವ ಕೃಷಿಯಲ್ಲಿ ಹೆಸರು ಮಾಡಿದಂತವ್ರು. ನಾವು 93ನೇ ಇಸ್ವಿನಲ್ಲೇ ಅವಾಗ ಕಾಲೇಜಿಗೆ ಎಲ್ಲಾ ಪರೀಕ್ಷೆಗಳಾಗಿ ವಿರಾಮ ಇದ್ದಾಗ ನಾವೆಲ್ಲ ಬಹಳಷ್ಟು ಜನ ಹೋಗ್ತಾ ಇದ್ದೋ, 2-3 ಜನ ಆಸಕ್ತಿ ಇರೋಂಥವ್ರು. ಹಾಗೆ ಮೊದ್ಲಿಂದ ಗೊತ್ತಿಲ್ಲ, ಎಲ್ಲ ಒಂದು ರೀತಿಯ ಒಂದು ಆಕರ್ಷಣೆ ಸಾವಯವ ಕೃಷಿ, ಪರಿಸರಕ್ಕೆ ಪೂರಕವಾಗಿರೋಂಥ ವಿಚಾರಗಳಲ್ಲಿ. ಅದನ್ನೇ ನಾನು ಮುಂದುವರ್ಸ್ಕೊಳ್ತಾ ಬಂದೆ. ಆ ನಂತರ ಸರ್ಕಾರದಲ್ಲಿ ನಾನು 1999ರಲ್ಲಿ ನಾನು ಕರ್ನಾಟಕ ಲೋಕಸೇವಾ ಆಯೋಗದ ಮೂಲಕ ಗೆಜೆಟೆಡ್ ಅಧಿಕಾರಿಯಾಗಿ ನೇಮಕ ಆದಂತದ್ದು. ಅಲ್ಲೂ ಮೊದಲಿಂದ ತೋಟಗಾರಿಕೆ ಇಲಾಖೆಯಲ್ಲಿ ಇದ್ದಾಗ್ಲೂ ಸಹ ನನಗೇನೋ ಒಲವು. ಆದ್ರೆ ನಿಮ್ಗೂ ಗೊತ್ತಿದೆ, ಸರ್ಕಾರದ ವ್ಯವಸ್ಥೆಯಲ್ಲಿ ಬಹುತೇಕ ಯೋಜನೆಗಳು ರಾಸಾಯನಿಕ ಗೊಬ್ಬರಗಳನ್ನ, ಪೀಡನಾಶಗಳನ್ನ, ಕೀಟನಾಶಗಳನ್ನ ಉತ್ತೇಜನ ಕೊಡುವಂತ ಯೋಜನೆ. ಆದ್ರೂ ನಮ್ಮ ಮನಸ್ಸು ಒಪ್ಪಲ್ಲ. ಏನ್ ಮಾಡ್ತಾರೆ ವ್ಯವಸ್ಥೆ ಒಳಗಡೆ, ನಾನೊಬ್ಬ ಏನು ಮಾಡ್ಲಿಕ್ಕೆ ಆಗಲ್ಲ. ಆದ್ರೂ ಸಹ ನನ್ನ ಪ್ರಯತ್ನ ಮಾಡ್ತಾ ಇದ್ದೆ. ನಾನು ಸಾವಯವ ಕೃಷಿ ಬಗ್ಗೆ ಬರಂತ ರೈತರುಗಳಿಗೆ ಮಾಹಿತಿ ಕೊಡುವಂತದ್ದು, ಹುರಿದುಂಬಿಸೋದು, ಪ್ರೇರೇಪಣೆ ಮಾಡುವಂತದ್ದು. ಆ ನಂತರ ಮತ್ತೆ ಮೇಲ್ಗಡೆ ಅವನು ಹೇಳ್ತಾನಲ್ಲ, ಅವನು ಎಲ್ಲೋ ನಮ್ಮ ವಿಚಾರಗಳಿಗೆ, ಆಲೋಚನೆಗಳಿಗೆ ತಕ್ಕನಾಗಿ ಅವನು ದಾರಿ ತೋರಿಸ್ತೇನೆ. ನಂಗೆ 2004ರಲ್ಲಿ ನಮ್ಮ ಕರ್ನಾಟಕ ಸರ್ಕಾರದ ತೋಟಗಾರಿಕೆ ಇಲಾಖೆಯ ಸಾವಯವ ಕೃಷಿ ವಿಭಾಗ ಇದೆ, ಬನ್ನೇರುಘಟ್ಟ ರಸ್ತೆನಲ್ಲಿ ಜೈವಿಕ ತಂತ್ರಜ್ಞಾನ ವಿಭಾಗ ಅಂತಿತ್ತು. ಅಲ್ಲಿ ಯಾರು ಹೋಗೋರು ತಯಾರಿರ್ಲಿಲ್ಲ. ಅಲ್ಲಿ ಆ ಹುದ್ದೆಗೆ ಯಾರು ಹೋಗ್ತಾ ಇರ್ಲಿಲ್ಲ. ಬಹುತೇಕ ನಾನೇ ಆ ಹುದ್ದೆಗೆ ಹೋಗ್ತೀನಿ ಅಂತ ಹೇಳಿ ಅಲ್ಲಿ ಸಾವಯವ ಕೃಷಿ ವಿಭಾಗಕ್ಕೆ ಹೋಗಿ ನಾನು ಅಲ್ಲಿ ಕೆಲಸ ಮಾಡ್ತಾ ಇದ್ದಂಥದ್ದು. ಆ ಸಂದರ್ಭದಲ್ಲಿ ನಮ್ಮ ಲಾಲ್ಬಾಗ್ ಡಬಲ್ ರೋಡ್ ರಸ್ತೆಯಲ್ಲಿ ಜೈವಿಕ್ ಕೃಷಿಕ್ ಸೊಸೈಟಿ ಅಂತ ಇದೆ. ಬಹುತೇಕ ಬಹಳಷ್ಟು ಜನ ಕೇಳಿರ್ಬೋದು, ನೋಡಿರ್ಬೋದು, ಭೇಟಿನೂ ಕೊಟ್ಟಿರ್ಬೋದು. ಜೈವಿಕ್ ಕೃಷಿಕ್ ಸೊಸೈಟಿ ಅಲ್ಲಿ ನಾನು ಹೆಚ್ಚುವರಿಯಾಗಿ ಕಾರ್ಯನಿರ್ವಹಣಾಧಿಕಾರಿ ಕೆಲಸ ಮಾಡ್ತಾ ಇದ್ದೆ. ಅಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು ಏನು ಅಂತಂದ್ರೆ, ಯಾವುದೇ ಒಬ್ಬ ಕೃಷಿಕರು ನಮ್ಮ ಆಫೀಸಿಗೆ ಬಂದ್ರೆ ಅವ್ರನ್ನ ಕೂರಿಸ್ಕೊಂಡು, ಅವ್ರನ್ನ ಪ್ರೇರೇಪಣೆ ಕೊಟ್ಟು, ಅವರಿಗೆ ಹುರಿದುಂಬಿಸಿ ಸಾವಯವ ಕೃಷಿ ಹತ್ರ ಅವ್ರಿಗೆ ಒಲವು ಬರತ್ತರ ಅಥವಾ ಸಾವಯವ ಕೃಷಿ ಮಾಡತ್ತ ಅವ್ರಿಗೆ ಮಾಹಿತಿ ಕೊಡೋದ್ರ ಜೊತೆಗೆ, ಅವ್ರ ಊರಿನಲ್ಲಿ ಸಾವಯವ ಕೃಷಿ ಮಾಡ್ತಾರಂತ ಆಸಕ್ತಿಯವರನ್ನೆಲ್ಲ ಸೇರಿಸಿ ಒಂದು ಸಂಘವನ್ನ ರಚನೆ ಮಾಡಿ 1960 ಸೊಸೈಟಿ ಕಾಯ್ದೆಯಡಿ ನೋಂದಣಿ ಮಾಡಿ ಅವರನ್ನ ಮತ್ತೆ ರಾಜ್ಯ ಮಟ್ಟದ ಜೈವಿಕ ಕೃಷಿ ಸೊಸೈಟಿಗೆ ಸದಸ್ಯತ್ವ ಮಾಡಿ ಅವ್ರಿಗೆ ತಗೊಳ್ಳತರ ಮಾಡಿ, ಅವರು ಬೆಳೆದಂತ ಉತ್ಪನ್ನಗಳಿಗೆ ಜೈವಿಕ ಕೃಷಿ ಸೊಸೈಟಿ ಮೂಲಕ ಮಾರುಕಟ್ಟೆ ವ್ಯವಸ್ಥೆ ಕಲ್ಪಿಸ್ಕೊಡಂತ ಒಂದು ಪ್ರಯತ್ನ ಮಾಡಂತದ್ದು. ಅದಾದ ನಂತರ ನನ್ಗೆ ಯಾಕೋ ಸರ್ಕಾರಿ ವ್ಯವಸ್ಥೆ ನನಗಂತೂ ಆಗ್ ಬರ್ಲಿಲ್ಲ. ಬೇರೆಯವ್ರ ವಿಚಾರ ನನಗೆ ಗೊತ್ತಿಲ್ಲ, ನನಗೆ ವೈಯಕ್ತಿಕವಾಗಿ ಆಗ್ಲಿಲ್ಲ. ಯಾಕಂದ್ರೆ ನಾವೆಲ್ಲ ನೇರ ಮಾತುಗಳು, ನಾವ್ ಯಾರನ್ನು ಮೆಚ್ಚಿಸ್ಲಿಕ್ಕೆ ಮಾತಾಡಂತ ವ್ಯಕ್ತಿ ಅಲ್ಲ. ಇಲ್ಲಿ ಏನಿದೆ ಅಲ್ಲಿ ಮಾತಾಡಂತವನು, ನನಗೆ ಇಲ್ಲಿ ಫಿಲ್ಟರ್ ಇಲ್ಲ, ಏನಿದೆ ಅದನ್ನ ಹೇಳಂತವನು. ಹಾಗಾಗಿ ಸರ್ಕಾರದ ವ್ಯವಸ್ಥೆ ನನಗೆ ಗೊತ್ತಾಯ್ತು, ಇದು ಬಹುತೇಕ ಇದು ನಮ್ಮ ವ್ಯಕ್ತಿತ್ವಕ್ಕೆ ಅಥವಾ ನಮ್ಮ ಇದಕ್ಕೆ ಆಗಲ್ಲ ಅಂತ ನನಗೆ ಅನ್ನಿಸ್ತು. 2007ರಲ್ಲಿ ನಾನು ರಾಜೀನಾಮೆ ಕೊಟ್ಟು ಇಸ್ಕಾನ್ ಅಂದ ತಕ್ಷಣ ಬಹಳಷ್ಟು ಜನಕ್ಕೆ ಕೇವಲ ಆಧ್ಯಾತ್ಮಿಕ ಆಯಾಮ ಮಾತ್ರ ಗೊತ್ತಿದೆ. ಆದ್ರೆ ಎಷ್ಟೋ ಜನ ಗೊತ್ತಿಲ್ಲದ ವಿಷಯ ಹೇಳ್ತೇನೆ. ಇಸ್ಕಾನಿನಲ್ಲಿ ಬೇರೆ ಬೇರೆ ಟ್ರಸ್ಟ್ ಗಳು ಬರ್ತದೆ. ಈಗ ಅಕ್ಷಯ ಪಾತ್ರ ಫೌಂಡೇಶನ್ ನೀವು ಕೇಳಿರ್ಬೋದು, ಆ ತರ ಸಂಕೀರ್ತನ್ ಸೇವಾ ಟ್ರಸ್ಟ್, ಆ ತರ ಬೇರೆ ಬೇರೆ ಟ್ರಸ್ಟ್. ಅದರಲ್ಲಿ ಸಾವಯವ ಕೃಷಿಗೆ ಉತ್ತೇಜನ ಕೊಡಂತ ಇನ್ನೊಂದು ಪ್ರತ್ಯೇಕ ಟ್ರಸ್ಟ್ ಇತ್ತು, ಈಕೋ ಅಗ್ರಿ ರಿಸರ್ಚ್ ಫೌಂಡೇಶನ್ ಅಂತ. ಹಾಗಾಗಿ ನಾನು ರಾಜೀನಾಮೆ ಕೊಟ್ಟ ನಂತರ ಆ ಒಂದು ಸಂಸ್ಥೆನಲ್ಲಿ ಅವರದು ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಸಾವಯವ ಕೃಷಿಕರನ್ನ ಗುರುತಿಸಂತದ್ದು, ಕೃಷಿಕರಿಗೆ ಸಾವಯವ ಕೃಷಿ ಬಗ್ಗೆ ಜಾಗೃತಿ ಮೂಡಿಸಂತದ್ದು, ಅರಿವು ಮೂಡಿಸಂತದ್ದು. ಅದಾದ ನಂತರ ಅವ್ರಿಗೆ ಉಚಿತವಾಗಿ ದೃಢೀಕರಣ ಮಾಡಿಸ್ಕೊಡಂತದ್ದು, ದೃಢೀಕರಣ ಆದ ನಂತರ ಅವ್ರಿಗೆ ಮಾರುಕಟ್ಟೆ ಬೆಂಬಲ ಕೊಡಂತದ್ದು. ಒಟ್ಟಾರೆ ಕೇವಲ ಸಾವಯವ ಕೃಷಿ ಮಾಡಿ ಅನ್ನೋ ಬದಲಾಗಿ ಅವರಿಗೆ ಮಾರುಕಟ್ಟೆ ಬೆಂಬಲ ಕೊಡಂತ ಒಂದು ಕೆಲಸವನ್ನು ಬಹಳ ಅದ್ಭುತವಾಗಿ ಸಂಸ್ಥೆ ಮಾಡ್ತಾ ಇತ್ತು. ಅಲ್ಲಿ ನಾನು ಸುಮಾರು 7.5 ವರ್ಷಗಳ ಕಾಲ ಅವ್ರದ್ದು ರಾಷ್ಟ್ರ ಮಟ್ಟದ ಚಟುವಟಿಕೆಗಳನ್ನ ನೋಡ್ಕೊಳ್ತಾ ಇದ್ದೆ. ಕರ್ನಾಟಕ,
ಕೇರಳ, ತಮಿಳುನಾಡು, ಆಂಧ್ರ ಆಗತ್ತೆ, ಎರಡು ಎರಡು ರಾಜ್ಯಗಳ ವಿಭಾಗ ಆಗಿರ್ಲಿಲ್ಲ. ಹಾಗಾಗಿ ಬಹುತೇಕ ರಾಜ್ಯಗಳಲ್ಲಿ ನನ್ನ ಕೆಲಸ ಏನಂತ ಅಂದ್ರೆ ಹೋಗೋದು, ರೈತನ ಕೂರ್ಸೋದು, ಉರ್ದುಂಬಿಸೋದು, ಪ್ರೇರೇಪಣೆ ಮಾಡೋದು. ಯಾಕಂದ್ರೆ ಇತ್ತೀಚೆಗೆ ಸಾವಯವ ಕೃಷಿ, ಸಾವಯವ ಆಹಾರ ಜನಗಳ ಕಿವಿಗೆ ಬಿದ್ದಿದೆ. ಅದೇ 2006-7ರಲ್ಲಿ ಈ ಮಟ್ಟಕ್ಕೆ ಇರ್ಲಿಲ್ಲ. ಎಷ್ಟೋ ಜನ ನಾವೇನಾರ ಸಾವಯವ ಕೃಷಿ ಬಗ್ಗೆ ಹೇಳಲಿಕ್ಕೆ ಹೋದಾಗ ಹಿಂದ್ಗಡೆ ಅವರೆಲ್ಲ ಹೇಳೋದ್ ನಮ್ಗೆ ಕೇಳಿಸಿತ್ತು, ಇವ್ರೇನೋ ಬಂದ್ಬಿಡ್ತಾರೆ, ಪಟ್ಟಣದಿಂದ ಪ್ಯಾಂಟು ಶರ್ಟ್ ಹಾಕೊಂಡ್ ಮಾತಾಡ್ತಾರೆ, ಸುಲಭ ಅಂತ ಹೇಳಿದೆಲ್ಲ ಕಿವಿಗೆ ಬಿದ್ದಿದೆ. ಹಾಗಾಗಿ ನಾನು ವಾಸ್ತವ ಮಾತಾಡ್ತಾ ಇದ್ದೀನಿ. ಆದ್ರೂ ಸಹ ನಮ್ಗೆ ಗೊತ್ತಿತ್ತು ಆ ಸಾವಯವ ಕೃಷಿ, ನೈಸರ್ಗಿಕ ಕೃಷಿ, ಕೃಷಿಕನ ದೃಷ್ಟಿಯಿಂದ ಮಾತಾಡ್ತಾ ಇದ್ದೀನಿ ನಾನು, ಕೇವಲ ಗ್ರಾಹಕರ ದೃಷ್ಟಿಯಿಂದಲ್ಲ, ಕೃಷಿಕನ ದೃಷ್ಟಿಯಿಂದನೂ ಇವತ್ತು ಸಾವಯವ ಕೃಷಿ, ನೈಸರ್ಗಿಕ ಕೃಷಿ ಅನಿವಾರ್ಯವೂ ಹೌದು, ಅವಶ್ಯವೂ ಹೌದು. ಕೇವಲ ರೈತ ಅಥವಾ ಕೃಷಿಕ ಸಾವಯವ ಕೃಷಿ ಮಾಡಿ, ನೈಸರ್ಗಿಕ ಕೃಷಿ ಮಾಡಿ ಕೇವಲ ಸಮಾಜಕ್ಕೆ ಕೊಡಬೇಕು. ರೈತ ಅನ್ನದಾತದಲ್ಲಿ ಎರಡು ಮಾತಿಲ್ಲ. ಅನ್ನದಾತ ಅಂದ್ಮೇಲೆ ನಾವು ಕೊಡಂತ ಆಹಾರ ವಿಷರಹಿತವಾಗಿರ್ಬೇಕು, ಅದು ಸತ್ಯ. ಅದಕ್ಕಿಂತ ಮೊದಲು ನಾನ್ ಭದ್ರವಾಗಿರ್ಬೇಕಲ್ವಾ. ಕೃಷಿ ಮಾಡ್ತಿರಂತ ರೈತನಿಗೆ ಆರೋಗ್ಯಯುತವಾದಂತ ಆಹಾರ ಬೇಡವಾ? ಹಾಗಾಗಿ ನಾನು ಯಾವಾಗ ಬಹಳಷ್ಟು ಜನ ಕೇಳ್ತಾರೆ ಸಾವಯವ ಕೃಷಿ, ನೈಸರ್ಗಿಕ ಕೃಷಿ ಯಾಕೆ ಮಾಡ್ಬೇಕಂತ ಪ್ರಶ್ನೆ ಮಾಡಿದ್ರೆ ರೈತರು ನಾನು ಹೇಳೋದು, ನಿಮ್ಮ ಆರೋಗ್ಯದ ದೃಷ್ಟಿಯಿಂದ, ನಿಮ್ಮ ಕುಟುಂಬದ ಆರೋಗ್ಯದ ದೃಷ್ಟಿಯಿಂದ, ಆನಂತರ ಸಮಾಜ. ನಾನು ಸ್ವಲ್ಪ ನನ್ನ ಮಾತುಗಳು ಸ್ವಲ್ಪ ವಿಭಿನ್ನ, ಅನ್ಯಥಾ ಭಾವಿಸ್ಬೇಡಿ, ಸ್ವಲ್ಪ ಕ್ರಾಂತಿಕಾರಿಯಾಗಿ ಮಾತಾಡ್ತೀನಿ. ಸ್ವಾಮಿ ವಿವೇಕಾನಂದರು ಒಂದ್ ಕಡೆ ಮಾತು ಹೇಳಿದ್ದಾರೆ, ಹಸಿದ ಹೊಟ್ಟೆ ಮೇಲೆ ದೇಶಾಭಿಮಾನ ಕಟ್ಲಿಕ್ಕಾಗಲ್ಲ, ಹಸಿದ ಹೊಟ್ಟೆ ಮೇಲೆ ದೇಶಾಭಿಮಾನ ಕಟ್ಲಿಕ್ಕಾಗಲ್ಲ. ಅವನಿಗೆ ಬೇಕಾಗಿರೋಂಥದ್ದು ಹಸಿವು ನೀಗಬೇಕು. ನಾನು ಅವನ ಹತ್ರ ತತ್ವ ಸಿದ್ಧಾಂತಗಳು ನಡೆಯಲ್ಲ. ಹಾಗಾಗಿ ರೈತರನ್ನ ನಾವೇನ್ ಹೇಳ್ತೀವಿ ಅಂತಂದ್ರೆ ಸಮಾಜಕ್ಕೆ ಕೊಡಬೇಕು. ಅದಕ್ಕಿಂತ ಮೊದಲು ನಾನು ಹೇಳಂತದ್ದು ಪ್ರತಿಯೊಬ್ಬ ಕೃಷಿಕನಿಗೆ ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ಸಾವಯವ ಕೃಷಿ ಮಾಡಿ, ನಿಮ್ಮ ಕುಟುಂಬದ ದೃಷ್ಟಿಯಿಂದ ಮಾಡಿ, ಆನಂತರ ಸಮಾಜ, ಆನಂತರ ಸುತ್ತಮುತ್ತ ಬರುವಂತದ್ದು. ಯಾಕಂದ್ರೆ ನಾನೇ ಆರ್ಥಿಕವಾಗಿ ಸದೃಢ ಆಗ್ಲಿಲ್ಲ ಅಂದ್ರೆ ನಾನ್ ಸಮಾಜಕ್ಕೆ ಯಾವ ರೀತಿ ಕೊಡುಗೆ ಕೊಡ್ಲಿಕ್ಕೆ ಸಾಧ್ಯ? ಹಾಗಾಗಿ ಮೊದಲನೇ ನನ್ನ ಸಾವಯವ ಕೃಷಿ, ನೈಸರ್ಗಿಕ ಕೃಷಿ ಮಾಡ್ತಾ ಇದ್ರೆ ಬಹಳ ಸಂತೋಷ. ದಯಮಾಡಿ ಮುಂದುವರ್ಸ್ಕೊಂಡೋಗಿ, ಬೇರೆಯವ್ರಿಗೂ ಪ್ರೇರೇಪಣೆ ಮಾಡಿ. ಇನ್ನೂ ಕೃಷಿಕರು ಇರಂತವ್ರು ಇನ್ನೂ ಆಲೋಚನೆ ಮಾಡ್ತಾ ಇದ್ರೆ ನನ್ನ ಸಲಹೆ, ಪ್ರಾಯೋಗಿಕ ಸಲಹೆ, ಏಕಾಏಕಿ ಯಾರೋ ಹೇಳಿದ್ರು ಅಂದ್ಬಿಟ್ಟು 100ಕ್ಕೆ 100 ನಿಮ್ಮ ಅಷ್ಟು ಜಮೀನ ನೀವು ಒಳಪಡಿಸ್ತಿಲ್ಲ ಅಂದ್ರು ದಯಮಾಡಿ ಹಂತಂತವಾಗಿ ನಿಮಗೆ ಆತ್ಮವಿಶ್ವಾಸ ಬರಬೇಕು, ಅದಕ್ಕೆ ತಯಾರಿ ನಡೆಸ್ಬೇಕು. ಇಲ್ಲಿ ಯಾರೋ ಪ್ರೇರೇಪಣೆ ಮಾಡಿದ್ರು, ಯಾರೋ ಭಾಷಣ ಮಾಡಿದ್ರು ಅಂತ ತಕ್ಷಣ ನೇರವಾಗಿ ಜಿಗಿಯೋದಿದೆ. ಯಾಕಂದ್ರೆ ಬಹಳ ಆಗ್ಲೇ ಹೇಳ್ದಂಗೆ ಪ್ರಾಯೋಗಿಕ ವ್ಯಕ್ತಿ ಸುಮಾರು 3-4 ಲಕ್ಷ ರೈತರಿಗೆ ಇಲ್ಲಿವರೆಗೂ ತರಬೇತಿ ಕೊಟ್ಟಿರ್ಬೋದು, ಕನಿಷ್ಠ ಪಕ್ಷ 26 ವರ್ಷಗಳಲ್ಲಿ. ಅದ್ರ ಹಿಂದಕ್ಕೆ ತಿರ್ಕೊಂಡು ಎಷ್ಟು ಜನ ಅಳವಡಿಸ್ಕೊಂಡಿರಿ ಅಂತ ನೋಡಿದ್ರೆ ಬಹುಶಃ ವಾಸ್ತವ ಹೇಳ್ತೀನಿ, ಬಹಳ ಬೆರಳಿಕೆ. ನನಗೆ ಮೊದಲು ಪ್ರಾರಂಭದಲ್ಲಿ ಬಹಳ ಮನಸ್ಸಿಗೆ ವ್ಯಥೆ ಆಗ್ತಿತ್ತು, ನೋವಾಗ್ತಿತ್ತು. ಮೊದಲ ನಾವು ತರಬೇತಿ ಕೊಡ್ತಾ ಇದ್ದ ಈ ರೀತಿ ಅಲ್ಲ. ನನ್ನ ಬ್ಯಾಗ್ ದಲ್ಲಿ ಈ ಜೀನ್ಸ್ ಪ್ಯಾಂಟ್ ಹಾಕಲ್ವೆ, ಜೀನ್ಸ್ ಪ್ಯಾಂಟ್ ಯಾಕೆ ಗೊತ್ತಾ, ಒಗೆಯಂಗ ಅವಶ್ಯಕತೆ ಇರ್ಲಿಲ್ಲ. ಎಲ್ಲಿ ಊರ್ ಸುತ್ತಿದ್ರು ಅಲ್ಲೇ ಕೂತ್ಕೊಬಿಡ್ಬೋದಿತ್ತು, ಹಂಗೆ ಊಟ ಮಾಡಿ ಅಲ್ಲೇ ಕೂತ್ಕೊಂಡು ಹಂಗೆ ಒರ್ಸ್ಕೊಬಿಡ್ಬೋದಿತ್ತು. ಒಂದು 5-6 ಜುಬ್ಬಗಳು ಅಷ್ಟೇ ನಮ್ದು. ಮತ್ತೆ ಅದ್ರ ಜೊತೆಗೆ ಒಂದು ಹಳೆ ಚಡ್ಡಿ, ಒಂದು ಹಳೆ ಟಿ ಶರ್ಟ್ ಹಾಕೊಂಡು ಒಂದು 10 ನಿಮಿಷ ಮಾತ್ರ ಮಾತಾಡ್ತಾ ಇದ್ದಿದ್ದು. ನಮ್ಮ ಹಿನ್ನೆಲೆ ಹೇಳ್ತಾ ಇದ್ದು. ಅದಾದ್ಮೇಲೆ ಎಲ್ಲರ ಮರನೋ ಅಥವಾ ಎಲ್ಲರ ಕಟ್ಟಡದ ಹಿಂಭಾಗ ಹೋಗಿ ಚಡ್ಡಿ ಟಿ ಶರ್ಟ್ ಹಾಕೊಂಡ್ರೆ ಪ್ರಾಯೋಗಿಕವಾಗಿ ಕಾಂಪೋಸ್ಟ್ ಮಾಡೋದೆಂಗೆ, ಜೀವಾಮೃತ ಮಾಡೋದೆಂಗೆ, ಘನಜೀವಾಮೃತ ಮಾಡೋದೆಂಗೆ, ಪಂಚಗವ್ಯ ಮಾಡೋದೆಂಗೆ, ಬೇರೆ ಬೇರೆ ಜೈವಿಕ ಸಂಪನ್ಮೂಲಗಳನ್ನ ಬಳಸ್ಕೊಂಡು ಕೀಟನಾಶಕ ಮಾಡ್ಕೊಂಡು ಪ್ರತಿ ಒಂದನ್ನು ಪ್ರಾಯೋಗಿಕವಾಗಿ ಮಾಡ್ತಾ ಹಳ್ಳಿ ಸುತ್ತಿ ಮಾಡಿ ಬಂದಿರೋಂಥದ್ದು. ನಮಗೂ ಒಂದು ಆತ್ಮ ಸಂತೃಪ್ತಿ ಇತ್ತು, ಅದ್ರಲ್ಲಿ ಎರಡು ಮಾತಿಲ್ಲ. ಆದ್ರೆ ನಾವು ಮಾಡ್ತಾ ಇರೋಂಥ ಕೆಲಸಗಳಿಗೆ ಯಾವಾಗ ಅರ್ಥ ಬರುತ್ತೆ ಅಂದ್ರೆ ನಾವು ಹೇಳಿದ್ದನ್ನ ಅಳವಡಿಸ್ಕೊಳ್ತಾ ನೋಡಿ, ಅವಾಗ ನಿಜವಾದ ಅಂತ ಅರ್ಥ ಬರೋಂಥದ್ದು. ಇಲ್ಲ ಅಂತಂದ್ರೆ ನಾವು ಹೇಳಿದ್ವಿ ಅದು ನನಗ್ ಮಾತ್ರ ಸೀಮಿತ ಆಯ್ತು, ನನ್ಗೆ ಆತ್ಮ ಸಂತೃಪ್ತಿ ಬಂತು. ಆದ್ರೆ ಅಳವಡಿಸ್ಕೊಂಡಾಗ ಸಿಗುತ್ತಲ್ಲ ಆತ್ಮ ಸಂತೃಪ್ತಿ, ಅದು ವಿಭಿನ್ನ. ಈಗ ನಾನು 3-4 ಲಕ್ಷ ರೈತರಿಗೆ ತರಬೇತಿ ಕೊಟ್ಟಿದ್ದರಿಂದ ಬಹಳ ಗರ್ವದಿಂದ, ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೇನೆ. ಆದ್ರೆ ಎಷ್ಟು ಜನ ಅಳವಡಿಸ್ಕೊಂಡಿದ್ದಾರೆ ಅಂತ ಪ್ರಶ್ನೆ ಕೇಳಿದಾಗ ಅದನ್ನ ನಾನು ಬಹಳ ವರ್ಷಗಳು ನೋಡಿದೆ, ಯಾಕೆ ಅಷ್ಟು ಜನ ಅಳವಡಿಸ್ಕೊಳ್ತಾ ಇಲ್ಲ, ಏನಕ್ಕೆ ಅಂತ ಅದನ್ನ ಆಳವಾಗಿ ನೋಡಿದಾಗ ಗೊತ್ತಾಗಂತ ಸತ್ಯಗಳೇನಂತ ಅಂದ್ರೆ, ಮೊದಲು ನಾವು ರೈತರನ್ನ ಮಾರುಕಟ್ಟೆಯಲ್ಲಿ ಗೆಲ್ಲಿಸ್ಬೇಕು, ಮತ್ತೆ ಅದರ ಜೊತೆಗೆ ತಯಾರಿನೂ ಬೇಕು. ಈಗ ಯಾರೋ ಸಾವಯವ ಕೃಷಿ ಮಾಡಿ ಅಂತ ಪ್ರೇರೇಪಿಸಿ ನಾಳೆ ರಾತ್ರಿ ದುಮ್ಕುರೆ ತಯಾರಿ ಆಗಿರ್ಬೇಕಲ್ಲ. ಉದಾಹರಣೆಗೆ ನಾವು ಮಾತಾಡ್ತಾ ಹೇಳ್ಬಿಡ್ತೀವಪ್ಪ, ಲಂಟಾನ ಇದನ್ನಲ್ಲಿ ನೀವು ಮಾಡ್ಕೊಳ್ಬಹುದು, ಲಕ್ಕಿ ಸೊಪ್ಪುನಲ್ಲಿ ಕಷಾಯ ಮಾಡ್ಕೊಳ್ಬಹುದು, ಜೀವಾಮೃತ ಈಗ ಸಾವಯವ ಕೃಷಿ, ನೈಸರ್ಗಿಕ ಕೃಷಿ ಮಾಡ್ತೀನಿ ಅಂದ್ರೆ ಕನಿಷ್ಠದಲ್ಲಿ ಕನಿಷ್ಠ ಒಂದು ದೇಸಿ ಆಕಳ, ಒಂದು ದೇಸಿ ಹಸು ಇಲ್ಲ ಅಂದ್ರೆ ಯಾವ ರೀತಿ ಪರಿಕರಗಳನ್ನ ಮಾಡ್ಕೊಳ್ಳಿಕ್ ಸಾಧ್ಯ? ಈಗ ಭಾಷಣ ಕೇಳಿದ ಮಾತ್ರಕ್ಕೆ ತಯಾರಿನೂ ಆಗ್ಬೇಕಲ್ಲ, ಸಿದ್ಧತೆಗಳು ಆಗ್ಬೇಕಲ್ಲ. ಯಾಕಂದ್ರೆ ತಳಮಟ್ಟದಲ್ಲಿ ಸುತ್ತ ಬಂದಿರಂತವನು. ಗ್ರಾಮೀಣ ಪ್ರದೇಶಗಳಲ್ಲಿ ಮೊದ್ಲಿದ್ದಂಗಿಲ್ಲ. ಜಾನುವಾರುಗಳ ಸಂಖ್ಯೆ, ಆಕಳುಗಳ ಸಂಖ್ಯೆ ಏನಾಗ್ತಾ ಇದೆ ನಿಮ್ಗೂ ವಾಸ್ತವ ಗೊತ್ತಿದೆ, ನನಗೂ ವಾಸ್ತವ ಗೊತ್ತಿದೆ. ಹಾಗಾಗಿ ಮೊದ್ಲೆಲ್ಲ ಸಂಪತ್ತನ್ನ ಒಂದು ಕುಟುಂಬದ ಸಂಪತ್ತನ್ನ, ಒಬ್ಬ ರೈತನ ಸಂಪತ್ತನ್ನ ಅಳಿತಾ ಇದ್ದಿದ್ದು ಜಾನುವಾರುಗಳ ಸಂಖ್ಯೆಯಲ್ಲಿ. ಎಷ್ಟು ಹಸುಗಳಿವೆ ಅನ್ನೋದನ್ನ ನೋಡಿ ನಿರ್ಧಾರ ಮಾಡ್ತಾ ಇದ್ರು. ಆಮೇಲೆ ರಾಶಿ ನೋಡಂತವ್ರು ಕೊಟ್ಟಿಗೆ ಇದ್ರದ್ದು ರಾಶಿ ನೋಡಿ ಸಂಪತ್ತಿನ ನಿರ್ಧಾರ ಮಾಡ್ತಂತ ಕಾಲ ಬಹಳ ಬದಲಾಗ್ಬಿಟ್ಟಿದೀವಿ, ಬಹಳಷ್ಟು ಬದಲಾಗಿದೆ ವ್ಯವಸ್ಥೆ.
ಹಾಗಾಗಿ ಸಿದ್ಧತೆಗಳನ್ನ ಮಾಡ್ಕೊಂಡು ಧುಮುಕ್ಬೇಕಾಗತ್ತೆ. ನಾನು ಎಲ್ಲ ಕಡೆ ಮನವಿ ಮಾಡೋಂಥದ್ದು, ನನಗೂ ಕಟು ಸತ್ಯ ಗೊತ್ತಿದೆ, ನನಗೂ ಕಟು ವಾಸ್ತವ ಗೊತ್ತಿದೆ, ಪ್ರಾಯೋಗಿಕ ಸತ್ಯಗಳು ಗೊತ್ತಿದೆ. ಎಲ್ಲ ಬಾಹ್ಯ ಕುಟುಂಬಗಳೆಲ್ಲ ಅವಿಭಾಜ್ಯ ಕುಟುಂಬಗಳೆಲ್ಲ ಬಾಹ್ಯ ಕುಟುಂಬಗಳಾಗೋಗಿದೆ. ಹಾಗಾಗಿ ಮೊದ್ಲಂಗೆ 100 50 ಸಂಖ್ಯೆಗಳಲ್ಲಿ ಮಲೆನಾಡಿನಲ್ಲೇ ಇವತ್ತು 100 ಆಕಳುಗಳು ಇದ್ದಂಥವ್ರು ಎಷ್ಟೋ ದಿನೇ ದಿನೇ ಕ್ಷೀಣಿಸ್ತಾ ಇದೆ. ಯಾಕಂದ್ರೆ ಬಹಳಷ್ಟು ಬದಲಾಗ್ತಿದೆ ಪರಿಸ್ಥಿತಿಗಳು, ಸಾಮಾಜಿಕ ಬದಲಾವಣೆಗಳಾಗ್ತಿದೆ, ಕುಟುಂಬಗಳಲ್ಲಿ ಬದಲಾವಣೆ ಆಗ್ತಾ ಇದೆ. ಆದರೂ ಸಹ ಇರಂತ ಒಂದು ವ್ಯವಸ್ಥೆನ ನಾವೇನಾರು ಮಾಡ್ಬೇಕಂದ್ರೆ ಸಿದ್ಧತೆ ಮಾಡ್ಕೊಳ್ಬೇಕಾಗುತ್ತೆ. ಕೇವಲ ಪ್ರೇರೇಪಣೆ ಇದ್ರ ಜೊತೆಗೆ ಬೇಕು, ಅವಶ್ಯಕತೆ ಇದೆ, ಮಾಹಿತಿ ಅವಶ್ಯಕತೆ, ಎರಡು ಮಾತಿಲ್ಲ. ಆದ್ರೆ ಅಳವಡಿಕೆ ಅಂತ ಬಂದಾಗ ಸಿದ್ಧತೆಗಳು ಮಾಡ್ಕೊಳ್ಬೇಕು. ಈಗ ಲಕ್ಕಿ ಸೊಪ್ಪನ್ನ ಕಷಾಯ ಮಾಡಿ ಅಂತೀವಿ. ಲಕ್ಕಿ ಸೊಪ್ಪು ನನ್ನ ಜಮೀನಲ್ಲಿ ತಯಾರಿ ರೆಡಿ ಇಟ್ಕೊಂಡಿರ್ಬೇಕು ತಾನೆ. ಲಕ್ಕಿ ಸೊಪ್ಪು ಏನು ಅಂತ ತಿಳ್ಕೊಂಡಿರ್ಬೇಕಂತಾನೆ. ಈಗ ಯಾವ್ದೋ ಒಂದು ಹುಳ ಬಂತು, ಈಗ ರಾಸಾಯನಿಕ ಕೃಷಿಲಿ ಏನಾಗಿದೆ ಅಂದ್ರೆ ತಟ್ ಅಂತೇಳಿ ಅಂತ ಒಂದು ಕಾರ್ಯಕ್ರಮ ಬರ್ತದೆ ನೋಡಿ, ಯಾವ್ದು ದೂರದರ್ಶನ, ತಟ್ ಅಂತೇಳಿ ಅಂತ. ರಾಸಾಯನಿಕ ಕೃಷಿಲಿ ಎಲ್ಲ ತಟ್ ಅಂತ ಹೇಳ್ಬಿಡ್ಬೋದು ಸರ್. ಯಾವ್ದೋ ಹುಳ ಬಂದಿರೋ ಯಾವ್ದೋ ಒಂದು ರಾಸಾಯನಿಕದ ಔಷಧಿ ಬರ್ಕೊಟ್ಬಿಡ್ಬೋದು, ಯಾವ್ದೋ ಒಂದು ರೋಗ ಬಂದಿದೆ ಅಂತ ಬರ್ಕೊಟ್ಬಿಡೋದು. ಸಾವಯವ ಕೃಷಿನಲ್ಲಿ ಯಾವ್ದೋ ಒಂದು ಬರ್ಕೊಟ್ಬಿಡಿ, ಬ್ರಹ್ಮಾಸ್ತ್ರ ಅಗ್ನಿಯಾಸ್ತ್ರ ಅಂತಿಲ್ಲ, ಮೊದ್ಲೇ ತಯಾರು ಮಾಡ್ಕೊಂಡಿರ್ಬೇಕು. ಬ್ರಹ್ಮಾಸ್ತ್ರ ಅಗ್ನಿಯಾಸ್ತ್ರ ಮಾಡ್ಬೇಕು ಅಂದ್ರೆ ಅದಕ್ಕೆಲ್ಲ ತಯಾರಿ ಆಗಿರ್ಬೇಕಲ್ಲ. ಏನೇ ಮಾಡ್ಬೇಕು ಅಂದ್ರು ಇವತ್ತು ದೇಸಿ ಆಕಳ ಸಗಣಿ ಇಲ್ದೆ ಅಥವಾ ಗಂಜಲ ಇಲ್ದೆ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಏನಕ್ಕೆ ಇದನ್ನ ಇಷ್ಟು ಇದಾಗಿ ಮಾತಾಡ್ತೇನೆ, ಬಹಳ ಜನ ನನಗೆ ಇಲಾಖೆಯಲ್ಲಿ ಇದ್ದಾಗ ಬೇರೆ ಬೇರೆ ಸಂದರ್ಭದಲ್ಲಿ ಕರೆ ಮಾಡೋರು, ಸರ್ ನಾವು ಸಾವಯವ ಕೃಷಿ ಮಾಡ್ತಾ ಇದೀವಿ, ಮತ್ತೆ ಎಷ್ಟು ಆಕಳ ಇದೆ? ಇಲ್ಲ ಸರ್ ಒಂದೂ ಇಲ್ಲ. ಮತ್ತೆ ಏನ್ ಮಾಡ್ತೀರಾ ಅಂದ್ರೆ ಅಲ್ಲಿ ಯಾವ್ದೋ ಬೇರೆ ಗೋಶಾಲೆ ಅಲ್ಲಿಂದ ಖರೀದಿ ಮಾಡ್ತೀನಿ ಅನ್ನೋಂಥವ್ರು. ಸಾವಯವ ಕೃಷಿ, ನೈಸರ್ಗಿಕ ಕೃಷಿ, ಸಹಜ ಕೃಷಿ, ಸ್ವಾಭಾವಿಕ ಕೃಷಿಯ ಅಥವಾ ವಿಷರಹಿತ ಕೃಷಿ ಪದ್ಧತಿಯ ಮೂಲ ತತ್ವ ನಮ್ಮ ಸ್ಥಳೀಯವಾಗಿ ಸಿಗಂತ ಸಂಪನ್ಮೂಲಗಳನ್ನ ಬಳಸ್ಕೊಂಡು ನಾವೇ ಪರಿಕರಗಳು ಮಾಡ್ಬೇಕನ್ನೋದು ಮೂಲ ತತ್ವ ಅದು. ಹಾಗಾಗಿ ನಾನೇ ಆಕಳು ಇಟ್ಕೊಳ್ಳದೆ, ನಾನೇ ಸಾವಯವ ಗೊಬ್ಬರ ತಯಾರಿ ಮಾಡ್ಕೊಳ್ದೆ, ಸಾವಯವ ಕೀಟನಾಶಕಗಳನ್ನ ತಯಾರಿ ಮಾಡ್ಕೊಳ್ದೆ, ಹೊರಗಡೆಯಿಂದ ಖರೀದಿ ಮಾಡಿ ನಾನು ಸಾವಯವ ಕೃಷಿ ಮಾಡ್ತೀನಿ ಅಂದ್ರೆ ಅದು ಲಾಭದಾಯಕನೂ ಆಗಲ್ಲ, ಅಥವಾ ಸಾವಯವ ಕೃಷಿ ನೈಸರ್ಗಿಕ ಕೃಷಿಯ ಮೂಲ ತತ್ವಕ್ಕೆ ವಿರುದ್ಧ ಅದು. ಹಾಗಾಗಿ ತಯಾರಿ ಆಗ್ಬೇಕಾಗಿರೋಂಥದ್ದು ಈ ರೀತಿಯ ತಯಾರಿ ಮಾಡ್ಕೊಂಡು, ಒಂದು ನಾನು ಆಗ್ಲೇ ಹೇಳ್ದಾಗೆ ನಿಮ್ಮ ಬಳಕೆಗಾರೆ ದಯಮಾಡಿ ಆಲೋಚನೆ ಮಾಡ್ಬೇಡಿ. ಯಾಕಂದ್ರೆ ನಿಮ್ಮ ಬಳಕೆಗೆ ಮತ್ತೆ ನಿಮ್ಮ ಆರೋಗ್ಯಕ್ಕೆ. ನಾನು ಯಾವ ತಾಲೂಕು ಮರ್ತಿದ್ದೀನಿ, ಏನು ದಾವಣಗೆರೆ ಜಿಲ್ಲೆ ಬಹುಶಃ ಹೊಳಲ್ಕೆರೆ ಅಲ್ಲ, ಯಾವ್ದು ಇರ್ಲಿ, ಏನು ಅಲ್ಲೊಬ್ರು ರೈತರು ಇದಕ್ಕೆ ಹೋಗಿದ್ದೆ, ಏನು ಹೀಗೆ ಯಾವ್ದೋ ಒಂದು ಸಂದರ್ಭ ತರಬೇತಿನಲ್ಲಿ. ಅವರ ಮನೆ ಬಹುತೇಕ 1 ಎಕರೆ ಒಂದು ತೋಟ ಮಾಡ್ಕೊಂಡಿದ್ದಾರೆ. ಆ ಮನೆ ಇದೆ, ಎಲ್ಲ ಹಣ್ಣಿನ ಮರಗಳು, ಎಲ್ಲ ಹಣ್ಣಿನ ಜಾತಿಯ ಮರಗಳು. ಅವ್ರು ಹೇಳ್ತಾ ಇದ್ರು, ಸರ್ ಈ ಸುತ್ತ ಬಹುತೇಕ 1 ಎಕರೆಲ್ ಬಿಡಂತ ಒಂದೇ ಒಂದು ಹಣ್ಣು ನಾನು ಬಳಸಲ್ಲ ಅಂದ್ರು. ಯಾಕೆ ಅಂತಂದ್ರೆ, ಸರ್ ಪ್ರಕೃತಿಗೆ ಬಿಟ್ಟಿದೀನಿ, ಪರಿಸರಕ್ಕೆ ಬಿಟ್ಟಿದೀನಿ, ಪಕ್ಷಿಗಳಿಗೆ ಬಿಟ್ಟಿದೀನಿ ಅಂತ. ಪುಣ್ಯಾತ್ಮರವರು. ಹಾಗಾಗಿ ನಾವ್ ಎಲ್ಲರನ್ನೂ ಆ ರೀತಿ ನಿರೀಕ್ಷೆ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಆಗ್ಲೇ ಹೇಳಿದ್ನಲ್ಲ, ಎಲ್ಲರ ಆರ್ಥಿಕ ಪರಿಸ್ಥಿತಿ ಆ ರೀತಿ ಇರುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಎಷ್ಟೋ ಜನಕ್ಕೆ 1 ಎಕರೆನಲ್ಲೇ ಜೀವನ ಸಾಕ್ತಾ ಇರ್ತದೆ. ಆಗ ನಾನು ಹೋಗ್ಬಿಟ್ಟು ಪ್ರಕೃತಿ ಪರಿಸರ ಮುಖ್ಯ, ಪ್ರಾಣಿ ಪಕ್ಷಿಗಳಿಗೆ ಅಂತ ಹೇಳಲಿಕ್ಕೆ ಹಾಗಾಗಿ ಬಹಳ ಪ್ರಾಯೋಗಿಕವಾಗಿ ಮಾತಾಡ್ತಾ ಇದ್ದೀನಿ. ಹಾಗಾಗಿ ನಿಮ್ಮ ತಯಾರಿ, ನಿಮ್ಗೆ ಎಷ್ಟು ಹಿಡುವಳಿ ಇದೆ, ಮತ್ತೆ ನಿಮ್ಗೆ ಅನುಭವ ಇದೆಯಾ? ಸಾವಯವ ಕೃಷಿನಲ್ಲಿ ಈಗ 100 ಎಕರೆ, 50 ಎಕರೆ, 25 ಎಕರೆ, 10 ಎಕರೆ, 5 ಎಕರೆ ಮಾಡ್ತೀನಿ ಅಂದ್ರೆ ನಿಮ್ಮಲ್ಲಿ ಆತ್ಮವಿಶ್ವಾಸ ಬರ್ಬೇಕಲ್ವಾ? ಈಗ ನಾನ್ ಮಾತಾಡಬಲ್ಲೆ, ನಾನು 26 ವರ್ಷಗಳ ಅನುಭವದಲ್ಲಿ ಬಹುಶಃ ಇನ್ನೂ ನೀವೊಂದು ತಿಂಗಳು ಕಾರ್ಯಕ್ರಮ ಕೊಟ್ಟರು, ಪ್ರತಿದಿನ ಒಂದು 3 ಗಂಟೆ 4 ಗಂಟೆ ನಿಮ್ಮನ್ನೆಲ್ಲ ಉರಿದುಂಬಿಸಿ, ಬಡಿದೆಂಬಿಸಿ, ಪ್ರೇರೇಪಿಸಿ, ನಾಳೆ ರಾತ್ರಿ ಇವೆಲ್ಲ ಸಾವಯವ ಕೃಷಿಗೆ ಜೀಗಂಗ್ ಮಾಡಬಲ್ಲೆ. ತಯಾರಿ ಆಗಿರ್ಬೇಕು, ಸಿದ್ಧತೆ ಆಗಿರ್ಬೇಕು, ಮಾನಸಿಕ ಸಿದ್ಧತೆನೂ ಆಗಿರ್ಬೇಕು. ಅದೇ ರೀತಿ ಅದಕ್ಕೆ ಬೇಕಾಗಿರೋಂತ ಪೂರಕ ವಿಚಾರಗಳು ತಯಾರಿ ಆಗಿರ್ಬೇಕು. ನಾನು ಆಗ್ಲೇ ಹೇಳ್ದಂಗೆ ಆಕಳನೇ ಇಲ್ಲ ಅಂದ್ರೆ ಎಲ್ಲಿ ಸಾವಯವ ಕೃಷಿ ಮಾಡ್ಲಿಕ್ಕೆ ಸಾಧ್ಯ? ನಂತರ 25 ಎಕರೆ, ನಾನು 50 ಎಕರೆ ಮಾಡ್ತೀನಿ ಅಂತ ಅಂದ್ರೆ ನಾ ಬೆಳಿತಿರಂತ ಬೆಳೆಗಳಿಗೆ ಮಾರುಕಟ್ಟೆ ಹುಡುಕೊಳ್ಬೇಕಲ್ಲ. ಈಗ ನನ್ನ ಮನೆಗೆ ನಾ ಬೆಳ್ಕೊಳ್ತಾ ಇದ್ದೀನಿ ಅಂತಂದ್ರೆ ಖಂಡಿತ ಪ್ರಮಾಣ ಕಡಿಮೆ ಇರ್ತದೆ, ಬಳಸ್ತೀವಿ, ತೊಂದರೆ ಇಲ್ಲ. ಈಗ ದೊಡ್ಡ ಮಟ್ಟದಲ್ಲಿ ನಾನು ಮಾಡ್ತೀನಿ 10 ಎಕರೆ 25 ಎಕರೆ ಅಂದ್ರೆ ನನ್ನ ಅವಶ್ಯಕತೆಗೂ ಹೆಚ್ಚು ಉತ್ಪಾದನೆ ಆಗುತ್ತೆ. ಮತ್ತೆ ಅದನ್ನ ಎಲ್ಲಿ ಮಾರಾಟ ಮಾಡ್ಬೇಕಾಗ್ತದೆ? ಮಾರುಕಟ್ಟೆಯ ಸಮೀಕ್ಷೆ ಬಹಳ ಮುಖ್ಯ. ನಾನು ಸಾವಯವ ಕೃಷಿ, ನೈಸರ್ಗಿಕ ಕೃಷಿಕರಿಂದ ಹಿಡಿದು ಎಲ್ಲಾ ಕೃಷಿಕರಿಗೂ ಹೇಳಂತದ್ದು, ಭಾರತದ ದೌರ್ಭಾಗ್ಯ, ಭಾರತದ ಮಾರುಕಟ್ಟೆ, ಈ ಪದ ಬಳಸ್ಲಿಕ್ಕೆ ನನಗೆ ಇಂಜರಿ ಅಲ್ಲ, ಭಾರತದ ಮಾರುಕಟ್ಟೆಯ ದೌರ್ಭಾಗ್ಯ ಏನು ಅಂತಂದ್ರೆ, ನಾವೆಲ್ಲ ಕಷ್ಟಪಟ್ಟು ಬೆಳಿತೀವಿ, ಬೆಳೆದಾದ್ಮೇಲೆ ಮಾರುಕಟ್ಟೆಯ ಹುಡುಕಾಟ ತಡಕಾಟ ಮಾಡ್ತೀವಿ. ಆದ್ರೆ ದೌರ್ಭಾಗ್ಯ, ನಾವು ಬೆಳೆಯಂತ ಬೆಳೆಗಳು ಯಾವ್ದು ಹೆಚ್ಚು ಕಾಲ ಇಡಕ್ಕಾಗಲ್ಲ, ಅನಿವಾರ್ಯವಾಗಿ ಮಾರುಕಟ್ಟೆ ದರಕ್ಕೆ ಮಾರಾಟ ಮಾಡ್ಬಾರ್ದು. ಅದನ್ನ ಡಿಸ್ಟ್ರೆಸ್ ಸೇಲ್ ಅಂತ ಕರೀತಾರೆ. ಅನಿವಾರ್ಯವಾಗಿ ಮಾರಾಟ ಮಾಡಿ ಬರ್ತೀವಿ. ಅದರ ಬದಲು ಆಗ್ಬೇಕಾಗಿರೋಂಥದ್ದು ಏನು ಅಂದ್ರೆ, ನಮ್ಮ ಆಲೋಚನೆ, ನಮ್ಮ ವಿಚಾರಗಳು, ನಮ್ಮ ದೃಷ್ಟಿಕೋನ ಏನ್ ಬದಲಾಗ್ಬೇಕಂದ್ರೆ, ಮೊದಲು ಮಾರುಕಟ್ಟೆಯ ಸಮೀಕ್ಷೆ ಮೊದಲು, ಮಾರುಕಟ್ಟೆಯ ಅಧ್ಯಯನ ಮೊದಲು, ಆನಂತರ ಬಿತ್ತನೆ ಆಗ್ಬೇಕು. ಇವತ್ತೇನಾಗ್ತಾ ಇದೆ, ಯಾರೇನ್ ಮಾಡ್ತಾರ ನಾವು ಅದನ್ನೇ ಹೋಗಿ ಬಿತ್ತು ಬಿಡ್ತೀವಿ, ಬೆಳೆ ಬರ್ತದೆ, ಬೆಳೆ ಬಂದ್ಮೇಲೆ ಮಾರುಕಟ್ಟೆ ಇಲ್ಲ ಅಂತ ಪರದಾಡ್ತೀವಿ, ತಡ್ಕಾಡ್ತೀವಿ. ಇದು ಈ ವಿಚಾರದಲ್ಲಿ ನಮ್ದು ಬದಲಾಗ್ಬೇಕು. ಯಾಕಂದ್ರೆ ದೌರ್ಭಾಗ್ಯ ಏನು ಮಾಡ್ಲಿಕ್ಕೆ ನಮ್ಮ ದೇಶದಲ್ಲಿ ಎಲ್ಲರೂ ಮಾತಾಡ್ತೀವಲ್ಲ, ಭಾವನಾತ್ಮಕವಾಗಿ ಎಲ್ಲರೂ ವೇದಿಕೆಗಳನ್ನು ಮಾಡ್ತಾ ಇದಾರೆ. ಒಂದು ಗುಣಸೂಜಿ ತಗೊಳ್ಳಿ, ಒಂದು ಪೆನ್ ತಗೊಳ್ಳಿ, ಆ ಉತ್ಪಾದನೆ ಮಾಡಂತ ಒಂದು ದರ ನಿಗದಿ ಮಾಡಂತ ಅವಕಾಶ ಇದೆ, ಅಧಿಕಾರ ಇದೆ. ದೌರ್ಭಾಗ್ಯ ಕೃಷಿ ಕ್ಷೇತ್ರದಲ್ಲಿ ಇಲ್ಲ.
ನಾವೆಷ್ಟೇ ಕಷ್ಟಪಟ್ಟು ಬೆಳೆದ್ರು ನಾವು ಇಷ್ಟೇ ದರ ಕೊಡು ಅಂತಾನೆ ತಗೊಳ್ಳೋರು ಯಾರಿದ್ದಾರೆ? ಈ ನಿಟ್ಟಿನಲ್ಲಿ ಮಾರುಕಟ್ಟೆ ಸಮೀಕ್ಷೆ ಮುಖ್ಯ ಆಗ್ಬೇಕು. ಬಹಳ ಅಂದ್ರೆ ಬಹಳ ಮುಖ್ಯ ಮಾರುಕಟ್ಟೆ ಅಧ್ಯಯನ. ಆಮೇಲೆ ಬಹಳಷ್ಟು ಜನ ಮಾತಾಡ್ತಿರ್ತಾರೆ, ಆಗಾಗ ನನ್ಗೂ ಬಹಳಷ್ಟು ಕರೆಗಳು ಬರ್ತದೆ, ಸರ್ ನಾವು ಏನೋ ಡ್ರ್ಯಾಗನ್ ಫ್ರೂಟ್ ಬೆಳಿಬೇಕು ಅಂತಿದೀವಿ, ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳ್ತಾರೆ. ಇನ್ನು ಬೇರೆ ಬೇರೆ ಬೆಳೆಗಳು. ನನಗೆ ಒಂದೇ ಉತ್ತರ ಕೊಡಂತದ್ದು, ಅದು ಡ್ರ್ಯಾಗನ್ ಫ್ರೂಟ್ ಬೆಳಿತಿರೋ, ಚಿರತೆ ಫ್ರೂಟ್ ಬೆಳಿತಿರೋ, ಹುಲಿ ಫ್ರೂಟ್ ಬೆಳಿತಿರೋ ನನಗಂತೂ ಗೊತ್ತಿಲ್ಲ. ಆದರೆ ಅದನ್ನ ಯಾರು ಖರೀದಿ ಮಾಡ್ತಾರೆ ಅಂತ ಮಾರುಕಟ್ಟೆ ತಿಳ್ಕೊಂಡಿದ್ದೀರಾ ಅಂತ ಪ್ರಶ್ನೆ ಕೇಳ್ತೀನಿ. ಹಾಗಾಗಿ ಬೆಳೆ ಬೆಳೆಯೋದು ನೋಡಿ, ಕೃಷಿ ಅನ್ನಂಥದ್ದು ಮಾತೃ ಸ್ವರೂಪಿ. ಅದು ಕೃಷಿ ತಾಯಿ ಇದ್ದಾಗೆ. ಈ ತಾಯಿ ಅನ್ನಂತವ್ರು ನೋಡಿ, ಯಾವುದೇ ಸಣ್ಣ ಮಗುಗಳು ಕಂಡು ಅವರ ಮಕ್ಕಳಷ್ಟೇನೆ ಪ್ರೀತಿಯಿಂದ ಇದ್ ಮಾಡ್ತಾರೆ. ತಾಯಿ ಸ್ವರೂಪಿ, ಮಾತೃ ಸ್ವರೂಪಿ. ಕೃಷಿ ಕ್ಷೇತ್ರ ಹೆಂಗೆ ಅಂದ್ರೆ ಎಲ್ಲರನ್ನೂ ಸ್ವೀಕರಿಸುತ್ತದು. ಯಾರ್ ಬೇಕಾದ್ರೂ ಕೃಷಿಕರಾಗ್ಬೋದು, ಕೃಷಿ ಪದವೀಧರನೇ ಆಗ್ಬೇಕಂತೇನಿಲ್ಲ. ಈ ಕೃಷಿ ಪದವೀಧರ, ತೋಟಗಾರಿಕೆ ಪದವೀಧರ ಕೇವಲ ಹುದ್ದೆ ಅಥವಾ ಯಾವ್ದೋ ಒಂದು ನೌಕರಿಗೆ ಓದಿದೀವಿ ಬಿಟ್ರೆ, ಕೃಷಿಕ ಆಗ್ಲಿಕ್ಕೆ ಏನ್ ಕೃಷಿ ಪದವೀಧರ ಆಗ್ಬೇಕಿಲ್ಲ. ವೈದ್ಯ ಆಗ್ಬೇಕಂದ್ರೆ MBBS ಮಾಡ್ಬೇಕು, ಅಭಿಯಂತರ ಇಂಜಿನಿಯರ್ ಆಗ್ಬೇಕಂದ್ರೆ ಇಂಜಿನಿಯರಿಂಗ್ ಕೋರ್ಸ್ ಮಾಡ್ಬೇಕು, ಅಡ್ವೊಕೇಟ್ ಆದ್ರೆ LLB ಮಾಡ್ಬೇಕು. ಆದ್ರೆ ಕೃಷಿಕನಾಗ್ಲಿಕ್ಕೆ ಯಾವುದೇ ವಿದ್ಯಾರ್ಥಿ ಅವಶ್ಯಕತೆ ಇಲ್ಲ, ಎಲ್ಲರನ್ನೂ ಸ್ವೀಕರಿಸುತ್ತದು. ಯಾರು ಬಂದ್ರು ಕೃಷಿ ಕಲಿಬಹುದು. ಏನೋ ಈಗ ನಾನೇ ಹೊಸಬ ಅಂತ ತಿಳ್ಕೊಳ್ಳಿ, ಏನ್ ಒಂದ್ ಹಂಗಾಮ್ನಲ್ಲಿ ಆ ಕಡೆ ಈ ಕಡೆ ವೆಚ್ಚ ಕಮ್ಮಿ ಆಗ್ಬೋದು, ಅದಾದ್ಮೇಲೆ ನಾನೇ ಅನುಭವ ಕಲ್ಸ್ಬಿಟ್ಟಿರ್ತೀನಿ. ಉತ್ಪಾದನೆ ಅದು ಅನುಭವ ಕಲ್ಸುತ್ತೆ. ನಿಜವಾಗಿ ನಾವು ಶ್ರಮ ಹಾಕ್ಬೇಕಾಗಿರೋದು, ನಿಜವಾಗಿ ನಾವು ಗಮನ ಕೊಡ್ಬೇಕಾಗಿರೋದು ಮಾರುಕಟ್ಟೆ, 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 ಮಾರಾಟ, ಮಾರಾಟ, ಮಾರಾಟ. ಇದು ಎಲ್ಲಿವರೆಗೂ ಆಗಲ್ವೋ ಅನ್ಯಥಾ ಭಾವಿಸ್ಬೇಡಿ. ನಾನು ಆಗ್ಲೇ ಹೇಳ್ದೆ, ಈ ಎಷ್ಟೋ ಜನ ನಾನು ಕಣ್ಣಾರೆ ನಾನು ಇಷ್ಟು ಪಯಣದಲ್ಲಿ ನೋಡಿರಂತವ್ರು, ಎಷ್ಟೋ ಜನ ಹುಮ್ಮಸ್ಸಿನಿಂದ ಸಾವಯವ ಕೃಷಿಗೆ ಧುಮುಕಿರೋರು ಇದ್ದಾರೆ, ಹುಮ್ಮಸ್ಸಿನಿಂದ ನೈಸರ್ಗಿಕ ಕೃಷಿಗೆ ಧುಮುಕಿದ್ದಾರೆ. ಅಂದ್ರೆ ಇನ್ನೊಂದಿದೆ, ಅದನ್ನು ನಾನು ಹೇಳ್ಬಿಡ್ತೀನಿ. ಸಾವಯವ ಕೃಷಿ, ನೈಸರ್ಗಿಕ ಕೃಷಿ ಮಾಡೋರಲ್ಲಿ ಎರಡು ರೀತಿ ಇದ್ದಾರೆ ನಾನು ನೋಡಿರಂತ ವ್ಯಕ್ತಿಗಳು. ಕೆಲವ್ರು ಹೇಗೆ ಅಂತ ಅಂದ್ರೆ, ಅವರು ದೇವರೇ ಬಂದು, ಸೃಷ್ಟಿಕರ್ತನೆ ಬಂದು ನೀವು ಸಾವಯವ ಕೃಷಿ, ನೈಸರ್ಗಿಕ ಕೃಷಿ ಮಾಡ್ಬೇಡ ಅಂದ್ರೂ ಬಿಡಲ್ಲ, ಆ ರೀತಿಯ ಜನಗಳಿದ್ದಾರೆ. ಯಾವ ಕಾರಣಕ್ಕಂದ್ರೆ ಅವರು ಬಹುಶಃ ಮಾತುಗಳಲ್ಲ, ಅವರ ಕಾಯ, ವಾಚ, ಮನಸ್ಸ, ಅವರ ಎಲ್ಲಾ ವಿಚಾರಗಳು, ಅವರ ಹಾವಭಾವಗಳು, ಅವರ ಆಚರಣೆಗಳು, ಅವರ ವಿಚಾರಗಳು, ಅವರ ಮಾತುಗಳು ಎಲ್ಲವೂ ಸಾವಯವ ಕೃಷಿನೇ. ಆ ರೀತಿಯ ವ್ಯಕ್ತಿಗಳಿದ್ದಾರೆ ಎಷ್ಟೋ ಜನ ನಾನು ನೋಡಿದ್ದೀನಿ. ಬಹುಶಃ ಅಂತ ಪುಣ್ಯಾತ್ಮರ ಬಗ್ಗೆ ಮಾತಾಡೋಷ್ಟು ಬಹುಶಃ ನನಗೂ ಅಷ್ಟು ದೊಡ್ಡ ವ್ಯಕ್ತಿ ಅಲ್ಲ, ಅಂತ ವ್ಯಕ್ತಿಗಳಿದ್ದಾರೆ. ಇಳುವರಿ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳದೆ, ಪ್ರಕೃತಿ ಆ ರೀತಿ ಅಂದ್ರೆ ಆರ್ಥಿಕದಕ್ಕೂ ತಲೆ ಕೆಡಿಸ್ಕೊಳ್ಳದೆ, ಅವರ ಮನಸ್ಸನ್ನ ಮೆಚ್ಚಲಿಕ್ಕೆ, ಆತ್ಮಸಂತೃಪ್ತಿಗೋಸ್ಕರ ಮಾಡಂತವ್ರು ಇದ್ದಾರೆ. ಅದು ಒಂದು ಭಾಗ. ಇನ್ನು ಕೆಲವರು ಗುಂಪಿದ್ದಾರೆ. ಈ ತರ ಹೇಳ್ತೀನಿ ಅಂತ ತಿಳ್ಕೊಳ್ಬೇಡಿ, ಆಗ್ಲೇ ಪ್ರಾರಂಭದಲ್ಲಿ ಹೇಳಿದೀನಿ, ನೇರ ಮಾತುಗಳು. ಯಾವುದೇ ಕಾರ್ಯಕ್ರಮಕ್ಕೆ ಯಾವ್ದು ಸಿದ್ಧತೆ ಅಂತ ನೀನು ಮಾಡ್ಕೊಳ್ಳಲ್ಲ. ಆ ಸಂದರ್ಭದಲ್ಲಿ, ಆ ಸನ್ನಿವೇಶದಲ್ಲಿ ಏನಿದು ಹೇಳುತ್ತದೆ, ಏನೋ ಹೇಳು ಅಂತ ಹೇಳುತ್ತೆ, ಅದನ್ನ ಹೇಳ್ತೀನಿ. ಆದ್ರೆ ಹಾಗನ್ಬಿಟ್ಟು ನಾನು ಯಾರ ಭಾವನೆಗಳಿಗೂ ಧಕ್ಕೆ ಕರಲ್ಲ. ನಾ ಬಳಸಂತ ಪದಗಳಿರ್ಬೋದು, ನಾ ಬಳಸಂತ ಇದಾರ್ಬೋದು, ನಾನು ಬಳಸಂತದ್ದು ಎಲ್ಲಂದ್ರೆ ಪ್ರೇರೇಪಣೆ ಕೂಡ ನಿಟ್ಟಿನಲ್ಲಿ ಬಳಸ್ತೀನಿ. ಅಂದ್ರೆ ಯಾರ ಭಾವನೆಗಳಿಗೆ, ಯಾರ ಮನಸ್ಸುಗಳಿಗೆ ನೋಯಿಸುವಂತ ವ್ಯಕ್ತಿ ಅಲ್ಲ. ಆದ್ರೆ ನಾನು ವಾಸ್ತವ ಮಾತಾಡ್ತೀನಿ. ಇನ್ನೂ ಕೆಲವರು ಇದ್ದಾರೆ, ದೇವರೇ ಬಂದು, ಸೃಷ್ಟಿಕರ್ತನೆ ಬಂದು ನೀನು ಸಾವಯವ ಕೃಷಿ ಮಾಡು ಅಂದ್ರೂ ಮಾಡಲ್ಲ. ಆ ತರ ಜನಗಳು ಇದ್ದಾರೆ. ಇವತ್ತು ಬಹುಶಃ ರಾಸಾಯನಿಕ ಕೃಷಿಯನ್ನ ಈ ನಮ್ಮನ್ನ ಪಾಶ್ಚಾತ್ಯ ದೇಶದವ್ರು ಕಳಿಸಿದ್ರು ನೋಡಿ. ನಿಮ್ಗೂ ಗೊತ್ತಿರಾಗೆ ಹಸಿರು ಕ್ರಾಂತಿ ಬಂದಿದ್ದೇನು 50ರ ದಶಕ 60ರ ದಶಕದಲ್ಲಿ ಬಂದಿದ್ದು. ಆ ಕಲ್ಸಿದಾರಲ್ಲ, ಅವರೇ ಬಂದ್ಬಿಟ್ಟು ನಾವು ಒಳ್ಳೇದ್ ಕಲ್ಸಿಲ್ಲ ಬಿಟ್ಬಿಡಿ ಅಂದ್ರೂ ಬಿಡಲ್ಲ. ಆ ತರ ಕೃಷಿಕರು ಇದ್ದಾರೆ ಕೆಲವರು. ಅವರೇ ಬೇಕಾದ್ರೆ ಉಲ್ಟಾ ಹೇಳ್ತಾರೆ. ಆ ರೀತಿಯ ಕೃಷಿಕರಿದ್ದಾರೆ, ಅವ್ರ ಬಗ್ಗೆನೂ ನಾನು ಮಾತಾಡೋದಿಲ್ಲ. ನಾನು ಮುಖ್ಯವಾಗಿ ನನ್ನ ಇಡೀ 26 ವರ್ಷಗಳೇ ನಾನು ಮುಖ್ಯವಾಗಿ ತರಬೇತಿ ಕೊಡಂತದ್ದು, ಗಮನ ಕೊಡಂತದ್ದು ಅದಕ್ಕೆ ಹೇಳ್ತಾರೆ, ಈ 100 ಜನ, ಈ 100% ಅಂತ ತಗೊಂಡ್ರೆ 2 ತುದಿಗಳಿದೆ. ಈ ತುದಿ ಮತ್ತೆ ಈ ತುದಿ, ಅಥವಾ ಎಕ್ಸ್ಟ್ರೀಮ್ಸ್ ಅಂತ ಕರಿಬಹುದು. 2 ತುದಿ. ಈ ಒಂದು ಬಲ ತುದಿಲಿ ಇರೋಂಥವ್ರು ಹೇಳಿದ್ನಲ್ಲ, ದೇವರೇ ಬಂದು ಸಾವಯವ ಕೃಷಿ ಮಾಡ್ಬೇಡ ಅಂದ್ರೂ ಬಿಡಲ್ಲ ಅವ್ರು. ನಾನ್ ಮಾಡೇ ತೀರ್ತೀನಿ, ನಾನು ಹುಟ್ಟಿರೋದೇ ಸಾವಯವ ಕೃಷಿ, ನೈಸರ್ಗಿಕ ಕೃಷಿ ಮಾಡ್ಲಿಕ್ಕೆ, ಜನಗಳಿಗೆ ಒಳ್ಳೇದ್ ಮಾಡ್ಬೇಕು. ಮಣ್ಣಿರಂತ ಸೂಕ್ಷ್ಮಾಣು ಜೀವಿಗಳು, ಮನುಷ್ಯರು ಬಿಡಿ, ಮನುಷ್ಯರ ಕಣ್ಣಿಗೆ ಕಾಣ್ತೀವಿ, ಸೂಕ್ಷ್ಮಾಣು ಜೀವಿಗಳ ಆರೋಗ್ಯದ ಬಗ್ಗೆ ಮಾತಾಡಂತ ಪುಣ್ಯಾತ್ಮರಿದ್ದಾರೆ ಕೃಷಿಕರಲ್ಲಿ. ಸರ್, ಮಣ್ಣಲ್ಲಿ ಸೂಕ್ಷ್ಮಾಣು ಜೀವಿಗಳಿದೆ ಸರ್, ಸಕಲ ಜೀವರಾಶಿಗಳಿಗೂ ನಾವು ಗಮನ ಕೊಡ್ಬೇಕಂತ ಹೇಳಂತ ಆಧ್ಯಾತ್ಮದ ಹಿನ್ನೆಲೆಯಲ್ಲಿ ಕೃಷಿ ಮಾಡಂತವ್ರು ಇದ್ದಾರೆ. ನಮ್ಮ ಭಾರತ ದೇಶ ಇದ್ದಿದ್ದೇ ಆ ರೀತಿ ಸ್ವಾಮಿ. ಕೃಷಿ ಅನ್ನಂಥದ್ದು ವ್ಯವಹಾರ ಆಗೇ ಇರ್ಲಿಲ್ಲ ನಮ್ಮ ದೇಶದಲ್ಲಿ. ಕೃಷಿ ಅನ್ನಂಥದ್ದು ಆಧ್ಯಾತ್ಮದ ಭಾಗವಾಗಿತ್ತು. ಇವತ್ತು ಬಹಳ ಬದಲಾಗಿದ್ದೀವಿ, ಅದರ ಬಗ್ಗೆ ನಾನು ಮಾತಾಡಲ್ಲ. ಇದು ಒಂದು ಗುಂಪು. ನಾನೇನ್ ಯಾವುದೇ ಸಮೀಕ್ಷೆ ಮಾಡಿಲ್ಲ, ಸುಮ್ಮನೆ ನಾನು ಅಂದಾಜಲ್ಲಿ ಹೇಳ್ತೀನಿ. ಅವರೊಂದು 10% ಇದಾರೆ ಅಂತ ತಿಳ್ಕೊಳ್ಳೋಣ. ನಾವ್ ಯಾರು ಭಾಷಣ ಮಾಡೋ ಅವಶ್ಯಕತೆ ಇಲ್ಲ. ಅವ್ರು ಯಾರೋ ಸಾವಯವ ಕೃಷಿ, ಸಾವಯವ ಚಳವಳಿ ಅಂತ ನಾವೇನು 20-25 ವರ್ಷದಿಂದ ಮಾತಾಡ್ತಾರೆ, ಅದಕ್ಕಿಂತ ಮುಂಚೆನೂ ಮಾಡ್ಕೊಂಡು ಬರ್ತಾ ಇದ್ದಾರೆ. ಎಲೆಮರೆ ಕಾಯಿಗಳಾಗ ಅವ್ರ ಪಾಡ್ಗ ಅವ್ರ ಯಾಕಂದ್ರೆ ಆತ್ಮಸಂತೃಪ್ತಿನ ಅವ್ರ ಆತ್ಮ ಮೆಚ್ಚಲಿಕ್ಕೆ ಮಾಡ್ತಾರಂತವ್ರು. ಅವ್ರಿಗೇನ್ ತರಬೇತಿನ ಅವಶ್ಯಕತೆ ಇಲ್ಲ, ಎಂಥದ್ದು ಮಾರುಕಟ್ಟೆನ ಅವಶ್ಯಕತೆ ಇಲ್ಲ ಅವ್ರಿಗೆ. ಅದು 10%. ಇನ್ನೊಂದು 10% ಹೇಳಿದ್ನಲ್ಲ, ಶಿವನ ಅಥವಾ ಮೇಲ್ಗಡೆ ಬಂದು ಸಾವಯವ ಕೃಷಿ ಮಾಡಿದ್ರು ಮಾಡಲ್ಲ. ಅವ್ರ ಬಗ್ಗೆ ಮಾತಾಡೋದು ಬೇಡ. ದೇವ್ರ ಸಂತೋಷ, ದೇವ್ರು ಚೆನ್ನಾಗಿಟ್ಟಿರ್ಲಿ, ಅವ್ರು ಏನ್ ಮಾಡ್ಕೊಂಡು ಅವ್ರು ಮುಂದುವರ್ಸ್ಕೊಂಡು ಹೋಗ್ಲಿ. ಇನ್ನು 80% ಮಧ್ಯೆ ಇದಾರಲ್ಲ,
ಪಾಪ ಬಹಳ ಪ್ರಾಮಾಣಿಕವಾಗಿ ಆಸಕ್ತಿ ಇದೆ ಅವ್ರಿಗೆ. ಸಾವಯವ ಕೃಷಿ ಮಾಡ್ಲಿಕ್ಕೆ ಆಸಕ್ತಿ ಇದೆ, ನೈಸರ್ಗಿಕ ಕೃಷಿ ಮಾಡ್ಲಿಕ್ಕೆ ಆಸಕ್ತಿ ಇದೆ. ಪಾಪ ಒಂದು ಎಲ್ಲೋ ಒಂದ್ ಕಡೆ ಜ್ಞಾನದ ಕೊರತೆ ಇರ್ಬೋದು, ಅಥವಾ ಎರಡನೇದು ಬಂದು ಇಳುವರಿ ಎಲ್ಲಿ ಕಡಿಮೆ ಆಗುತ್ತೋ, ಸರ್ ನಮ್ದು ಇರೋದು 1 ಎಕರೆ 2 ಎಕರೆ, ಎಲ್ಲಿ ನಾನು ಸಾವಯವ ಕೃಷಿ ನೈಸರ್ಗಿಕ ಕೃಷಿ ಮಾಡಿ ನನಗೆ ಆದಾಯ ಎಲ್ಲ ಕಡಿಮೆ ಆಗ್ಬಿಟ್ರೆ ನನ್ನ ಕುಟುಂಬ ನೋಡ್ಕೊಳ್ಬೇಕು, ಸಾಲ ಮಾಡಿದ್ದೀನಿ, ಅಥವಾ ನನಗೆ ನನ್ಗೆ ಅದನ್ನ ಮಾಡ್ಲಿಕ್ಕೆ ಸಿದ್ಧತೆ ಆಗಿಲ್ಲ, ಮಾರುಕಟ್ಟೆ ಕಂಡ್ಕೊಳ್ಳಿ. ನೀವು ಮಾರುಕಟ್ಟೆ ಕಂಡ್ಕೊಟ್ರೆ ಸರ್ ಖಂಡಿತ ಮಾಡ್ತೀನಿ ಅನ್ನಂತವ್ರು. ನಾನು ಯಾವತ್ತೂ ಮಾತಾಡಂತದ್ದು ಈ 80% ಈ ಕಡೆ ಇರಂತವ್ರು ಬಿಡಿ, ಅವ್ರ ಪುಣ್ಯಾತ್ಮರು ಏನೋ ಇನ್ನು ಹೇಳುದು, ಇನ್ನು ಈ ಕಡೆಯವರು ನಾವು ಅವ್ರನ್ನ ಇದ್ ಮಾಡೋದ್ ಬೇಡ, ಅವ್ರನ್ನ ಆಗ್ಲೇ ಹೇಳಂಗೆ ದೇವ್ರು ಬಂದ್ರು ಅವ್ರನ್ನ ಪರಿವರ್ತನೆ ಮಾಡ್ಲಿಕ್ಕೆ ಆಗಲ್ಲ. ಮುಖ್ಯವಾಗಿ ನಾವು ಗಮನ ಕೊಡ್ಬೇಕಾಗಿರೋದು 80% ಇದಾರಲ್ಲ ತಯಾರಿದಾರ ಅವರು. ಒಂದು, ಜ್ಞಾನ ಕೊಡ್ಬೇಕು. ಎರಡನೇದು, ಅದಕ್ಕೆ ಪೂರಕವಾಗಿರಂತ ಬೆಂಬಲ ಕೊಡ್ಬೇಕು, ಮತ್ತೆ ಮಾರುಕಟ್ಟೆಯಲ್ಲಿ ಗೆಲ್ಲಿಸ್ಬೇಕು. ಅವ್ರಿಗೆ ಮಾರುಕಟ್ಟೆ ಸೃಷ್ಟಿಸ್ಕೊಟ್ರೆ ಯಾರು ಬೇಕಾದ್ರೂ ಮಾಡ್ಲಿಕ್ಕೆ ತಯಾರಿದ್ದಾರೆ. ಒಂದ್ ಹೇಳ್ಬಿಡ್ತೀನಿ 2 ಪದಗಳನ್ನ. ಯಾವತ್ತು ಕೃಷಿನಲ್ಲಿ ಉತ್ಪಾದನೆ, ಮಾರ್ಕೆಟ್ ಶುಡ್ ಡ್ರೈವ್ ದ ಪ್ರೊಡಕ್ಷನ್ ಅಂತ ಕರಿತೀವಿ. ಮಾರುಕಟ್ಟೆ ಬೇಡಿಕೆ ಯಾವತ್ತು ಉತ್ಪಾದನೆನ ಅದನ್ನ ಎಳಿಬೇಕು. ಆದ್ರೆ ಇವತ್ತೇನಾಗ್ತಾ ಇದೆ ಅಂದ್ರೆ, ಮಾಡ್ತಾ ಇದೀವಿ ಏನು ಇದನ್ನು, ಮಾರ್ಕೆಟ್ ಡಿಮ್ಯಾಂಡ್ ಫಸ್ಟ್ ಕ್ರಿಯೇಟ್ ಮಾಡ್ಬೇಕು, ಮಾರುಕಟ್ಟೆ ಬೇಡಿಕೆ ಮಾಡ್ಕೊಂಡು ಆನಂತರ ಅದು ಉತ್ಪಾದನೆಗೆ ಬರಬೇಕು. ಇಲ್ಲ ಏನಾಗ್ಬಿಡ್ತದೆ ಅಂದ್ರೆ, ನಾನು ಉತ್ಪಾದನೆ ಮಾಡ್ತಾ ಇದ್ದೀನಿ ಆದ್ರೆ ಮಾರ್ಕೆಟ್ ಅಲ್ಲಿ ಬೇಡಿಕೆ ಸೃಷ್ಟಿ ಆಗ್ಬೇಕಲ್ಲ. ಈ ರೀತಿ ಇವಾಗ ಬಿಡಿ 25 ವರ್ಷಗಳಲ್ಲಿ ಬಹಳಷ್ಟು ಬದಲಾಗಿದೆ. ನಾವೆಲ್ಲ ಯಾಕೆ ಇದನ್ನ ಇಷ್ಟು ನನ್ನದೇ ಶೈಲಿನಲ್ಲಿ ಬಹಳ ಪ್ರಾಯೋಗಿಕ ಅನುಭವದಲ್ಲಿ ಹೇಳ್ತಾ ಇದ್ದೀನಿ. 25 ವರ್ಷದಿಂದ ಬಹಳಷ್ಟು ಜನ ದೊಡ್ಡ ಪ್ರಮಾಣದಲ್ಲಿ ಮಾಡ್ಲಿಕ್ಕೂ ಪ್ರಯತ್ನ ಮಾಡಿದ್ರು, ಆದ್ರೆ ಮಾರುಕಟ್ಟೆಯಲ್ಲಿ ಇಷ್ಟು ಬೇಡಿಕೆ ಇರ್ಲಿಲ್ಲ. ಹಾಗಾಗಿ ಭ್ರಮನಿರಸನ ಆಗಿ ಎಷ್ಟೋ ಜನ ವಾಪಸ್ ಹೋಗಿರೋಂಥವ್ರು ಇದ್ದಾರೆ. ಹಾಗಾಗಿ ಮಾರುಕಟ್ಟೆ ಅಧ್ಯಯನ ಮತ್ತು ಮಾರುಕಟ್ಟೆ ಸಮೀಕ್ಷೆ ಮಾಡ್ಬೇಕಾಗಿರೋಂಥದ್ದು. ಮತ್ತೆ ಈ ನಿಟ್ಟಿನಲ್ಲಿ ಕೆಲವು ಸರ್ಕಾರದ ಯೋಜನೆಗಳನ್ನು ಹೇಳ್ಬಿಡ್ತೀನಿ, ಬಹುತೇಕ ಅದನ್ನ ಗರ್ವದಿಂದನೂ ಹೇಳ್ತೇನೆ. ಅದೇನೇ ಎರಡೇ ವಿಚಾರ ಇರ್ಬೋದು, ಫಲಿತಾಂಶದ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಇಡೀ ಭಾರತ ದೇಶದಲ್ಲೇ ಮೊದಲ ಬಾರಿಗೆ ಸಾವಯವ ಕೃಷಿಗೆ ಉತ್ತೇಜನ ನೀಡಂತ, ಪ್ರೋತ್ಸಾಹ ಕೊಡಂತ ಯೋಜನೆಗಳನ್ನ ಮೊದಲ ಬಾರಿಗೆ ಭಾರತ ದೇಶದಲ್ಲಿ ಜಾರಿಗೆ ತಂದಂತ ರಾಜ್ಯ ಕರ್ನಾಟಕ ರಾಜ್ಯ. ಇಡೀ ಭಾರತ ದೇಶದಲ್ಲೇ 2003-4 ಅವಾಗ ಬೇರೆ ಭಾರತ ದೇಶದಲ್ಲಿ ಯಾವ ರಾಜ್ಯಗಳು ಸಹ ಸಾವಯವ ಕೃಷಿ ಮತ್ತು ನೈಸರ್ಗಿಕ ಕೃಷಿಗೆ ಉತ್ತೇಜನ ಅಂತ ಯೋಜನೆ ಕರ್ನಾಟಕ ತಂದಿದ್ದು, ರಾಜ್ಯದಲ್ಲಿ ಮೊದಲನೇ ಬಾರಿಗೆ ತಂದಿದ್ದು. ಭಾರತ ದೇಶದಲ್ಲೇ ಮೊದಲ ಬಾರಿಗೆ ಸಾವಯವ ಕೃಷಿಗೆ ಪ್ರತ್ಯೇಕ ನೀತಿ ತಂದಂತ ರಾಜ್ಯ ಕರ್ನಾಟಕ ರಾಜ್ಯ. ಇಡೀ ಭಾರತ ದೇಶದಲ್ಲೇ ಮೊದಲ ಬಾರಿಗೆ ಅಂತಾರಾಷ್ಟ್ರೀಯ ಮಟ್ಟದ ಸಾವಯವ ಸಿರಿಧಾನ್ಯ ಮೇಳಗಳನ್ನ ಆಯೋಜನೆ ಮಾಡಿದಂತ ರಾಜ್ಯ ಕರ್ನಾಟಕ ರಾಜ್ಯ. ಹಾಗಾಗಿ ನಾನು ಸರ್ಕಾರದ ವ್ಯವಸ್ಥೆಯಲ್ಲಿ ಇದ್ರೂ ಸಹ ನಾನು ಅದನ್ನ ಕಡೆ ಬೆರಳು ತೋರ್ಸಂತವನಲ್ಲ. ನೋಡಿ, ಯಾವತ್ತು ನಾವು ದೂಷಣೆ ಮಾಡಂತದಲ್ಲ ವ್ಯವಸ್ಥೆ ಹಿಂಗೆ ನೋಡಿ. ಹಾಗಾಗಿ ನೋಡಿ, ನಾನು ಸರ್ಕಾರದ ವ್ಯವಸ್ಥೆ ನನಗೆ ವೈಯಕ್ತಿಕವಾಗಿ ಆಸಕ್ತಿ ಇರ್ಲಿಲ್ಲ, ನಾನು ಹೊರಗಡೆ ಬಂದೆ. ಆದರೂ ಸಹ ಕರ್ನಾಟಕ ಸರ್ಕಾರದಲ್ಲಿ ಮಾಡಿರಂತ ಸಾವಯವ ಕೃಷಿಗೆ ಪೂರಕವಾದಂತ ಒಳ್ಳೊಳ್ಳೆ ಯೋಜನೆಗಳನ್ನ ನಾನು ಸಹ ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ಏನು ಹೇಳ್ತಾರಲ್ಲ, ಏನೇ ಈಗ ನಾನು ಪರಿಪೂರ್ಣ, ಆಗ್ಲೇ ಪ್ರಾರಂಭದಲ್ಲಿ ಹೇಳಿದಾಗೆ ವ್ಯವಸ್ಥೆನೂ ಪರಿಪೂರ್ಣ ಅಲ್ಲ, ಯಾರು ಪರಿಪೂರ್ಣ. ನಮಗೇನು ಒಳ್ಳೇದನ್ನ ಆಯ್ಕೆ ಮಾಡ್ಕೊಳ್ಳಂತ ಗುಣ ನಮ್ಮಲ್ಲಿ ಇರ್ಬೇಕು. ಹಾಗಾಗಿ ಸರ್ಕಾರದ ಯೋಜನೆಗಳೀಗ ಕೇಂದ್ರ ಸರ್ಕಾರದಲ್ಲೂ ಪರಂಪರಾಗತ ಕೃಷಿ ವಿಕಾಸ ಯೋಜನೆ ಅಂತ ಅಂದ್ಬಿಟ್ಟು ಇಡೀ ಭಾರತದ ಎಲ್ಲಾ ಜಿಲ್ಲೆಗಳಲ್ಲೂ ಎಲ್ಲಾ ರಾಜ್ಯಗಳಲ್ಲೂ ಅನುಷ್ಠಾನ ಮಾಡ್ತಾ ಇದ್ದಾರೆ. ಆಗ ಏನನ್ನ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದೀನಿ ಅಂದ್ರೆ, ನಿಮ್ಮಲ್ಲಿ ಯಾರಾದ್ರೂ ಈಗ ಮಾಡ್ತಾ ಇದ್ದಾರೆ ಅಥವಾ ಮಾಡ್ಲಿಕ್ಕೆ ಆಸಕ್ತಿ ಇದ್ದಾರೆ, ಅದಕ್ಕೆ ಪೂರಕವಾದಂತ ಯೋಜನೆಗಳು ಸಹ ಸರ್ಕಾರದಲ್ಲಿ ಇದೆ. ಅದು ಸಹ ನಿಮ್ಮಲ್ಲಿ ಪ್ರೇರೇಪಣೆ ಕೊಡ್ಲಿಕ್ಕೆ ಅದು ಒಂದು ಅಂಶ ಅನ್ನೋದನ್ನ ನಿಮ್ಗೆ ಅರ್ಥ ಆಗ್ಲಿ ಅಂತ ನಾನು ಈ ಒಂದು ವಿಚಾರವನ್ನ ನಿಮ್ಗೆ ಹೇಳ್ತಾ ಇರೋಂಥದ್ದು. ಇನ್ನ ಬಹುಶಃ ಮಾರುಕಟ್ಟೆ ದೃಷ್ಟಿಯಲ್ಲಿ ಮಾತಾಡೋದಾರೆ, ಯಾಕಂದ್ರೆ ನಾನೇನು ಮತ್ತೊಮ್ಮೆ ಹೇಳ್ಬಿಡ್ತೇನೆ, ನಾನು ಕೇವಲ ಉತ್ಪಾದನೆಗೆ ಸೀಮಿತವಾಗಿ ನಾನು ಕೆಲಸ ಮಾಡಿರೋಂಥದ್ದಲ್ಲ. ಕಳೆದ 26 ವರ್ಷಗಳಲ್ಲಿ ನಾನು ಅಖಿಲ ಭಾರತ ಸಾವಯವ ಕೃಷಿ ಅಂದ್ರೆ ಉತ್ಪಾದನೆ ಮತ್ತು ದೃಢೀಕರಣ ಅಥವಾ ಪ್ರಮಾಣೀಕರಣ ಮತ್ತು ಮಾರುಕಟ್ಟೆ 3 ಕ್ಷೇತ್ರದಲ್ಲಿ ಬಹಳ ತಳಮಟ್ಟದಲ್ಲಿ ಅನುಭವ ಪಡೆದು ಮಾತಾಡಂತವನು. ಉತ್ಪಾದನೆ ಒಂದು, ಮತ್ತೆ ಎರಡನೇದು ಬಂದು ದೃಢೀಕರಣ ಅಥವಾ ಪ್ರಮಾಣೀಕರಣ ಅಂತ ಕರಿತೀವಿ. ಇವತ್ತು ಸಾವಯವ ಅಥವಾ ನೈಸರ್ಗಿಕ ಅನ್ನಂಥದ್ದೇನು ಆಹಾರ ಪದಾರ್ಥ ಇದೆಯಲ್ಲ, ರೈತನೇ ನೇರ ಗ್ರಾಹಕರಿಗೆ ಮಾರಾಟ ಮಾಡ್ತಾರೆ, ಗೊತ್ತಿರಂತವ್ರಿಗೆ ಮಾರಾಟ ಮಾಡ್ತಾರೆ. ಅಂದ್ರೆ ದೃಢೀಕರಣದ ಅವಶ್ಯಕತೆ ಇಲ್ಲ, ಪ್ರಮಾಣೀಕರಣದ ಅವಶ್ಯಕತೆ ಇಲ್ಲ. ಆದರೆ ಇದನ್ನ ನೀವು ವೈಯಕ್ತಿಕವಾಗಿ ಬಹಳಷ್ಟು ಚರ್ಚೆಗಳು 26 ವರ್ಷದಲ್ಲಿ ನಾವು ಬಹಳ ಎಷ್ಟು ಕಾರ್ಯಾಗಾರಗಳು ಕಾರ್ಯಕ್ರಮಗಳು ಮಾಡಿರೋಂಥದ್ದು, ಬಹಳಷ್ಟು ಪ್ರಶ್ನೆಗಳು, ಬಹಳಷ್ಟು ಇದೆಲ್ಲ ಆಗಿ ಹೇಳ್ತೀನಿ. ನನ್ನನ್ನು ನೀವು ವೈಯಕ್ತಿಕವಾಗಿ ಕೇಳೋದಾದ್ರೆ ದೃಢೀಕರಣ ಪ್ರಮಾಣೀಕರಣ ಅನ್ನಂಥದ್ದು ನನಗೂ ವೈಯಕ್ತಿಕವಾಗಿ ಆಸಕ್ತಿ ಇಲ್ಲ. ಯಾಕಂದ್ರೆ ಆತ್ಮ ಮೆಚ್ಚಬೇಕು. ನಾನ್ ಮಾಡ್ತಾ ಇರೋಂಥದ್ದು ನಿಜವಾಗ್ಲೂ ಅದು ಏನ್ ಮಾಡ್ತೀರಾ? ಇವತ್ತು 21ನೇ ಶತಮಾನದಲ್ಲಿ ಇದೀವಲ್ಲ, 12ನೇ ಶತಮಾನದಲ್ಲಿ ಇಲ್ವಲ್ಲ. ಎಲ್ಲದಕ್ಕೂ ಒಂದು ಖಾತ್ರಿ ಬೇಕಲ್ಲ, ಎಲ್ಲದಕ್ಕೂ ಒಂದು ಪುರಾವೆ ಬೇಕು. ಈಗ ನಾನು KP ಲೋಕಸೇವಾ ಆಯೋಗದಲ್ಲಿ ಅರ್ಜಿ ಕರೆದಿದ್ರು, ತೋಟ ಗೆಜೆಟೆಡ್ ಅಧಿಕಾರಿ ಅಂತ. ನಾನು ಅರ್ಜಿ ಹಾಕಿದಾಗ ನಿಮ್ದು ಪದವಿ ಪ್ರಮಾಣ ಪತ್ರ ಹಾಕು ಅಂದ್ರು. ಇಲ್ಲ ನಾನು ಹಾಕಲ್ಲ, ನಿಮ್ ನಂಬಿಕೆ ಅಲ್ವಾ, ನಾನು ಓದಿದ್ದೀನಿ ಅಂದ್ರೆ
ನಾನ್ ಓದಿದ್ವಿ ಸರಿ, ಸಮಾಜ ಕೇಳುತ್ತಲ್ಲ, ಖಾತ್ರಿ ಬೇಕಲ್ಲ. ಈಗ ಯಾರ ಜಮೀನ್ ನೋಂದಣಿ ಮಾಡ್ಕೊಂಡ್ರು, ಸರಿ ಮನೆಗೆ ಹೋಗಿ ಅಂದ್ರೆ ಪತ್ರ ಕೊಡಿ ಅಂದ್ರೆ, ಇಲ್ಲ ಬೇಡಿ ನಂಬಿಕೆ ಇದೆಯಲ್ಲ ಅಂತ ಹೇಳಲಿಕ್ಕಾಗಲ್ಲ, ಏನು ಮಾಡ್ಲಿಕ್ಕಾಗಲ್ಲ. ಬಹಳ ದೂರ ಬಂದ್ಬಿಟ್ಟಿದೀವಿ, 12ನೇ ಶತಮಾನ 10ನೇ ಶತಮಾನದಿಂದ ಬಹಳ ಬಹಳ ದೂರ ಬಂದಿದೀವಿ. ಹಾಗಾಗಿ ಸಮಾಜದಲ್ಲಿ ಇದೀವಿ, ಏನು ಮಾಡ್ಲಿಕ್ಕಾಗಲ್ಲ. ಕೆಲವು ವಿಚಾರಗಳು ನನಗೆ ವೈಯಕ್ತಿಕವಾಗಿ ನನ್ಗೆ ಆಸಕ್ತಿ ಇಲ್ಲ ಅಂದ್ರೆ ಸಮಾಜದ ಚೌಕಟ್ಟಿನ ಇರಲಿ ಮಾಡ್ಲೇಬೇಕು. ನನ್ಗೂ ಸಹ ಈ ಶೈಕ್ಷಣಿಕ ವ್ಯವಸ್ಥೆ ಇಷ್ಟ ಇರ್ಲಿಲ್ಲ, ಹಾಗಾಗಿ ಓದ್ಲೇಬೇಕಿತ್ತಲ್ಲ. ಏನು ಮಾಡ್ಲಿಕ್ಕಾಗಲ್ಲ. ಇರಂತ ವ್ಯವಸ್ಥೆನಲ್ಲಿ ಏನು ನಮ್ಮ ತನವನ್ನು ಬಿಡದೆ ನಮ್ಮ ವಿಚಾರಗಳಿಗೂ ಪೂರಕವಾಗಿ ಮಾಡ್ಬೇಕು. ಹಾಗಾಗಿ ಯಾರು ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದ್ದೀರಾ, ಮಾರುಕಟ್ಟೆ ದೃಷ್ಟಿಯಿಂದ ಮಾಡ್ತಾ ಇದ್ದೀರಿ ಅಂತ ಅಂದ್ರೆ ಅವಾಗ ದೃಢೀಕರಣದ ಅವಶ್ಯಕತೆ ಇರುತ್ತೆ. ಈಗ ಉದಾಹರಣೆಗೆ ಹೇಳೋಣ, ಈಗ ಬಹುಶಃ ನನಗೆ ಗೊತ್ತಿಲ್ಲ ಇವತ್ತು ಈ ಕಾರ್ಯಕ್ರಮದಲ್ಲಿ ಎಷ್ಟು ಜನ ಭಾಗಿಯಾಗಿದ್ದೀರಾ, ಅದು ಎಷ್ಟು ಜನ ಕೃಷಿಕರಿದ್ದೀರಾ ನನಗಾಗಿ ಗೊತ್ತಿಲ್ಲ. ಈಗ ಎಷ್ಟೋ ಜನಕ್ಕೆ ನಾನು ವೈಯಕ್ತಿಕವಾಗಿ ನೀವು ಗೊತ್ತಿಲ್ಲ. ಈಗ ನೀವು ಸಾವಯವ ಕೃಷಿಲಿ ಏನೋ ಒಂದು ಉತ್ಪನ್ನ ಬೆಳೆದಿರ್ತೀರಿ, ನಾನ್ ನಿಮ್ಮಿಂದ ಖರೀದಿ ಮಾಡ್ಬೇಕಂದ್ರೆ ನೀವು ಮಾಡ್ತೀರ ಅದಕ್ಕೆ ಏನ್ ಖಾತ್ರಿ ಇರ್ತದೆ? ನಮಗೂ ಸಂಪರ್ಕ ಇಲ್ಲ, ನಮಗೂ ಸಂಪರ್ಕ ಇದೆ, ಪ್ರತಿದಿನ ಬೆಳಗಾದ್ರೆ ನಿಮ್ಮನ್ನ ನೋಡ್ತಾ ಇದ್ದೀನಿ ಅನ್ನೋದಿದ್ರೆ ಅದು ಸರಿ. ಆದ್ರೆ ದೊಡ್ಡ ಪ್ರಮಾಣದಲ್ಲಿ ಮಾರುಕಟ್ಟೆ ಮಾಡ್ಬೇಕು ನಾನು ಅಂದಾಗ ಖಂಡಿತವಾಗಿ ಬೆಳೆದವ್ರು ಯಾರು ಅಂತ ಗ್ರಾಹಕರಿಗೆ ಗೊತ್ತಿರಲ್ಲ. ಅವಾಗ ಒಂದು ವ್ಯವಸ್ಥೆ ಬೇಕಾಗತ್ತಲ್ಲ, ಒಂದು ಖಾತ್ರಿ ಅಥವಾ ಒಂದು ಪುರಾವೆ ಅನ್ನೋದು ಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಸಾವಯವ ಪ್ರಮಾಣೀಕರಣ ಅಥವಾ ದೃಢೀಕರಣ ವ್ಯವಸ್ಥೆ ಇರೋಂಥದ್ದು. ಅದ್ರ ಬಗ್ಗೆ ನಾನು ಹೆಚ್ಚು ಆಳವಾಗಿ ತಾಂತ್ರಿಕ ವಿಚಾರಗಳನ್ನ ಹೇಳಲಿಕ್ಕೆ ಹೋಗಲ್ಲ. ಆಸಕ್ತಿ ಇರೋರಿದ್ರೆ ನಾನು ಕಡೆ ಭಾಗದಲ್ಲಿ ನನ್ನ ದೂರವಾಣಿ ಸಂಖ್ಯೆಗಳನ್ನು ಕೊಡ್ತೀನಿ. ಈಗಾಗ್ಲೇ ಯಾರ ಮಾಡ್ತಾ ಇದ್ದು, ಇಲ್ಲ ಸರ್ ನಾವು ದೊಡ್ಡ ಮಟ್ಟದಲ್ಲಿ ಮಾಡ್ಬೇಕು ಅಂತಿದೀವಿ, ನಮ್ಗೆ ದೃಢೀಕರಣ ಮತ್ತು ಪ್ರಮಾಣೀಕರಣ ಅವಶ್ಯಕತೆ ಇದೆ, ಯಾವ ಸಂಸ್ಥೆಗಳು ಮಾಡ್ತಾರೆ, ಹೇಗ್ ತಗೊಳ್ಬೇಕನ್ನಂಥದ್ದು ಏನಾದ್ರು ನಿಮ್ಗೆ ಆಸಕ್ತಿ ಇದೆ ದಯಮಾಡಿ ತಿಳಿಸಿ, ನಾನು ನಿಮ್ಗೆ ಮಾಹಿತಿಯನ್ನ ಕೊಡ್ತೇನೆ, ಪ್ರಮಾಣೀಕರಣ ಮತ್ತು ದೃಢೀಕರಣ. ಆದ್ರೆ ಒಂದಂತೂ ಸತ್ಯ, 25 ವರ್ಷದ ಹಿಂದೆ ಬಹುಶಃ 2003-4 ಆಗ ನಾವೇನು ಸಾವಯವ ಚಳವಳಿಗೆ ಇಲಾಖೆಯಲ್ಲಿ ಇದ್ದಾಗ ಮಾಡ್ತಾ ಇದ್ದಾಗ ಬಹುತೇಕ ಹಾಗೆ ನಡೀತಾ ಇತ್ತು. ಏನು ಸಾವಯವ ಕೃಷಿ ಮಾಡ್ತಾ ಇದ್ದೀನಿ, ಖರೀದಿ ಮಾಡೋರು ಅದ್ ಏನ್ ಮಾಡ್ತೀರಾ, ಸಮಾಜ ಅಷ್ಟೊಂದು ಒಳ್ಳೇದಿದೆಯಲ್ಲ, ಅದ್ರ ದುರುಪಯೋಗ ಪಡಿಸ್ಕೊಳ್ಳೋರು ಬಹಳ ಸಂಖ್ಯೆಲಿ ಆಗೋದ್ರು. ಅವಾಗ ಏನಾಯ್ತು ಅಂದ್ರೆ ಅವಾಗ ಏನಾಗುತ್ತೆ ಅಂದ್ರೆ ಪಾಪ ಒಳ್ಳೆ ಪ್ರಾಮಾಣಿಕವಾಗಿ ಮಾಡಂತವ್ರಿಗೂ ಒಂದೊಂದು ಕಷ್ಟ ಆಗುತ್ತೆ. ಹಾಗಾಗಿ ನಮ್ಮ ಭಾರತ ಸರ್ಕಾರ 2002-3ರಲ್ಲಿ ಈ ಸಾವಯವ ದೃಢೀಕರಣ ಮತ್ತು ಸಾವಯವ ಪ್ರಮಾಣೀಕರಣ ವ್ಯವಸ್ಥೆಯನ್ನ ಕೇಂದ್ರ ಸರ್ಕಾರದ ವಾಣಿಜ್ಯ ಮಂತ್ರಾಲಯದ ವ್ಯಾಪ್ತಿಯಿಂದ ಅದನ್ನ ಅನುಷ್ಠಾನ ಮಾಡ್ತಾ ಇರೋಂಥದ್ದು. ಹಾಗಾಗಿ ಇವತ್ತು ಯಾರೇ ಒಬ್ಬ ವ್ಯಕ್ತಿ ಅಥವಾ ಯಾರೇ ಒಬ್ಬ ಕೃಷಿಕ ನಾನು ಪದಾರ್ಥ ಮಾಡಿ ಸಾವಯವದಲ್ಲಿ ಉತ್ಪನ್ನ ಬೆಳೆದು ನಲ್ಲಿ ಸಾವಯವನ ಪದವನ್ನ ಬಳಕೆ ಮಾಡ್ತೀನಿ ಮೇಲೆ ಅಂತಂದ್ರೆ ದೃಢೀಕರಣದ ಅವಶ್ಯಕತೆ ಇದೆ. ಸಾವಯವ ಅಂತ ನಾನು ಲೇಬಲ್ ನಲ್ಲಿ ಬಳಸ್ತೀನಿ ಅಂತಂದ್ರೆ ಅದು ದೃಢೀಕರಣ ಮತ್ತು ಪ್ರಮಾಣೀಕರಣ ಮಾಡಂತ ಏನು ಅನಿವಾರ್ಯತೆನೂ ಇದೆ, ಮತ್ತೆ ಅದು ಕಾನೂನು ಸಹ ಇದೆ, ನಿಯಮನೂ ಸಹ ಇದೆ. ಏನು ಹಾಗಾಗಿ ಏನು ಮಾಡಿಕಲ್ಲ, ಬಹಳಷ್ಟು ಕಾರ್ಯಕ್ರಮಗಳು ಬಹಳ ಜನಕ್ಕೆ ಪ್ರಶ್ನೆ ಕೇಳಿದ್ದಾರೆ, ನಾವು ಉತ್ತರ ಕೊಟ್ಟಿದೀವಿ. ಸರ್ ನಾವು ಪ್ರಾಮಾಣಿಕವಾಗಿ ಮಾಡ್ತಾ ಇದೀವಿ, ನಾವು ದೃಢೀಕರಣ ಮಾಡಿಸ್ಕೊಳ್ಬೇಕಂತಂದ್ರೆ ಈಗ ನಾನು ವಾಣಿಜ್ಯ ದೃಷ್ಟಿಯಿಂದ ಮಾಡ್ತಾ ಇದ್ದೀನಿ, ಅವಶ್ಯಕತೆ ಇದೆ, ಏನು ಮಾಡ್ಲಿಕ್ಕೆ. ಈಗ ನಮ್ಮ ಮನೇಲೆ ಕೂತ್ಕೊಂಡು 4 ವರ್ಷ ತೋಟಗಾರಿಕೆಯಲ್ಲಿ ಇರಂತಹ ಎಲ್ಲಾ ವಿಷಯಗಳನ್ನ ಓದ್ಬೋದಿತ್ತು, ತಿಳ್ಕೊಳ್ಬೋದಿತ್ತು, ಜ್ಞಾನಾರ್ಜನೆ ಆಗ್ತಿತ್ತು. ಆದ್ರೆ ಪದವಿ ಪ್ರಮಾಣ ಪತ್ರ ಬೇಕು ಅಂದ್ರೆ ಆ ವ್ಯವಸ್ಥೆಯಲ್ಲಿ ಹೋಗ್ಬೇಕಿತ್ತಲ್ಲ, ಆ ಕೃಷಿ ವಿಶ್ವವಿದ್ಯಾಲಯ ವ್ಯಾಪ್ತಿಗೆ ಹೋಗಿ ಅರ್ಜಿ ಹಾಕಿ 4 ವರ್ಷ ಓದ್ಬೇಕಿತ್ತಲ್ಲ. ಅಂದ್ರೆ ನನಗದು ಅನುಕೂಲ ಆಗ್ಲಿ ಅಂತ ತಾನೇ ನಾನು ಮಾಡ್ಕೊಳ್ತಾ ಇರೋಂಥದ್ದು. ಹಾಗಾಗಿ ಮತ್ತೊಮ್ಮೆ ಪುನರುಚ್ಚಿಸ್ತೀನಿ, ಮಾರುಕಟ್ಟೆಯ ದೃಷ್ಟಿಯಿಂದ ಮಾತ್ರ ದೃಢೀಕರಣ ವಿನಃ ನಮ್ಮ ಆತ್ಮಸಾಕ್ಷಿನ ಅದಕ್ಕೆ ಪುರಾವೆ ಅಲ್ಲ. ಆತ್ಮಸಾಕ್ಷಿ ಅನ್ನಂಥದ್ದು ಯಾವ ದೃಢೀಕರಣ ವ್ಯವಸ್ಥೆ, ಯಾವ ಪ್ರಮಾಣೀಕರಣ ವ್ಯವಸ್ಥೆ, ಯಾವ ಮೈಕ್ರೋಸ್ಕೋಪ್ ಅಥವಾ ಯಾವುದೇ ಮೀಟರ್ಗಳಲ್ಲಿ ಪತ್ತೆ ಹಚ್ಲಿಕ್ಕೆ ಆಗಲ್ಲ. ಅದು ಅವನಿಗೆ ಗೊತ್ತು, ಮತ್ತೆ ಅದು ನಮಗ್ ಗೊತ್ತು ಸತ್ಯ. ಹಾಗಾಗಿ ಅದನ್ನ ಇದಲ್ಲ, ದೃಢೀಕರಣ ಪ್ರಮಾಣೀಕರಣ ಅನ್ನೋದು ಪತ್ರ ಅಂತ ಏನಿದೆಯಲ್ಲ, ಅದೇನಿದ್ರು ವ್ಯಾವಹಾರಿಕ ಇದಕ್ಕಷ್ಟೇ, ಅಂದ್ರೆ ವಾಣಿಜ್ಯ ದೃಷ್ಟಿನ ನೀವು ಮಾಡಿಸ್ಕೊಳ್ಳುವಂಥದ್ದು ಅಷ್ಟೇ. ಹಾಗಾಗಿ ಯಾಕಂದ್ರೆ ಬಹಳ ಜನ ನಾನು ಇಸ್ಕಾನ್ ಸಂಸ್ಥೆಯಲ್ಲಿ ಇದ್ದಾಗ ಉಚಿತವಾಗಿ ಸಾವಯವ ದೃಢೀಕರಣ ಮಾಡಿಸ್ಕೊಡ್ತಾ ಇದ್ದ. ನಿಮ್ಮ ಮಾಹಿತಿಗೆ ಹೇಳ್ತಾ ಇದ್ದೀನಿ, 2007-8ರಲ್ಲಿ ಇಡೀ ಏಷ್ಯಾ ಖಂಡ, ಭಾರತ ಅಲ್ಲ, ಇಡೀ ಏಷ್ಯಾ ಖಂಡದಲ್ಲೇ ಅತಿ ಹೆಚ್ಚು ಸಾವಯವ ಕೃಷಿಕರಿಗೆ ಪ್ರಮಾಣ ಪತ್ರ ಅಥವಾ ದೃಢೀಕರಣ ಮಾಡಿಕೊಟ್ಟಂತ ಸಂಸ್ಥೆ ಇಕೋಗ್ರಿ ರಿಸರ್ಚ್ ಫೌಂಡೇಶನ್ ಸಂಸ್ಥೆ, ಇಡೀ ಏಷ್ಯಾ ಖಂಡದಲ್ಲೇ. ನಾವೇನ್ ಮಾಡ್ತಾ ಇದ್ದು ಅಂದ್ರೆ ಕೇವಲ ಭಾಷಣ ಮಾಡ್ಬಿಟ್ಟು ಪಾಪ ಅವ್ರಿಗೆ ಸಾವಯವ ಕೃಷಿ ಮಾಡಿ ಅಂತ ಹೇಳೋದ್ರ ಜೊತೆಗೆ ಮಾರುಕಟ್ಟೆಯಲ್ಲಿ ಅವ್ರಿಗೆ ಏನಾರು ಅನುಕೂಲ ಆಗ್ಲಿ, ಮಾರುಕಟ್ಟೆ ಅಂದ ತಕ್ಷಣ ದೃಢೀಕರಣ ಪ್ರಮಾಣ ಪತ್ರ ಕೇಳ್ತಿದ್ರು. ಈಗ ಅವರೇ ಮಾಡ್ಕೊಳ್ಬೇಕಂದ್ರೆ ವೆಚ್ಚ ಜಾಸ್ತಿ ಇತ್ತು. ಅವಾಗ ನಾವು ನಮ್ಮ ಸಂಸ್ಥೆಯಿಂದ ಅದನ್ನ ಉಚಿತವಾಗಿ, ಅಂದ್ರೆ ಉಚಿತ ಅಂದ್ರೆ ದೃಢೀಕರಣ ಸಂಸ್ಥೆಗೆ ಶುಲ್ಕ ನಾವು ಕಟ್ತಾ ಇದ್ದು, ಕೃಷಿಕರಿಗೆ ಅದು ಉಚಿತ ಇತ್ತು, ಅದನ್ನ ಮಾಡಿಸ್ಕೊಡ್ತಾ ಇದ್ದು. ನಾನು ಬಹಳಷ್ಟು ಕಾರ್ಯಕ್ರಮಗಳಿಗೆ ಹೋಗಿ ಇದೆಲ್ಲ ಮಾಡಿದಾಗ ಎಷ್ಟೋ ಜನ ರೈತರು ಏನ್ ಹೇಳಿದಾರೆ ಎಲ್ಲ, ಸರ್ ನಿಮ್ಮ ಈ ದೃಢೀಕರಣದ ಅವಶ್ಯಕತೆ ನನಗಿಲ್ಲ ಸರ್, ನನ್ನ ಆತ್ಮ ಸಂತೃಪ್ತಿ ಮಾತ್ರ ಮಾಡ್ತಾ ಇದೀನಿ ಅಂತ ಹೇಳಿರಂತವ್ರು ಇದ್ದಾರೆ. ಸಾರ ಸಗಟವಾಗಿ ದೃಢೀಕರಣ ನನಗ್ ಬೇಡ ಅಂತ ಹೇಳಂತ ಪುಣ್ಯಾತ್ಮರು ಸಹ ಇದ್ದಾರೆ. ಅದು ಆಗ್ಲೇ ಹೇಳಿದ್ನಲ್ಲ, ಅವ್ರ ಆಚಾರ ವಿಚಾರಗಳು ಮತ್ತೆ ಆಗ್ಲೇ ಹೇಳಿದ್ನ, ನಾನು ಅವ್ರ ಬಗ್ಗೆ ಮಾತಾಡೋಷ್ಟು ನನ್ ದೊಡ್ಡವನಲ್ಲ. ನಾನ್ ಮಾತಾಡ್ತಾ ಇರೋಂಥದ್ದು ಬಹುದೊಡ್ಡ ಸಂಖ್ಯೆಯಲ್ಲಿ ಇವತ್ತು ನಾವು ಕೃಷಿಕರನ್ನ ಸಾವಯವ ಕೃಷಿಗೆ ತರಬೇಕು ಅಂದ್ರೆ
ಮಾರುಕಟ್ಟೆಯಲ್ಲಿ ಗೆಲ್ಲಿಸ್ಬೇಕು ಅವರನ್ನ. ಮತ್ತೆ ಮಾರುಕಟ್ಟೆಗೆ ಪೂರಕವಾಗಿರಂತ ಏನು ಪ್ರಮಾಣೀಕರಣ, ದೃಢೀಕರಣ ಇದೆಯಲ್ಲ ಅದನ್ನು ನಾವು ಮಾಡ್ಕೊಳ್ಳೋಂತ ಒಂದು ವ್ಯವಸ್ಥೆ ಮಾಡ್ಬೇಕಾಗ್ತದೆ. ಏನು ಈ ನಿಟ್ಟಿನಲ್ಲಿ ಸರ್ಕಾರನು ಬಹಳಷ್ಟು ಯೋಜನೆಗಳನ್ನು ಮಾಡ್ತಾ ಇದೆ, ಮತ್ತೆ ಬಹಳಷ್ಟು ಸಂಸ್ಥೆಗಳಿದೆ. ನಾನು ಆಗ್ಲೇ ಹೇಳಿದಾಗೆ ಇನ್ನೂ ದೃಢೀಕರಣದ ಬಗ್ಗೆ ಇನ್ನೂ ಆಳವಾದಂತ ವಿಚಾರಗಳು ಬೇಕಂದ್ರೆ ದಯಮಾಡಿ ಆ ನಂತರ ನೀವು ನನ್ನನ್ನ ಸಂಪರ್ಕ ಮಾಡಿ. ಇನ್ನು ಮಾರುಕಟ್ಟೆ ವಿಷಯಕ್ಕೆ ಬರ್ತೇನೆ. ಈಗೇನು ಭಾರತ ದೇಶದಲ್ಲಿ ಕಳೆದ 25 ವರ್ಷದಿಂದ ಸಾವಯವ ಕೃಷಿಯನ್ನು ನನ್ನನ್ನು ಸೇರಿಸಿ, ನಾನೇನು ಅತೀತನಲ್ಲ, ನಾನು ವ್ಯವಸ್ಥೆ ಅಂದ ತಕ್ಷಣ ನಾನು ಒಬ್ಬ, ಯಾಕಂದ್ರೆ ನಾನು ಪರಿಪೂರ್ಣನಲ್ಲ. ಆ ವ್ಯವಸ್ಥೆ ನಾನು ಮಂಗಳ ಗ್ರಹದಿಂದ ಏನು ಬಂದಿಲ್ಲ, ಇದೇ ಇದ್ರಲ್ಲಿ ಇರೋಂಥವನು. ಸಮಾಜದ ಅಂಕು ಡೊಂಕು ಹೇಳ್ತಾ ಇದ್ದೀನಿ ಅಂದ್ರೆ ನಾನೂ ಸಹ ಅದ್ರಲ್ಲಿ ಒಂದು ಭಾಗ ಅಂತಾನೆ, ಅಷ್ಟು ನಾನು ಏನು ಬಹಳ ಮುಕ್ತವಾಗಿ ಮಾತಾಡಂತವನು. ಹಾಗಾಗಿ ಮಾರುಕಟ್ಟೆ ಅನ್ನಂಥದ್ದು 25-30 ವರ್ಷದಿಂದ ಸಾವಯವ ಕೃಷಿ ಅಂತ ನಾವೇನ್ ಮಾತಾಡ್ತಿದೀವಲ್ಲ ಭಾರತ ದೇಶದಲ್ಲಿ, ಇದು ಬಂದಂತದ್ದು ನಾವ್ಯಾರು ಜಾಗೃತರಾಗಿ ಮಾಡ್ತಾ ಇಲ್ಲ. ದಯವಿಟ್ಟು ಏನು ನನ್ನ ಪ್ರಾಯೋಗಿಕವಾಗಿ ಅನುಭವ ಹೇಳ್ತೀನಿ, ನಾವ್ಯಾರು ಜಾಗೃತರಾಗ್ಬಿಟ್ಟಂದ್ರೆ ಈಗಾಗಲೇ ತಲಾಂತರಗಳಿಂದ ಶತಶತಮಾನಗಳಿಂದ ಸಾವಯವ ಕೃಷಿ, ನೈಸರ್ಗಿಕ ಕೃಷಿ ಮಾಡ್ಕೊಡ್ತಿರಂತ ಭವ್ಯ ಪರಂಪರೆ, ಕೃಷಿ ಪರಂಪರೆ ಅಂತ ದೇಶ ನಮ್ದು, ಅದ್ರಲ್ಲಿ ಅನುಮಾನ ಇಲ್ಲ. ಅದನ್ನ ಉಳಿಸ್ಕೊಂಡ್ ಬಂದಿರಂತವ್ರು ಬಹಳಷ್ಟು ಜನ ಇದ್ದಾರೆ, ಅವ್ರ ಬಗ್ಗೆ ನಾನು ಮಾತಾಡ್ತಿಲ್ಲ. ಹಸಿರು ಕ್ರಾಂತಿ ಬಂದ ನಂತರ ಏನ್ ಬದಲಾವಣೆ ಆಯ್ತಲ್ಲ, ಹಸಿರು ಕ್ರಾಂತಿ ಬಂದ ನಂತರ ಬಹುದೊಡ್ಡ ಸಂಖ್ಯೆಯಲ್ಲಿ ಏನು ನಮ್ಮ ಮೂಲ ಇಡೀ ಪ್ರಪಂಚದಲ್ಲೇ ಭವ್ಯ ಇತಿಹಾಸ, ಕೃಷಿ ಇತಿಹಾಸ ಹೊಂದಿರಂತ ದೇಶ ಭಾರತ ದೇಶ. ಇಡೀ ಪ್ರಪಂಚದಲ್ಲೇ ಆಧ್ಯಾತ್ಮಿಕತೆ ಏನು ತವರು ಅಂತಂದ್ರೆ ಭಾರತ ದೇಶ. ಆಯುರ್ವೇದ ಎಲ್ಲವೂ ಅದ್ಭುತವಾದಂತ ವಿಷಯಗಳು. ಆದ್ರೆ ಹಸಿರು ಕ್ರಾಂತಿ ಬಂದ ಒಂದು ಹೊಡೆತಕ್ಕೆ ಅದು ಅವಶ್ಯಕತೆ ಇಲ್ವೋ ಅದ್ರ ಬಗ್ಗೆ ನಾವು ಮಾತಾಡಲ್ಲ. ಅದರಲ್ಲಿ ಬಹಳಷ್ಟು ಸಂಖ್ಯೆಯಲ್ಲಿ ನಮ್ಮ ಕೃಷಿ ಇದರ ಪದ್ಧತಿಗಳೇನು ಬಿಟ್ಟು ಆ ನಂತರ ಅದರ ದುಷ್ಪರಿಣಾಮಗಳ ಅರ್ಥ ಆಗಿ ಬೇರೆ ಬೇರೆ ಆಗಿ ಸಾವಯವ ಕೃಷಿ ಬಗ್ಗೆ ನಾವು ಜಾಗೃತರಾಗಿ ಈ ಸಾವಯವ ಚಳವಳಿ ಬರ್ಲಿಲ್ಲ. ಮತ್ತೊಮ್ಮೆ ಹೇಳ್ತೀನಿ, ಇದು ಸಾವಯವ ಚಳುವಳಿಗೆ ಮತ್ತೆ ಭಾರತ ದೇಶದಲ್ಲಿ ಚರ್ಚೆ ಬಂದಿದ್ ಯಾವಾಗ ಅಂತ ಹೇಳ, ಎಷ್ಟೋ ದೊಡ್ಡ ದೊಡ್ಡ ಸಂಸ್ಥೆಗಳು ಮತ್ತೆ ಕಂಪ್ನಿಗಳು ಏನ್ ಮಾಡೋರು ಅಂದ್ರೆ ಬೇರೆ ದೇಶದವರು ಕೇಳೋರು ನಮ್ಗೆ ಸಾವಯವದಲ್ಲಿ ಬೆಳೆದಂತ ಉತ್ಪನ್ನಗಳನ್ನ ಕೊಡಿ, ಸಾವಯವ ಉತ್ಪನ್ನ ಅಂದ್ರೆ ಅವರು ರಾಸಾಯನಿಕ ಕೃಷಿ ಕಲಿಸಿ ಅವರು ಇಲ್ಲಿ ನಮ್ಗೆ ಸಾವಯವ ಕೃಷಿ ಬೆಳೆದು ಅವ್ರು ಅದನ್ನ ಆಮದು ಮಾಡ್ಕೊಂಡು ಅವ್ರ ಬಳಕೆ ಮಾಡ್ತಾ ಇದ್ರು. ಈ ರೀತಿ ಪ್ರಾರಂಭ ಆಗಿದ್ದು 2000ನೇ ಇಸ್ವಿನಲ್ಲಿ, ಆಸುಪಾಸ್ನಲ್ಲಿ ಹೇಳ್ತಾ ಇದ್ದೀನಿ. ಕೆಲವು ದೊಡ್ಡ ದೊಡ್ಡ ಸಂಸ್ಥೆಗಳು ಏನ್ ಮಾಡೋರು ಅಂದ್ರೆ ಕೆಲವು ಉತ್ಪನ್ನಗಳನ್ನ, ಉದಾಹರಣೆಗೆ ಸಾಂಬಾರು ಪದಾರ್ಥಗಳನ್ನ ಇರ್ಬೋದು, ಅಥವಾ ವೆನಿಲ್ಲಾ, ಇವೆಲ್ಲ ಆಗ ರಫ್ತು ಆಗ್ತಾ ಇದ್ದಂಥದ್ದು. ಇತ್ತೀಚೆಗೆ ಸಾವಯವದಲ್ಲಿ ಬೆಳೆದಂತ ತರಕಾರಿಗಳು ಸಹ ರಫ್ತು ಆಗ್ತಾ ಇದೆ. ಅವ್ರು ಮೊದ್ಲು ಪ್ರಾರಂಭ ಮಾಡಿದ್ದು ನಮ್ಗೆ ಸಾವಯವದಲ್ಲಿ ಬೆಳ್ಕೊಡಿ ಅಂತ. ಅದ್ ಆಗ್ತಾ 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 ವ್ಯಾವಹಾರಿಕ ದೃಷ್ಟಿಯಿಂದ ಕಂಪ್ನಿಗಳು ನಮ್ಮ ದೇಶದಲ್ಲೂ ದೊಡ್ಡ ಜನಸಂಖ್ಯೆ ಇದೆಯಲ್ಲ, ನಾವು ಯಾಕೆ ಇದನ್ನ ಮಾರಾಟ ಮಾಡಬಾರದು ಸಾವಯವ ಅಂತ ಹೇಳಿ ನಾವು ಪ್ರಾರಂಭ ಆಗಿದ್ದು. ನಾವ್ಯಾರು ಅಂದ್ರೆ ನಾನು ಯಾವ್ದೋ ಬೆರಳಿಕೆ ಹೇಳ್ತಾ ಇಲ್ಲ, ಬಹುದೊಡ್ಡ ಸಂಖ್ಯೆಯಲ್ಲಿ ಸಾವಯವ ಮುನ್ನೆಲೆಗೆ ಬಂದಂತದ್ದು ನಾವೇನ್ ಜಾಗೃತರಾಗಲ್ಲ. ಮಾರುಕಟ್ಟೆ ದೃಷ್ಟಿಯಿಂದನೇ ಇವತ್ತು ಸಾವಯವ ಅಂತ ಬಂದಿದ್ದು. ದೇಸಿ ಮಾರುಕಟ್ಟೆಲ್ಲೂ ದೊಡ್ಡ ಅವಕಾಶ ಇದೆ, ನಾವ್ಯಾಕೆ ಇಲ್ಲೂ ಮಾರಾಟ ಮಾಡಬಾರ್ದು, ಬ್ರ್ಯಾಂಡ್ಗಳನ್ನ ಮಾಡಬಾರ್ದು ಅಂತ ಬಂದಂತದ್ದು. ಬ್ರ್ಯಾಂಡ್ ಅಂದ ತಕ್ಷಣ ಬಹುತೇಕ ನಾನು ಇದನ್ನ ಪ್ರತಿ ಕಾರ್ಯಕ್ರಮದಲ್ಲೂ ಈ ವಿಷಯ ಹೇಳಲಿಲ್ಲ ಅಂದ್ರೆ ಅದು ನನಗೆ ಸಂತೃಪ್ತಿನ, ನನಗೆ ನಿದ್ದೆನೂ ಬರೋದಿಲ್ಲ. ನಾನು ಏನೋ ಸರಿಯಾಗಿ ಕಾರ್ಯಕ್ರಮ ಮಾಡ್ಲಿಲ್ಲ ಅನ್ಸುತ್ತೆ. ಒಂದು ವಿಷಯ ಹೇಳ್ತೀನಿ, ಬ್ರ್ಯಾಂಡ್ ಅಂತ ಬಂದಾಗ ದೌರ್ಭಾಗ್ಯ, ಭಾರತ ದೇಶದ ದೌರ್ಭಾಗ್ಯ, ಯಾವುದೇ ಕೃಷಿ ಉತ್ಪನ್ನವನ್ನ ಯಾವ ಬ್ರ್ಯಾಂಡ್ ಹೆಸರು ಹೇಳಲಿಕ್ಕೆ ಇಷ್ಟಪಡಲ್ಲ. ಬಹುತೇಕ ನಾವೀಗ ಆನ್ಲೈನ್ ಮಾಡ್ತಾ ಇರೋದ್ರಿಂದ ನಾನು ಪ್ರಶ್ನೆ ಕೇಳಲಿಕ್ಕಾಗಲ್ಲ. ಆಗಸ್ಟ್ 9ನೇ ತಾರೀಕು ನನಗೆ ಅರಸೀಕೆರೆನಲ್ಲಿ ಮತ್ತೊಮ್ಮೆ ನನಗೆ ಆ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ದಾರೆ. ಬಹುತೇಕ ಇಲ್ಲಿ ಇವತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗೋರು ಸಾಧ್ಯರೇ ದಯಮಾಡಿ ಬನ್ನಿ. ಅಲ್ಲಿ ನಿಮ್ಗೆ ಅವತ್ತು ಪ್ರಶ್ನೆ ಕೇಳ್ತೀನಿ, ಈಗಲೂ ಪ್ರಶ್ನೆ ಕೇಳ್ತೀನಿ, ನೀವೇ ಉತ್ತರ ಕೊಟ್ಕೊಳ್ಳಿ. ಈ ಕಾರ್ಯಕ್ರಮ ಮುಗಿದ ಮೇಲೆ ಪ್ರತಿಯೊಬ್ರು ನಮ್ಮ ಅಡಿಗೆ ಮನೆಗಳಿಗೆ ಹೋಗೋಣ. ಈ ಕಾರ್ಯಕ್ರಮ ಆದ್ಮೇಲೆ ಬಹಳ ಪ್ರಾಯೋಗಿಕವಾಗಿ ಮಾತಾಡ್ತೀನಿ. ಅಡಿಗೆ ಮನೆಗಳಿಗೆ ಹೋಗೋಣ. ಅಡಿಗೆ ಮನೆಯಲ್ಲಿ ಪ್ರತಿದಿನ ಬಳಸ್ತಾ ಇದೀವಲ್ಲ, ದಿನನಿತ್ಯ ಬಳಸಂತ ಆಹಾರ ಪದಾರ್ಥಗಳು ಯಾವ್ಯಾವ ಬ್ರ್ಯಾಂಡ್ ಇದೆ ದಯಮಾಡಿ ಪಟ್ಟಿ ಹಾಕಿ ನನಗೆ. ಗೋಧಿ ಹಿಟ್ಟು ಯಾವ ಬ್ರ್ಯಾಂಡ್ ಬಳಸ್ತಾ ಇದ್ದೀರಿ, ಎಣ್ಣೆ ಯಾವ ಬ್ರ್ಯಾಂಡ್ ಬಳಸ್ತಾ ಇದ್ದೀರಿ, ಕಾಳು ಮೆಣಸು ಯಾವ ಬ್ರ್ಯಾಂಡ್ ಬಳಸ್ತಾ ಇದ್ದೀರಿ, ಕಾಳುಗಳು ಯಾವ ಬ್ರ್ಯಾಂಡ್, ದಯಮಾಡಿ ಎಲ್ಲರೂ ಪಟ್ಟಿ ಮಾಡ್ಬಿಟ್ಟು ನಾನು ವಾಟ್ಸಪ್ ನಂಬರ್ ಕೊಡ್ತೀನಿ, ದಯಮಾಡಿ ವಾಟ್ಸಪ್ ಮಾಡಿ. ವಾಸ್ತವ ಹೇಳ್ತೀನಿ ಏನಾಗ್ತಾ ಇದೆ. ಭಾರತದ ಕೃಷಿ ವ್ಯವಸ್ಥೆ ಯಾಕೆ ಈ ವ್ಯವಸ್ಥೆಗೆ ಬಂದಿದೆ ಅಂದ್ರೆ ನನ್ನನ್ನು ಸೇರಿ ನಾವೆಲ್ಲ ಪ್ರಶ್ನೆ ಮಾಡ್ಕೊಳ್ಬೇಕು. ಯಾಕೆ ಗೊತ್ತಾ? ಬೆಳಿತಿರೋನ್ ಹೆಸರು ಕಾಣಲ್ಲ, ಅಲ್ಲಿ ಬೆವ್ರು ಸುರ್ಸೋನ್ ಹೆಸರು ಕಾಣಲ್ಲ, ಬ್ರ್ಯಾಂಡ್ ಮಾಡಿರೋನ್ ಹೆಸರು ಕಾಣುತ್ತೆ. AC ರೂಮಲ್ಲಿ ಕೂತ್ಕೊಂಡು ಬ್ರ್ಯಾಂಡ್ ಮಾಡಿರೋನು. ನಾನು ಈಗ ಈ ಸಂದರ್ಭದಲ್ಲಿ ಹೇಳ್ಬೇಕಂತ ಹೇಳ್ತಾ ಇದೀನಿ. ಗೋಧಿ ಹಿಟ್ಟಲ್ಲಿ ಯಾವ್ದು ಒಳ್ಳೆ ಬ್ರ್ಯಾಂಡ್ ಹೆಸರು ಹೇಳಿ ಅಂತಂದ್ರೆ ಬಹುತೇಕ ಏನಾರ ಮೈಕ್ ಆನ್ ಮಾಡಿದ್ರೆ ನೀವೇ 100 ಬ್ರ್ಯಾಂಡ್ ಹೆಸರುಗಳು ಹೇಳ್ತೀರಾ. ಗೋಧಿ ಹಿಟ್ಟಲ್ಲಿ ನಿಮ್ಮ ಮನೇಲಿ ಯಾವ ಗೋಧಿ ಹಿಟ್ಟು ಬಳಸ್ತಾರೆ ಒಳ್ಳೆ ಬ್ರ್ಯಾಂಡ್ ಹೆಸರು ಹೇಳಿ ಅಂತ, ಅಥವಾ ನಿಮ್ಮ ಮನೇಲಿ ಅಕ್ಕಿ ಯಾವ್ದು ಚೆನ್ನಾಗಿ ಬಳಸ್ತಾರೆ ಬ್ರ್ಯಾಂಡ್ ಹೆಸರು. ನಾನು ಈ ರೀತಿ ಪ್ರಶ್ನೆ ಕೇಳಿದ್ರೆ ಏನಾರ ದಿನಸಿ ಪಟ್ಟಿ ಇಟ್ಕೊಂಡು 1000 ಜನ ಅಲ್ಲ, ಲಕ್ಷ ಸಂಖ್ಯೆಯಲ್ಲಿ ರೈತರುಗಳೇ ಕೂತಿರ್ಲಿ ಸಮಾವೇಶದಲ್ಲಿ ನಾನು ಕೇಳ್ತೀನಿ ಮುಕ್ತವಾಗಿ, ಒಬ್ರು ಬಾಯಿನಲ್ಲೂ ಯಾವುದೇ ರೈತ ಬ್ರ್ಯಾಂಡ್ಗಳ ಹೆಸರೇ ಬರುದಿಲ್ಲ. ಯಾವ ರೈತ ಉತ್ಪಾದಕ ಕಂಪನಿ ಹೆಸರು ಬರಲ್ಲ, ಸ್ವಸಹಾಯ ಸಂಘದ ಹೆಸರು ಬರಲ್ಲ, ಶ್ರೀಶಕ್ತಿ ಗುಂಪು ಹೆಸರು ಬರಲ್ಲ, ರೈತ ಒಕ್ಕೂಟದ ಹೆಸರು ಬರಲ್ಲ, ರೈತ ಸಹಕಾರಿ ಹೆಸರು ಬರಲ್ಲ, ಒಬ್ಬ ವೈಯಕ್ತಿಕ ರೈತ ಮಾಡಿರಂತ ಬ್ರ್ಯಾಂಡ್ಗಳ ಹೆಸರು ಬರಲ್ಲ.
ಯಾಕಂದ್ರೆ ನಾವೆಲ್ಲ ಬರೀ ಬೆಳ್ಕೊಂಡ್ ಇಲ್ಲಿದ್ದೀವಿ, ಮಾರವ್ರು ಅಲ್ಲಿದ್ದಾರೆ. ಬೆಳೆಯೋನು ಸಿಗೋದು 3 ಕಾಸು, ಮಾರೋನು ಸಿಗೋದು 100 ಕಾಸು. ಇದು ಭಾರತ ದೇಶದ ಕೃಷಿಯ ದೌರ್ಭಾಗ್ಯ. ಇದು ಬದಲಾಗ್ಬೇಕು ಅಂದ್ರೆ ಕೃಷಿಕ ಸಂಸ್ಕರಣೆಗಳಿಬೇಕು, ಕೃಷಿಕ ಬ್ರ್ಯಾಂಡಿಂಗ್ ಮಾಡಬೇಕು, ಕೃಷಿಕ ಮಾರುಕಟ್ಟೆ ಮಾಡಬೇಕು. ಅವಾಗ ಮಾರುಕಟ್ಟೆ ಕ್ರಾಂತಿ ಸಾಧ್ಯ. ಹಾಗಾಗಿ ಸಾವಯವ ಕೃಷಿ, ನೈಸರ್ಗಿಕ ಕೃಷಿನ ಬಹಳ ಹತ್ರದಿಂದ ನೋಡಿ ಬಂದಿರಂತವನು. ಇವತ್ತೇನಾಗ್ತಿದೆ ಅಂದ್ರೆ ಸಾವಯವ ಕೃಷಿ ಈಗ ಬಹುತೇಕ ಎಷ್ಟು ಜನ ಗೊತ್ತಿದಿರೋ ಸಾವಯವದಲ್ಲಿ ಒಳ್ಳೆ ಬ್ರ್ಯಾಂಡ್ ಹೆಸರು ಹೇಳಿ, ಎಷ್ಟು ಜನ ಗೊತ್ತಿದೆಯಲ್ವ? ನಾನೇ ಹೇಳ್ತೀನಿ. ಪ್ರೋ ನೇಚರ್, 24 ಲೆಟರ್ ಮಂತ್ರ, ಆರ್ಗ್ಯಾನಿಕ್ ತತ್ವ, ಏನು ಪ್ಯೂರ್ ಅಂಡ್ ಶ್ಯೂರ್, ದೊಡ್ಡ ದೊಡ್ಡ ಬ್ರ್ಯಾಂಡ್. ಯಾವ ಸಾವಯವ ಕೃಷಿಕರ ಹೆಸರು ಬರಲ್ಲ. 2004ನೇ ಇಸ್ವಿನಲ್ಲಿ ಸರ್ಕಾರದಲ್ಲಿ ಇದ್ದಾಗ ಕೃಷಿ ಇಲಾಖೆ ತೋಟಗಾರಿಕೆ ಮೂಲಕ ಸಾವಯವ ಗ್ರಾಮ, ಸಾವಯವ ಭಾಗ್ಯ, ಪರಂಪರಾಗತ ಕೃಷಿ ಯೋಜನೆಗಳು 2003-4ರಲ್ಲಿ ತಾಲೂಕು ಮಟ್ಟದಲ್ಲಿ ಸಾವಯವ ಕೃಷಿಕರ ಸಂಘಟನೆಗಳ ರಚನೆ ಮಾಡಿ ದೃಢೀಕರಣ ಮಾಡಿಸ್ಕೊಟ್ಟು ಪ್ಯಾಕಿಂಗ್ಗೆ, ಬ್ರ್ಯಾಂಡಿಂಗ್ ಎಲ್ಲ ಅನುದಾನ ಕೊಟ್ಟೆ ಆಗಿರೋಂಥದ್ದು. ಒಂದು ಮಾರ್ಕೆಟ್ ಅಲ್ಲಿ ಇಲ್ಲ. ಇವತ್ತು ಬ್ರ್ಯಾಂಡ್ ಹೆಸರು ಹೇಳಿದ್ರೆ ಎಲ್ಲವೇ ದೊಡ್ಡ ದೊಡ್ಡ ಕಂಪ್ನಿಗಳ ಹೆಸರು ಹೇಳ್ತೀವಿ. ಸಾವಯವ ಕೃಷಿ, ನೈಸರ್ಗಿಕ ಕೃಷಿನಲ್ಲೂ ಅನ್ಯತಾ ಭಾವಿಸ್ಬೇಡಿ. ನೇರ ಮಾತು, ಸಾವಯವ ಕೃಷಿ, ನೈಸರ್ಗಿಕ ಕೃಷಿನಲ್ಲೂ ಸಹ ಇವತ್ತು ಸಂಪೂರ್ಣ ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳದೇ ಅವಳಿ. ಪಾಪ ನಾ ಅವ್ರ ತಪ್ಪು ಅಂತಾನು ಹೇಳಲ್ಲ, ನಾನು ಅದನ್ನು ಬಹಳ ನೇರವಾಗಿ ಮಾತಾಡ್ತೀನಿ. ಅವ್ರ ತಪ್ಪು, ನಾವು ಅವಕಾಶ ಬಳಸ್ಕೊಳ್ಳಿಲ್ಲ. ಎಲ್ಲರ ಸರ್ಕಾರ ಎಲ್ಲರೂ ಹೇಳಿದ್ಯಾ ರೈತ ನೀವು ಬ್ರ್ಯಾಂಡ್ ಮಾಡಬೇಡ ಅಂತ ಎಲ್ಲರ ಕಾನೂನು ಇದೆಯಾ? ರೈತರುಗಳು ಸಂಘಟನೆ ಮಾಡ್ಕೊಂಡು ನೀವು ಮಾರುಕಟ್ಟೆ ಮಾಡಬಾರ್ದು ಅಂತಿದ್ಯಾ? ಗ್ರಾಹಕರಿಗೆ ನೇರ ಮಾರಾಟ ಮಾಡಬಾರ್ದು ಅಂತಿದ್ಯಾ? ಸಂತೆ ಮಾಡಬಾರ್ದು ಅಂತಿದ್ಯಾ? ಮೇಳ ಮಾಡಬಾರ್ದು ಅಂತಿದ್ಯಾ? ಆಗ್ತಾ ಇದೆ, ಬಹಳ ಬೆರಳೆಣಿಕೆಯಲ್ಲಿ ಆಗ್ತಾ ಇದೆ. ಇತ್ತೀಚೆಗೆ ಸಾವಯವ ಸಂತೆಗಳು ಆಗ್ತಾ ಇದೆ. ಆದ್ರೆ ನಮ್ ಈ ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳು ಹೆಂಗೆ ತಳಮಟ್ಟದಲ್ಲಿ ಮುಟ್ಟಿದ್ದಾರೆ ನೋಡಿ, ಆ ರೀತಿ ಆಗ್ತಾ ಇಲ್ಲ. ಇವತ್ತು ನೀರಿನ ಬಾಟ್ಲುಗಳು ಒಂದು ಕುಗ್ರಾಮಕ್ಕೆ ಹೋದ್ರೂ ಒಂದು ಸಣ್ಣ ಗೂಡಂಗಡಿಲಿ ನೀರಿನ ಬಾಟ್ಲು ಸಿಗುತ್ತೆ. ಹೌದಾ ಅಲ್ವಾ? ಒಂದು ಸಣ್ಣ ಕುಗ್ರಾಮದ ಕಿರಾಣ ಅಂಗಡಿಗೆ ಹೋದ್ರು ಯಾವ ಪೆಪ್ಸಿನೋ ಕೋಕವೇನೋ ಬರ್ತಾವಲ್ಲ, ಅವುಗಳು ಸಿಗಂತ ವ್ಯವಸ್ಥೆ ಮಾಡಿದ್ದಾರೆ ನೋಡಿ. ಮಾರುಕಟ್ಟೆನ ನಾವು ಅವರಿಂದ ಕಲಿಬೇಕು. ಇವತ್ತು ಒಳ್ಳೆ ವಿಚಾರಗಳಿಗೆ ನಾನು ಯಾಕೆ ಅಗ್ರೆಸಿವ್ ಮಾತಾಡ್ತೀನಿ ಅಂದ್ರೆ, ಯಾವತ್ತು ಏನು ಕೆಟ್ಟ ಕೆಲಸ ಮಾಡೋರ್ಗಿರಂತ ಅಗ್ರೆಸಿವ್ನೆಸ್ ಒಳ್ಳೆಯವ್ರಿಗಿಲ್ಲ. ಅದೇ ಆಗ್ತಾ ಇರೋದು ಸಮಾಜದಲ್ಲಿ. ಈ ರಾವಣಗಿರಂತ ಒಂದು ಇದು ರಾಮಂಗಿರ್ಬೇಕು. ಇವತ್ತೇನಾಗಿದೆ ಅಂದ್ರೆ ಒಳ್ಳೇದಕ್ಕೆ ಒಂದು ಇಲ್ಲ. ನಾವು ಈ ಸಾವಯವ ಕೃಷಿ, ರೈತರ ಕೃಷಿ ಮಾಡ್ತಿರಂತವ್ರು ನಾವ್ ಯಾವ ಮಟ್ಟಕ್ಕೆ ಅಗ್ರೆಸಿವ್ ಇರಬೇಕು, ಬ್ರ್ಯಾಂಡಿಂಗ್ ನಲ್ಲಿ, ಮಾರುಕಟ್ಟೆ ಮಾಡೋದಲ್ಲಿ, ಜನರನ್ನ ಮುಟ್ಸೋ ನಿಟ್ಟಿನಲ್ಲಿ ಈ ರೀತಿಯ ಚಿಂತನೆಗಳಾಗ್ಬೇಕು. ಹಾಗಾಗಿ ಅಂತಿಮವಾಗಿ ಹೇಳ್ಬಿಡ್ತೀನಿ, ನಾನು ಕೇವಲ ಭಾಷಣ ಮಾಡಂತವನಲ್ಲ. ಇದನ್ನ ನಾನೊಬ್ಬ ಸಣ್ಣ ವ್ಯಕ್ತಿಯಾಗಿ, ನಾನೊಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ತಳಮಟ್ಟದಲ್ಲಿ ಸುತ್ತು ಬಂದಿರಂತ ಅನುಭವದಲ್ಲಿ ಈ ರೀತಿಯ ರೈತ ಬ್ರ್ಯಾಂಡ್ಗಳನ್ನ ಅಥವಾ ಬೆವರು ಸುರಿಸುವವರ ರಿಟೇಲ್ ಬ್ರ್ಯಾಂಡ್ಗಳ ಕ್ರಾಂತಿ, ಮತ್ತೊಮ್ಮೆ ಹೇಳ್ತೀನಿ, ಬೆವರು ಸುರಿಸುವವರ ರಿಟೇಲ್ ಬ್ರ್ಯಾಂಡ್ಗಳ ಕ್ರಾಂತಿ ಆಗ್ಬೇಕು ಅಂತ ಯಾರೇ ಒಬ್ಬ ವ್ಯಕ್ತಿ ಅವ್ರ ಮನೆಗೆ ಅದರ ಬ್ರ್ಯಾಂಡ್ ತಂದ್ರೆ ಏನಿರ್ಬೇಕು ಅಂತ, ಅಲ್ಲಿ ಕಲಬುರ್ಗಿ ತೊಗರಿ ಬೆಳೆಗಾರರ ಸಂಘ, ಇದು ಕೊಡಗು ಕಾಫಿ ಬೆಳೆಗಾರರ ಸಂಘದಿಂದ ಬಂದಿದೆ, ಇದು ಜಮಖಂಡಿಯಿಂದ ಒಣದ್ರಾಕ್ಷಿ ಬಂದಿದೆ, ಇದು ನಮ್ಮ ಮಂಗಳೂರಲ್ಲಿ ಯಾರೋ ಒಬ್ಬ ರೈತರದು ಗೋಡಂಬಿ ಅಂತ ಹೆಸರು ಕಾಣಬೇಕು. ಯಾವುದೋ XYZ ಕಂಪ್ನಿ ಹೆಸರುಗಳೆಲ್ಲ ಕಾಣೋದಲ್ಲ. ಅವಾಗ ನೋಡಿ ಕ್ರಾಂತಿ ಆಗಂತದ್ದು. ಅವಾಗ ಬೆಳೆದವನಿಗೆ ಅವನ ಶ್ರಮಕ್ಕೆ, ಅವನ ಪರಿಶ್ರಮಕ್ಕೆ, ಅವನ ಹೋರಾಟಕ್ಕೆ ನಿಜವಾದ ಬೆಂಬಲ ಸಿಗದು ಯಾವಾಗ ಅಂದ್ರೆ, ದರ ಸಿಗದು ಯಾವಾಗ ಅಂದ್ರೆ ಬ್ರ್ಯಾಂಡ್ ಮೇಲೆ ರೈತರ ಹೆಸರುಗಳಾಗ್ಬೇಕು. ಇದು ನಾನು ಸುಮ್ಮನೆ ಭಾಷಣ ಮಾಡ್ತಾ ಇಲ್ಲ. ಕರ್ನಾಟಕ ರಾಜ್ಯ ರೈತ ಬ್ರ್ಯಾಂಡ್ಗಳ ನೇರ ಮಾರಾಟ ವೇದಿಕೆ ನೇಗಿಲ ಸೇನೆ ಅಂತ ಕಳೆದ 3 ವರ್ಷದಲ್ಲಿ ಅದನ್ನ ಮಾಡಿ ನಾನೊಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಏನೇನ್ ಪ್ರಯತ್ನ ಮಾಡ್ಬೋದು ಮಾಡ್ತಾ ಇದ್ದೀನಿ. ಇದು ನಾನು ಇಲ್ಲಿ ಏನ್ ಹಾಕೊಂಡಿದ್ದಲ್ಲ, ಎಷ್ಟು ಜನ ನೋಡಿದ್ರೇನೋ ಗೊತ್ತಿಲ್ಲ. ಇಲ್ಲಿ ಇರಂತ ಬ್ಯಾಡ್ಜ್ ಏನಿದೆ ಗೊತ್ತಾ? ಇಲ್ಲಿ ನಾನು ರೈತ ಬ್ರ್ಯಾಂಡ್ಗಳ ರಾಯಭಾರಿ, ರೈತ ಬ್ರ್ಯಾಂಡ್ಗಳನ್ನ ಬಳಸಿ ರೈತರನ್ನ ಬೆಂಬಲಿಸಿ ಅಂತ ಹಾಕೊಂಡು ಬ್ಯಾಡ್ಜ್ ಹಾಕೊಂಡು ಓಡಾಡ್ತಾ ಇದ್ದೀನಿ. ನಾನು ಒಬ್ನೇ ಹಾಕೊಂಡ್ರೆ ಸಾಲದು, ಪ್ರತಿಯೊಬ್ರು ಹಾಕೊಳ್ಬೇಕು. ಇದನ್ನ ನಾವೆಲ್ಲ ನನ್ನನ್ನು ಕೇಳೋದಾದ್ರೆ, ಸಮಾಜದ ಪ್ರತಿಯೊಬ್ಬ ನಾಗರಿಕನ ಹೆಗಲ ಮೇಲೆ ರೈತನನ್ನ ಮಾರುಕಟ್ಟೆಯಲ್ಲಿ ಗೆಲ್ಲಿಸುವ ಸಾಮಾಜಿಕ ಮತ್ತು ನೈತಿಕ ಜವಾಬ್ದಾರಿ ಇದೆ. ಮತ್ತೊಮ್ಮೆ ಹೇಳ್ತೀನಿ, ಸಮಾಜದ ಪ್ರತಿಯೊಬ್ಬ ನಾಗರಿಕನ ಹೆಗಲ ಮೇಲೆ ರೈತನನ್ನ ಮಾರುಕಟ್ಟೆಯಲ್ಲಿ ಗೆಲ್ಲಿಸುವ ನೈತಿಕ ಮತ್ತು ಸಾಮಾಜಿಕ ಜವಾಬ್ದಾರಿ ಇದೆ. ಅದನ್ನ ನಾವು ಮಾಡ್ಬೇಕಂದ್ರೆ ನಾವೇನು ನಗರ ಬಿಟ್ಟು ಎಲ್ಲೋ ಬಿಟ್ಟು ಹಳ್ಳಿಗೆ ಹೋಗೋ ಅವಶ್ಯಕತೆ ಇಲ್ಲ. ರೈತ ಬೆಳೆದಿರಂತ ಉತ್ಪನ್ನಗಳನ್ನ ನೇರವಾಗಿ ಖರೀದಿ ಮಾಡ್ರೆ ಅದೇ ದೊಡ್ಡ ಕ್ರಾಂತಿ, ಅದೇ ದೊಡ್ಡ ಒಂದು ಚಳುವಳಿ ಆಗುತ್ತೆ. ಬಹುಶಃ ನಾನೇನು ದೊಡ್ಡ ಆರ್ಥಿಕ ತಜ್ಞ ಅಲ್ಲ. ಇವತ್ತು ಎಷ್ಟು ಸಂಖ್ಯೆ ನೀವು ಕಾರ್ಯಕ್ರಮದಲ್ಲಿ ಭಾಗಿರೋ ನನಗ್ ಗೊತ್ತಿಲ್ಲ. ಇವತ್ತು ನಾವು ಪ್ರತಿ ತಿಂಗಳಿಗೆ ಎಷ್ಟೋ ಒಂದು ಬಜೆಟ್ ಅಂತ ಇದೆ ತಾನೆ ದಿನಸಿ ಬಳಸಲಿಕ್ಕೆ, ಹೌದಾ ಅಲ್ಲ? ಪ್ರತಿ ತಿಂಗಳು ಬಳಸ್ತೀವಿ ದಿನನಿತ್ಯ ಆಹಾರ ಪದಾರ್ಥಗಳಿಗೆ. ನನಗ್ ಗೊತ್ತಿಲ್ಲ, ಸರಾಸರಿ ತೆಗೆದೋದು 2,000 ಆಗುತ್ತೋ 3,000 ಆಗುತ್ತೋ ಯೋಚನೆ ಮಾಡಿ, ಪ್ರಶ್ನೆ ಮಾಡ್ಕೊಂಡಾಗ ನಾವು ಕೃಷಿಕರಾಗಿ ಪ್ರಶ್ನೆ ಮಾಡೋಣ. ಒಂದೊಂದು ಹಳ್ಳಿಗಳಲ್ಲಿ ಎಷ್ಟು ಜನಸಂಖ್ಯೆ ಇದೆ. ಆ ರೈತರುಗಳು, ಇವತ್ತು ರೈತರು ಸಹ ಗ್ರಾಹಕರೇ. ಬಹಳ ಜನ ಕೇಳ್ತಾರೆ, ನನಗೆ ಫೋನ್ ಮಾಡ್ತಾರೆ, ಸರ್ ಬೆಂಗಳೂರಲ್ಲಿ ಮಾರ್ಕೆಟ್ ಮಾಡ್ಬೋದು ಅಂತ ಕೇಳ್ತಾರೆ. ನಾನು ನೆಕ್ಸ್ಟ್ ಪ್ರಶ್ನೆ ಕೇಳ್ತೀನಿ,
ನಿಮ್ಮೂರಲ್ಲಿ ಫಸ್ಟ್ ತಿನ್ಸಿದೀರಾ ಅಂತ. ಈಗ ನಾವು ಬರೀ ಬೆಂಗಳೂರು ದಿಲ್ಲಿ ಅಲ್ಲಿ ಆಗ ನಾವು ಗ್ರಾಹಕರಲ್ವಾ. ಮೊದಲೆಲ್ಲ ಇತ್ತು ಬಹುತೇಕ ಪರಿಸ್ಥಿತಿ ಮೊದ್ಲು ಹೆಂಗಿತ್ತು ಅಂದ್ರೆ, ಅಥವಾ ಒಂದು ನಮ್ಮ ಅದ್ಭುತವಾದಂತ ವ್ಯವಸ್ಥೆ ಆಗಿತ್ತಂದ್ರೆ, ಮನೆಗೆ ಬೇಕಾಗಿರೋಂತ ಬಹುತೇಕ ಎಲ್ಲಾ ಬೆಳೆಗಳನ್ನ ರೈತರೇ ಬೆಳ್ಕೊಳ್ತಾ ಇದ್ರು. ಖರೀದಿ ಮಾಡ್ತಾ ಇದ್ದಿದ್ ಒಂದೋ ಎರಡೋ. ಇವತ್ತು ಬೆಳೆಯೋದು ಒಂದು ಎರಡು, ಖರೀದಿ ಮಾಡೋದು ಇನ್ನೆಲ್ಲವೂ ಸಹ. ಹಾಗಾಗಿ ಇವತ್ತು ಹಳ್ಳಿಯ ಕಿರಾಣ ಅಂಗಡಿಗಳಲ್ಲೂ ಬ್ರ್ಯಾಂಡ್ಗಳ ಮಾರಾಟ ಆಗುತ್ತೆ. ನಾನು ಹೇಳಂತದ್ದು, ಮೊದಲು ನಾನು ಒಬ್ಬ ಕೃಷಿಕನಾಗಿ, ಒಬ್ಬ ರೈತನಾಗಿ, ಒಬ್ಬ ಗ್ರಾಹಕನಾಗಿ ನಾನೇನ್ ಪ್ರಶ್ನೆ ಮಾಡ್ಕೊಳ್ಬೇಕು ಅಂದ್ರೆ, ನಮ್ಮ ಮನೆಯಲ್ಲಿ ಬಳಸ್ತಾರಂತ ದಿನಸಿ ಪದಾರ್ಥಗಳಲ್ಲಿ ಎಷ್ಟು ರೈತರ ಬ್ರ್ಯಾಂಡ್ಗಳಿದೆ. ಮತ್ತೆ ಇನ್ನೊಂದು ಹೇಳ್ತೀನಿ, ಬಹಳ ಜನಕ್ಕೆ ರೈತರ ಬ್ರ್ಯಾಂಡ್ ಅಂತಿಲ್ಲ ಸರ್, ಎಲ್ಲಿದೆ ಅಂತ ಅನ್ಸ್ಬೋದು. ಅದಕ್ಕೆ ಚಿಕ್ಕದಾಗಿ ಹೇಳ್ಬಿಡ್ತೀನಿ, ನಾನೇನ್ ದೊಡ್ಡ ಸಾಧನೆ ಮಾಡಿದ್ದಲ್ಲ, ಸರ್ಕಾರದ ಕೆಲವು ಯೋಜನೆಗಳು ಸಹ ಇದಕ್ಕೆ ಪೂರಕವಾಗಿದೆ. ರೈತ ಉತ್ಪಾದಕ ಕಂಪನಿಗಳಂತ ನೀವು ಕೇಳಿದಿರಿ ಅಂತ ಭಾವಿಸಿದ್ದೀನಿ. ನೀವು ಕೇಳಿಲ್ಲ ಅಂದ್ರೆ ದಯಮಾಡಿ ಅದನ್ನು ತಿಳ್ಕೊಳ್ಳಿ. 2013ನೇ ಇಸ್ವಿನಲ್ಲಿ ಕೇಂದ್ರ ಸರ್ಕಾರ ಏನು ಕಂಪನಿ ಆಕ್ಟ್ ಗೆ ಬದಲಾವಣೆಯನ್ನು ತಂದು ಪ್ರೊಡ್ಯೂಸರ್ ಕಂಪನಿ ಅಂದ್ರೆ ಉತ್ಪಾದಕ ಕಂಪನಿಗಳಂತ ಮಾಡಿ, ಕೃಷಿಕರೇ ಸೇರ್ಕೊಂಡು ಕಂಪನಿಗಳ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು, ಕಂಪನಿಗಳ ತರ ಅವರು ಬ್ರ್ಯಾಂಡ್ ಮಾಡಬೇಕು, ಅವರು ರಫ್ತು ಮಾಡ್ಬೇಕಂತ ಸುಮಾರು ಕರ್ನಾಟಕ ರಾಜ್ಯದಲ್ಲೇ 1500ಕ್ಕಿಂತ 2000 ರೈತ ಉತ್ಪಾದಕ ಕಂಪನಿಗಳ ರಚನೆ ಆಗಿದೆ. ಅದರಲ್ಲಿ ಬಹುತೇಕ 1000ಕ್ಕೂ ಹೆಚ್ಚು ರೈತ ಉತ್ಪಾದಕ ಕಂಪನಿಗಳಿಗೆ ನಾನು ಖುದ್ದು ತರಬೇತಿ ಕೊಟ್ಟಿದ್ದೇನೆ. ಇಡೀ ಭಾರತ ದೇಶದಲ್ಲೇ ಸುಮಾರು 13ರಿಂದ 14,000ಕ್ಕೂ ಹೆಚ್ಚು ರೈತ ಉತ್ಪಾದಕ ಕಂಪನಿಗಳ ರಚನೆ ಆಗಿದೆ. ಅದರಲ್ಲಿ ಆಸುಪಾಸು 2500ಕ್ಕೂ ಹೆಚ್ಚು ರೈತ ಉತ್ಪಾದಕ ಕಂಪನಿಗೆ ತರಬೇತಿ ಕೊಟ್ಟಿದ್ದೀನಿ. ಒಂದು ಜಿಲ್ಲೆ ಒಂದು ಉತ್ಪನ್ನ ಅಂತ ಯೋಜನೆ ಕೇಳಿರ್ಬೇಕು. ಒಂದು ಜಿಲ್ಲೆ ಒಂದು ಉತ್ಪನ್ನ ಅಂತ ಅಂದ್ರೆ, ಯಾವುದೇ ಒಬ್ಬ ರೈತ ಅವನು ಸಂಸ್ಕರಣಾ ಘಟಕ ಅಳವಡಿಸ್ಕೊಳ್ಳಿಕ್ಕೆ, ಬ್ರ್ಯಾಂಡಿಂಗ್ ಪ್ಯಾಕಿಂಗ್ ಮಾಡ್ಲಿಕ್ಕೆ ಸರ್ಕಾರ ಅದಕ್ಕೆ ದೊಡ್ಡ ಮಟ್ಟದಲ್ಲಿ ಬೆಂಬಲ ಕೊಡ್ತಾ ಇದೆ. ಹಾಗಾಗಿ ಇವತ್ತು ಬ್ರ್ಯಾಂಡ್ ಗಳಿಗೆ ಕೊರತೆ ಇಲ್ಲ. ಬಹುಶಃ ಗೊತ್ತಿಲ್ಲ ಅಂದ್ರೆ ನನ್ನನ್ನು ಸೇರಿಸಿ, ಅದು ನಮಗ್ ಜ್ಞಾನ ತಿಳುವಳಿಕೆ ಇಲ್ಲ ಅಂತ ಅಷ್ಟೇ. ಇವತ್ತು ಹಳ್ಳಿನಲ್ಲೂ ಹಳ್ಳಿ ಬೇಡ, ತಾಲೂಕಲ್ಲೂ ಜಿಲ್ಲೆಗಳಲ್ಲೂ 100-200ಕ್ಕೂ ಹೆಚ್ಚು ಬ್ರ್ಯಾಂಡ್ಗಳಿದೆ. ಸ್ವಸಹಾಯ ಸಂಘಗಳು ಮಾಡಿರೋಂಥವ್ರು, ಶ್ರೀಶಕ್ತಿ ಗುಂಪುಗಳು ಮಾಡಿರೋಂಥದ್ದು, ಒಂದು ಜಿಲ್ಲೆ ಒಂದು ಉತ್ಪನ್ನದ ಫಲಾನುಭವಿಗಳು. ಆದರೆ ವೇದಿಕೆ ಇಲ್ಲ, ಮುಖ್ಯವಾಹಿನಿಗೆ ಬರ್ತಾ ಇಲ್ಲ, ಮುನ್ನೆಲೆಗೆ ಬರ್ತಾ ಇಲ್ಲ. ಕೇವಲ ಸರ್ಕಾರದಲ್ಲಿ ಯಾವುದೋ ಒಂದು ಮೇಳ ಮಾಡಿದಾಗ ಹೋಗ್ತಾರೆ, ಅಲ್ಲಿ ಇಟ್ಬಿಟ್ಟು ಮತ್ತೆ ಮನೆ ಸೇರ್ಕೊಳ್ತಾ ಇದಾರೆ. ಅಂತವ್ರೆಲ್ಲರಿಗೂ ಒಂದು ವೇದಿಕೆ ಆಗ್ಬೇಕಂತ ಕರ್ನಾಟಕ ರಾಜ್ಯ ರೈತ ಬ್ರ್ಯಾಂಡ್ಗಳ ನೇರ ಮಾರಾಟ ಅಭಿವೃದ್ಧಿ ವೇದಿಕೆ ನೇಗಿಲ ಸೇನೆ ಅಂತ ಒಂದು ಸಂಸ್ಥೆಯನ್ನ ನೋಂದಣಿ ಮಾಡಿ ನಾನು ಇಲ್ಲಿ ಹಾಕಿರೋಂಥದ್ದು. ಪ್ರತಿಯೊಬ್ಬ ಗ್ರಾಹಕ ಹಾಕೊಂಡು ಓಡಾಡ್ಬೇಕು, ನಾನೊಬ್ನೇ ಅಲ್ಲ, ಪ್ರತಿಯೊಬ್ಬ ಗ್ರಾಹಕ ಹಾಕೊಳ್ಬೇಕು. ರೈತ ಬ್ರ್ಯಾಂಡ್ಗಳನ್ನ ಬಳಸಿ, ರೈತರನ್ನ ಬೆಂಬಲಿಸಿ. ನಾನು ರೈತ ಬ್ರ್ಯಾಂಡ್ಗಳ ರಾಯಭಾರಿ. ಇವತ್ತು ರಾಯಭಾರಿಗಳಂತಾರಲ್ಲ, ಬ್ರ್ಯಾಂಡ್ ಅಂಬಾಸಿಡರ್ಸ್ ಅಂತಾರಲ್ಲ, ದೊಡ್ಡ ದೊಡ್ಡ ಏನು ಸಿನಿಮಾ ಸ್ಟಾರ್ಗಳು ಮತ್ತೆ ಕ್ರಿಕೆಟ್ ಸ್ಟಾರ್ಗಳು, ಅದನ್ನ ಬಳಸ್ಲೇ ಹೋಗ್ಲಿ, ದುಡ್ಡಿಗೆ ನಾನು ಬ್ರ್ಯಾಂಡ್ ಅಂಬಾಸಿಡರ್ ತರ ನಟನೆ ಮಾಡ್ತಾರೆ. ನಾವ್ ಹಂಗಲ್ಲ, ರೈತ ಬ್ರ್ಯಾಂಡ್ಗಳನ್ನ ಬಳಸ್ತೀವಿ, ರೈತ ಬ್ರ್ಯಾಂಡ್ಗಳನ್ನ ಬೆಳೆಸ್ತೀವಿ, ರೈತ ಬ್ರ್ಯಾಂಡ್ ಇತರಿಗೆ ತಿಳಿಸ್ತೀವಿ ಅನ್ನಂತವ್ರು ಬ್ರ್ಯಾಂಡ್ ಅಂಬಾಸಿಡರ್ಗಳು. ನಾವೇ ರೈತ ಬ್ರ್ಯಾಂಡ್ ಅಂಬಾಸಿಡರ್ಗಳು. ಅವ್ರಿಗೆಲ್ಲ ಕೋಟಿ ದುಡ್ಡು ಕೊಟ್ಟು ಬ್ರ್ಯಾಂಡ್ ಅಂಬಾಸಿಡರ್ ಕೊಡ್ತಾರೆ. ಇಲ್ಲಿ ಯಾವ ಹಣ ಇಲ್ಲ. ನಾನು ರೈತನ ಆ ಒಂದು ಋಣ ಅಂತ ಹೇಳ್ತೀವಲ್ಲ, ಅನ್ನದಾತನ ಋಣ ಅಂತ ಹೇಳ್ತೀವಲ್ಲ, ಆ ಋಣ ತೀರ್ಸ್ಬೇಕು ಅಂದ್ರೆ ನನ್ ಜೊತೆ ಕೈ ಜೋಡಿಸಿ. ಅಂದ್ರೆ ನನ್ ಕತೆ ಕೈ ಜೋಡಿಸಿ ನಾನು ಏನು ಮಾಡ್ತಿಲ್ಲ. ನೀವು ಯಾವ್ದೇ ವೇದಿಕೆ ಕರೆದ್ರು ನಾ ಬಡಿದೆಬ್ಸ್ತೀನಿ, ಅಂದ್ರೆ ಉರಿದುಂಬಿಸ್ತೀನಿ. ಏನಕ್ಕೆ? ರೈತ ಬ್ರ್ಯಾಂಡ್ಗಳನ್ನ ಬಳಸಿ ಅಂತ. ನಿಮ್ಮ ಮನೆಗೆ ಹೇಗೂ ಈಗ ನಾನು ಹೇಳಲಿಲ್ಲ ಅಂದ್ರೂ 2,000-3,000 ಖರ್ಚಾಗ್ತಿದ್ಯಾ ತಾನೆ ಅವ್ರ ಮನೆಗೆ? 2,000-3,000-4,000 ಖರ್ಚಾಗ್ತಿದೆ. ಆ ಖರ್ಚಾಗಂತದ್ರಲ್ಲಿ ಏನಾಗ್ತಾ ಇದೆ, ದೊಡ್ಡ ದೊಡ್ಡ ಬ್ರ್ಯಾಂಡ್ ಗಳನ್ನ ನಾವು ಬೆಳೆಸ್ತಾ ಇದೀವಿ. ಈಗ MTR ಯಾಕಾಯ್ತು ಜನಪ್ರಿಯ ಆಯ್ತು ಬ್ರ್ಯಾಂಡು? ಆಶೀರ್ವಾದ್ ಹೆಂಗಾಯ್ತು ಬ್ರ್ಯಾಂಡು? ನಾವು ಬಳಸ್ಲಿಂದ ತಾನೇ ಅದು ಬ್ರ್ಯಾಂಡ್ ಆಗ್ತಾ ಇರೋಂಥದ್ದು. ಆ ತರ ರೈತ ಬ್ರ್ಯಾಂಡ್ಗಳನ್ನ ಬಳಸಬೇಕು. ಈ ಕ್ಯಾಪ್ ಇದೆ, ನಾವು ಸುಮ್ನೆ ಹಾಕೊಳ್ತಾ ಇಲ್ಲ, ಇಲ್ಲೂ ಇದೆ ರೈತ ಬ್ರ್ಯಾಂಡ್ಗಳ ರಾಯಭಾರಿ. ನಾನು ರೈತ ಬ್ರ್ಯಾಂಡ್ಗಳ ರಾಯಭಾರಿ. ರೈತ ಬ್ರ್ಯಾಂಡ್ಗಳನ್ನ ಬಳಸಿ, ರೈತರನ್ನ ಬೆಂಬಲಿಸಿ. ಟಿ ಶರ್ಟ್, ರೈತ ಬ್ರ್ಯಾಂಡ್ಗಳನ್ನ ಬಳಸಿ, ರೈತರನ್ನ ಬೆಂಬಲಿಸಿ. ಈ ತರ ನನ್ನ ಏನು ಉಚಿತನ ಅನ್ಕೊಳ್ಳಿ, ಯಾರು ಏನಾರು ಅನ್ಕೊಡೋ ಪರವಾಗಿಲ್ಲ. ನನ್ನ ಕನಸುಗಳಿದೆ. ನಾನು ಇಷ್ಟು ವರ್ಷಗಳ ತಳಮಟ್ಟದಲ್ಲಿ ಹೋರಾಟ ಮಾಡಿದ್ದೇನಾದ್ರೆ ಸಾರ್ಥಕ ಆಗ್ಬೇಕಂದ್ರೆ ರೈತ ಬ್ರ್ಯಾಂಡ್ಗಳ ಮುನ್ನೆಲೆಗೆ ಬರ್ಬೇಕು. ಪ್ರತಿಯೊಬ್ಬ ಗ್ರಾಹಕನಿಗೆ ಬೆಳೆದಿರಂತ ಹೆಸರು ಕಾಣಬೇಕು. ಅದು ನನ್ನ ಕನಸು. ಗೊತ್ತಿಲ್ಲ ನನ್ನ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಅವ್ನು ಯಾವಾಗ ಈ ಮೋಟರ್ ಆಫ್ ಮಾಡ್ತಾನೋ ಗೊತ್ತಿಲ್ಲ. ಅಷ್ಟರೊಳಗಡೆ ಎಷ್ಟು ಸಾಧ್ಯನೋ ಅಷ್ಟು ಜನಗಳನ್ನ ಬಡಿದೆಬ್ಸ್ಬೇಕು, ಗ್ರಾಹಕರನ್ನ ಜಾಗೃತಿಗೊಳಿಸ್ಬೇಕನ್ನಂಥದ್ದು ನನ್ನ ಕನಸು. ಆಮೇಲೆ ಇದನ್ನ ಈಗ ಈ IPL ಅಂತ ಸೀಸನ್ ಅಲ್ಲಿ ಎಲ್ಲ ಹಾಕೊಂಡು ಓಡಾಡ್ತಾರಲ್ಲ, RCB CSK ಅಂತ. ಬಹುತೇಕ ಅಲ್ಲಿ ಅದ್ರಲ್ಲಿ ಇವ್ರಿಗೇನು ಬರಲ್ಲ. ಕ್ರೀಡಾ ಪ್ರೇಮ ಇರಬೇಕು, ಸಂತೋಷ. ನಾಳೆ ನಾನ್ ಹೇಳಂತದ್ದು RCB CSK ಜರ್ಸಿ ಎಲ್ಲ ಹಾಕೊಳ್ಬೇಕಾಗಿರೋದು ರೈತ ಬ್ರ್ಯಾಂಡ್ ಗಳನ್ನ ಬಳಸಿ, ರೈತರನ್ನ ಬೆಂಬಲಿಸಿ ಅನ್ನಂಥದ್ದು ಪ್ರತಿಯೊಬ್ರು ಹಾಕೊಳ್ಬೇಕು. ಎಲ್ಲ ಋಣದಲ್ಲಿ ಇದೀವಲ್ಲ, ಕೃಷಿಕನ ಋಣದಲ್ಲಿ ಇದೀವಿ. ಈ ರೀತಿ ಪ್ರತಿಯೊಬ್ರು ಕಾರ್ ಸ್ಟಿಕ್ಕರ್ಗಳು ಮಾಡಿದ್ದೀನಿ ನಾನು. ಪ್ರತಿಯೊಬ್ರು ಕಾರಲ್ಲಿ ಹೋಗ್ತಾ ಇದ್ರೆ ಸ್ಟಿಕ್ಕರ್ ಇರ್ಬೇಕು, ರೈತ ಬ್ರ್ಯಾಂಡ್ ಗಳನ್ನ ಬಳಸಿ, ರೈತರನ್ನ ಬೆಂಬಲಿಸಿ. ನನ್ ಬ್ರ್ಯಾಂಡ್ ಅಲ್ಲ ಅದು, ರೈತ ಬ್ರ್ಯಾಂಡ್ಗಳು. ರೈತ ಬ್ರ್ಯಾಂಡ್ಗಳಂದ್ರೆ ಯಾರು?
ಬೆವ್ರು ಸುರಿಸಿರೋರ ಬ್ರ್ಯಾಂಡು, ಗ್ರಾಮೀಣ ಪ್ರದೇಶದಲ್ಲಿ ತಳಮಟ್ಟದಲ್ಲಿ ಕೆಲಸ ಮಾಡ್ತಾರಂತವ್ರ ಬ್ರ್ಯಾಂಡು. ಅದನ್ನ ನಾನು ರೈತ ಬ್ರ್ಯಾಂಡ್ ಅನ್ನೋ ಒಂದು ಪದ ಬಳಕೆ ಮಾಡಿದ್ದೀನಿ ಅಷ್ಟೇ. ಅದರಲ್ಲಿ ಕೃಷಿ ಮತ್ತು ಕೃಷಿಯೇತರ ಎರಡೂ ಉತ್ಪನ್ನಗಳು ಬರ್ತದೆ. ಈ ರೀತಿ ನಾನು ಅಧಿಕೃತವಾಗಿ 31 ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಅಧಿಕೃತವಾಗಿ ಮೇಲ್ ಮಾಡಿದ್ದೀನಿ. 31 ಜಿಲ್ಲೆಯ ಜಿಲ್ಲಾ ಪಂಚಾಯತ್ ಸಿಒಗಳಿಗೆ ಅಧಿಕೃತವಾಗಿ ಮೇಲ್ ಮಾಡಿ ನಿಮ್ಮ ಜಿಲ್ಲೆಗಳಲ್ಲಿ ನಿಮ್ಮ ಬೇರೆ ಬೇರೆ ಇಲಾಖೆಗಳು, ನಿಗಮ ಮಂಡಳಿಗಳ ಅನುದಾನದಿಂದ ನೀವೇನ್ ಬ್ರ್ಯಾಂಡ್ ಮಾಡಿದಿರಲ್ಲ ಅವ್ರನ್ನೇ ನನಗೆ ಸಂಪರ್ಕ ಕೊಡಿಸಿ ನಾನು ಅವ್ರಗಳಿಗೆ ಮಾರುಕಟ್ಟೆ ವ್ಯವಸ್ಥೆ ಮಾಡ್ಲಿಕ್ಕೆ ಪ್ರಯತ್ನ ಮತ್ತೆ. ಬರೀ ಇಷ್ಟೇ ಅಲ್ಲ, ನೇಗಿಲಸೇನೆ.com ಅಂತ ಅದನ್ನ ಈ ಕಾರ್ಯಕ್ರಮ ಆದ್ಮೇಲೆ ನೀವು ವಿಸಿಟ್ ಮಾಡಿ. ನೇಗಿಲಸೇನೆ.com, NEGI ನೇಗಿಲ, NEGILA ನೇಗಿಲ, SENE.com. ನಾ ಬರೀ ಮಾತಾಡ್ತಾ ಇಲ್ಲ, ನಾನು ಈಗಾಗ್ಲೇ ಅಂದ್ರೆ ನಾನೇನು ದೊಡ್ಡ ಕೋಟಿಗಟ್ಟಲೆ ಹಾಕಿಲ್ಲ. ನನ್ನ ದೇವ್ರು ಕೊಟ್ಟಿರೋಂಥ ಒಂದು ಇದರಲ್ಲಿ ಎಲ್ಲವನ್ನು ನನ್ ಏನಿತ್ತು ಅದನ್ನ ಹಾಕಿ ಅದಕ್ಕೆ ಆದಂತ ವೆಬ್ಸೈಟ್, ಆಪ್ ಮತ್ತೆ ಸಾಫ್ಟ್ವೇರ್ ಎಲ್ಲ ತಯಾರು ಮಾಡಿದ್ದೀನಿ. ನೇಗಿಲಸೇನೆ.com. ಆದ್ರೆ ನೀವು ಹೋಗಿ ನೋಡಿದ್ರೆ ಎಲ್ಲ ಈಗಾಗಲೇ ಒಂದು 20-30 ಬ್ರ್ಯಾಂಡ್ಗಳಾಗ್ಲೇ ನೋಂದಣಿ ಆಗಿದೆ. ಒಂದು ಪೈಸಾ ಕೂಡ ಅವಶ್ಯಕತೆ ಇಲ್ಲ. ನಿಮ್ಮಲ್ಲೂ ಹೇಳ್ಬಿಡ್ತೀನಿ, ನಿಮ್ಮಲ್ಲಿ ಯಾರು ಈಗಾಗಲೇ ನಿಮ್ಮದೇ ಸ್ವಂತ ಬ್ರ್ಯಾಂಡ್ ಮಾಡಿದ್ರೆ ಅದನ್ನ ಫೋಟೋಗಳು ಕಳ್ಸ್ಕೊಡಿ, ಅದರದ್ದು MRP ಕಳ್ಸ್ಕೊಡಿ, ಮತ್ತೆ ಅದರದ್ದು ಮರು ಮಾರಾಟದಿತ್ತು ಕಳ್ಸ್ಕೊಡಿ. ನಾನು ಅದನ್ನ ಉಚಿತವಾಗಿ ಅದನ್ನ ವೆಬ್ಸೈಟಿಗೆ ಹಾಕ್ತೀನಿ. ಕೇವಲ ವೆಬ್ಸೈಟಿಗೆ ಹಾಕ್ಬಿಟ್ಟು ತೋರಿಕೆಗಲ್ಲ, ಮತ್ತೊಂದು ಅಂತಿಮವಾಗಿ ಹೇಳ್ಬಿಡ್ತೀನಿ. ಕಳೆದ 5 ನಿಮಿಷ ಇದೆ, ಯಾಕಂದ್ರೆ ನಾನು ಹೇಳಿದ್ನಲ್ಲ ನಮ್ದು ಮೋಟರ್ ಆನ್ ಮಾಡಿದ್ರೆ 4 ಗಂಟೆ ಅದು ನಿಲ್ಲಲ್ಲ. ಆದ್ರೂ ಸಹ ಏನು ಆಗ್ತಾ ಬಂತು, ನಿಮ್ದು ಬೇರೆ ಬೇರೆ ಕಾರ್ಯಕ್ರಮಗಳು ಇರ್ತದೆ. ಹಾಗಾಗಿ ನಾನು ಇದನ್ನ ಕೇವಲ ವೆಬ್ಸೈಟಿಗೆ ಹಾಕಿಲ್ಲ. ಈಗ ನಿಮ್ಮನ್ನು ಮನವಿ ಮಾಡ್ಕೊಳ್ತಾ ಇದ್ದೀನಿ, ಇಲ್ಲಿ ಯಾರ್ಯಾರು ನನ್ಗೆ ಕಾಣ್ತಾ ಇಲ್ಲ, ಹಾಗಾಗಿ ಹೇಳ್ತಾ ಇದ್ದೀನಿ, ಪ್ರತಿಯೊಬ್ಬರು ಮನವಿ ಮಾಡ್ಕೊಳ್ತಾ ಇದ್ದೀನಿ. ನೀವು ಯಾವ ತಾಲೂಕು ಯಾವ ಜಿಲ್ಲೆಯಲ್ಲಿ ಇರಿ, ನಿಮ್ದೇನಾರ ಸಂಘಟನೆಗಳಿದ್ರೆ, ನೀವು ಗ್ರಾಹಕರನ್ನ ಕೂಡ್ಸೋದಿದ್ರೆ ದಯಮಾಡಿ ಕರೀರಿ. ಅವ್ರಗಳಿಗೆ ಬಂದು ರೈತ ಬ್ರ್ಯಾಂಡ್ಗಳನ್ನ ಬಳಸಿ ಅಂತ ಜಾಗೃತಿ ಮೂಡಿಸಿ, ನಿಮ್ಮ ಜಿಲ್ಲೆ ನಿಮ್ಮ ತಾಲೂಕುಗಳಲ್ಲಿ ಯಾರ್ಯಾರು ಈಗಾಗಲೇ ಬ್ರ್ಯಾಂಡ್ ಮಾಡಿದಾರಲ್ಲ ಅವ್ರನ್ನೆಲ್ಲ ಗುರುತಿಸಿ ಅವ್ರದಲ್ಲಿ ಮಾರಾಟ ಮಾಡಂತ ವ್ಯವಸ್ಥೆನೂ ಸಹ ನಾನು ಮಾಡ್ಕೊಡ್ತೀನಿ. ಅದರ ಜೊತೆಗೆ ಇದನ್ನ ಮಾರಾಟ ನಾನು ಮಾಡಲ್ಲ. ಈಗ ನಾನು ಮಾಡಿದ್ದೀನಿ, ನಾನು ವೆಬ್ಸೈಟ್ ಮಾಡಿದ್ದೀನಿ. ಆದ್ರೆ ಕೇವಲ ನಾನೊಬ್ಬನೇ ಯಾರೇ ಆಗ್ಲಿ, ನಾನು ಅಂತ ಹೇಳ್ತಲ್ಲ, ಯಾವುದೇ ಒಬ್ಬ ವ್ಯಕ್ತಿಯಿಂದ ಬದಲಾವಣೆ ತರ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಆಂಗ್ಲ ಭಾಷೆನಲ್ಲಿ ಹೇಳ್ತಾರೆ, ಈ ಮ್ಯಾನೇಜ್ಮೆಂಟ್ ಭಾಷೆನಲ್ಲಿ 1+1 2 ಅಂತದ್ದು, 1+1 11 ಆಗತ್ತಂತದ್ದು. 1+1 2 1+1 11 ಆಗುತ್ತಂತೆ. ಈಗ ಒಬ್ಬ ವ್ಯಕ್ತಿ ಈಗ ಒಂದು 60 kg ಎತ್ಬೋದು, ಇನ್ನೊಬ್ಬ ವ್ಯಕ್ತಿ 50 kg ಎತ್ಬೋದು. ಇಬ್ರು ಸೇರಿ 110 kg ಅಂತೀವಲ್ಲ, 110ಕ್ಕಿಂತ ಜಾಸ್ತಿ ಎತ್ತುತ್ತಾರಂತೆ. ಅದು ಸಂಘಟನೆಯ ಶಕ್ತಿ. ಅದು ವ್ಯಕ್ತಿಗಳು ನಾವೆಲ್ಲ ಕೈ ಜೋಡಿಸಿ ಕೆಲಸ ಮಾಡಿದಾಗ ಅದ್ಭುತವಾದಂತ ಕ್ರಾಂತಿ ಮಾಡ್ಬೋದು. ಇದೆಲ್ಲ ಪ್ರವಾದಾಭಿವೃದ್ಧಿದಂತ ಕೆಲಸಗಳು. ಕೋಟಿ ಗಟ್ಟಲೆ ಜಾಹೀರಾತು ಕೊಟ್ಟು ಬರೀ ಬಣ್ಣದ ಪ್ಯಾಕೆಟ್ ಹಾಕ್ಬಿಟ್ಟು ಆರೋಗ್ಯಕ್ಕೆ ಒಳ್ಳೆಲ್ದಿರೋಂತ ಪದಾರ್ಥಗಳನ್ನ ಮಾರಾಟ ಮಾಡಂತ ಇದರಲ್ಲಿ ಒಬ್ಬೊಬ್ಬರಿ ನಾವೇನು ಮಾಡ್ಲಿಕ್ಕೆ ಆಗಲ್ಲ. ಸಂಘಟಿತರಾಗ್ಬೇಕು, ಸಮಾನ ಮನಸ್ಕರು ಕೈ ಜೋಡಿಸ್ಬೇಕು. ಅವಾಗ ಏನಾರು ನಾವು ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ. ಇದನ್ನ ಮಾರಾಟ ಮಾಡ್ಲಿಕ್ಕೆ ರೈತ ಬ್ರ್ಯಾಂಡ್ಗಳ ರಾಯಭಾರಿಗಳು ಅಂತ ನೇಮಕ ಮಾಡ್ತಾ ಇದೀವಿ. ಯಾವುದು ಶುಲ್ಕ ಕೂಡ ಅವಶ್ಯಕತೆ ಇಲ್ಲ. ರೈತ ಬ್ರ್ಯಾಂಡ್ಗಳ ರಾಯಭಾರಿ ಯಾರು ಅಂದ್ರೆ, ನಾನು ರೈತ ಬ್ರ್ಯಾಂಡ್ಗಳನ್ನ ಬಳಸ್ತೀನಿ, ರೈತ ಬ್ರ್ಯಾಂಡ್ಗಳನ್ನ ಬೇರೆಯವರಿಗೆ ತಿಳಿಸ್ತೀನಿ, ರೈತ ಬ್ರ್ಯಾಂಡ್ಗಳಿಗೆ ಬೆಳೆಸ್ತೀನಿ ಅನ್ನಂತ ಮನಸ್ಥಿತಿ ಇರಂತವ್ರು ಯಾರು ಬೇಕಾದ್ರೂ ರೈತ ಬ್ರ್ಯಾಂಡ್ಗಳ ರಾಯಭಾರಿಗಳಾಗ್ಬೋದು. ಅಷ್ಟೇ ಅಲ್ಲ, ನಾನು ಬಹಳ ಪ್ರಾಯೋಗಿಕ ವ್ಯಕ್ತಿ. ಹಸಿದ ಹೊಟ್ಟೆ ಮೇಲೆ ದೇಶಾಭಿಮಾನ ಕಟ್ಲಿಕ್ಕಾಗಲ್ಲ. ಯಾವುದೇ ಒಬ್ಬ ವ್ಯಕ್ತಿ ನಿಮ್ಮ ಸಮಯ, ನಿಮ್ಮ ಶ್ರಮ ಇದಕ್ಕೆ ಹಾಕ್ತೀರಿ ಅಂದ್ರೆ ಅವರಿಗೂ ಇದ್ರಲ್ಲಿ ಒಂದು ಸಣ್ಣ ಆದಾಯ ಬರುತ್ತೆ, ಒಂದು ಗೌರವಧನ ಬರತ್ತರ ಯೋಚನೆ ಮಾಡಿರೋಂಥದ್ದು. ಯಾಕಂದ್ರೆ ಈ ಪ್ಯಾಷನ್ ಅನ್ನಂಥದ್ದು ಹೆಚ್ಚು ಕಾಲ ಉಳಿಯಲ್ಲ. ಪ್ಯಾಷನ್ ಎಷ್ಟು ದಿನ ಅಂತ ಉಳಿತದೆ. ಯಾವಾಗ್ಲೂ ನಾವು ಮಾಡಂತ ಕೆಲಸಗಳೇನಿದೆಯಲ್ಲ ಅದು ಸುಸ್ಥಿರವಾಗಿರ್ಬೇಕು, ಅದಕ್ಕೆ ಸ್ಥಿರತೆ ಇರಬೇಕು, ಅದಕ್ಕೆ ನಿರಂತರತೆ ಇರಬೇಕು, ಸ್ಟೆಬಿಲಿಟಿ, ಕಂಟಿನ್ಯೂಟಿ ಇರಬೇಕು. ಇಲ್ಲಾಂದ್ರೆ ಯಾವುದು ಉಳಿಯಲ್ಲ. ಪ್ಯಾಷನಿಗೆ ಮಾಡೋದು ಅಲ್ಲಿಗೆ ನಿಂತೋಗ್ಬಿಡ್ತದೆ. ಈಗ ನಿಮ್ದು ಬಿಡಿ, ನಿಮ್ದು ಆಧ್ಯಾತ್ಮ, ನಿಮ್ ವಿಚಾರಗಳ ವಿಭಿನ್ನ. ಈಗಾಗಲೇ ನಾನು ಕೇಳಿಸ್ಕೊಂಡೆ, ಬಹಳಷ್ಟು ಸಂಚಿಗಳು ನಿರಂತರವಾಗಿ ಮಾಡ್ಕೊಂಡು ಹೋಗ್ತಾ ಇದೀರಿ. ಆದ್ರೆ ವ್ಯಾವಹಾರಿಕ ಜಗತ್ತಿನಲ್ಲಿ ಏನಾರು ನಾವು ಮಾಡ್ಬೇಕಂದ್ರೆ ಇಟ್ ಶುಡ್ ಬಿ ಸೆಲ್ಫ್ ಸಸ್ಟೈನಬಲ್ ಮಾಡೆಲ್ ಅಂತ ಕರಿತೀವಿ. ಅದರಿಂದ ಆದಾಯ ಬಂದು ಅದನ್ನ ನಡ್ಕೊಂಡು ಹೋಗೋ ತರ ಆಗಿರ್ಬೇಕು. ಹಾಗಾಗಿ ನೀವೆಲ್ಲ ರೈತ ಬ್ರ್ಯಾಂಡ್ಗಳ ರಾಯಭಾರಿಗಳಾಗಿ ಅಂತ ಮನವಿ ಮಾಡ್ತಾ ಇದ್ದೀನಿ. ಯಾವುದು ಶುಲ್ಕ ಇಲ್ಲ. ನಿಮ್ದು ಆಧಾರು, ನಿಮ್ದು ಪ್ಯಾನು, ಮತ್ತೆ ಈ ರೈತ ಬ್ರ್ಯಾಂಡ್ಗಳ ರಾಯಭಾರಿಯಿಂದ ನಿಮ್ಗೆ ಏನ್ ಆದಾಯ ಬರುತ್ತೆ ಅಧಿಕೃತವಾಗಿ ನಾನು ಚಾರ್ಟೆಡ್ ಅಕೌಂಟೆಂಟ್ ಮತ್ತೆ ಆಡಿಟರ್ ಹತ್ರ ಚರ್ಚೆ ಮಾಡಿ ಕಾನೂನಿನ ಚೌಕಟ್ಟಿನಲ್ಲಿ ನಾನು ಮಾಡ್ತಾ ಇರೋಂಥದ್ದು. ಅದರಿಂದ ಏನೇ ಆದಾಯ ಬಂದ್ರು ಸಹ ಅದ್ರ ಆದಾಯ ಹೆಂಗ್ ಬರುತ್ತೆ ಅದನ್ನು ಹೇಳ್ಬಿಡ್ತೀನಿ, ಬಹಳ ನೇರ. ಈಗ ಉದಾಹರಣೆಗೆ ನಾನು ಯಾವ್ದೋ ಒಂದು ಬ್ರ್ಯಾಂಡ್ ತಗೊಳ್ತೀನಿ ಅಂತ ತಿಳ್ಕೊಳ್ಳಿ. ನಾನ್ ನೇರವಾಗಿ ಮಾರಾಟ ಮಾಡ್ರೆ ರೀಟೇಲರ್ ಮಾರ್ಜಿನ್ ಕೊಡ್ತಾರೆ ನನಗೆ. ಆ ರೀಟೇಲರ್ ಮಾರ್ಜಿನ್ ನಾನ್ ಇಟ್ಕೊಂಡು 100 kg ಮಾಡೋ ಬದಲಾಗಿ ನನ್ನ ಚಿಂತನೆ 100 ಜನ ಸೇರಿ 10 kg ಮಾಡ್ರು 1000 kg ಮಾರಾಟ ಮಾಡ್ಬೋದು. ಆ ಮಾರ್ಜಿನ್ ಅಲ್ಲ ಎಲ್ಲರಿಗೂ ಹಂಚಿಕೆ ಆಗ್ಬೇಕು. ಯಾರು ಸಮಯ ಹಾಕ್ತಾರೆ, ಯಾರು ಶ್ರಮ ಹಾಕ್ತಾರೆ ಅವರಿಗೆ
ಇಲ್ಲ ಸರ್, ನಾವು ಬರೀ ಗ್ರಾಹಕರಾಗ್ತೀವಿ ಅಂದ್ರೆ ಆಗ್ಲಿಕ್ಕೆ ಅವಕಾಶಗಳಿದೆ. ನೀವು ಗ್ರಾಹಕರಾಗ್ಲೇಬೇಕು. ನಾನು ಆಗ್ಲೇ ಹೇಳಿದನಲ್ಲ, ಸಮಾಜದ ಪ್ರತಿಯೊಬ್ಬ ನಾಗರಿಕನ ಹೆಗಲ ಮೇಲೆ ಜವಾಬ್ದಾರಿ ಇದೆ ರೈತನನ್ನ ಮಾರುಕಟ್ಟೆಯಲ್ಲಿ ಗೆಲ್ಸಂತದ್ದು. ರೈತ ಅನ್ನದಾತ, ನೇಗಿಲ ಮೇಲೆ, ಅದೆಲ್ಲವೂ ಬಹಳಷ್ಟು ಕೇಳಿದೀನಿ. 26 ವರ್ಷಗಳು ಕೇಳಿ 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 ಸಾಕಾಗಿದೆ. ಇವತ್ತು ಕೃಷಿಕನಿಗೆ ನಿಜವಾಗಿ ಯಾರು ಸೇವೆ ಸಲ್ಲಿಸಬೇಕು, ನಿಜವಾಗ್ಲೂ ಇವತ್ತು ಗ್ರಾಮೀಣ ಪ್ರದೇಶಕ್ಕೆ ನಾವೇನಾದ್ರು ಕೊಡುಗೆ ಕೊಡ್ಬೇಕಂದ್ರೆ ಏನು ಮಾಡೋದ್ ಬೇಡ, ರೈತ ಬ್ರ್ಯಾಂಡ್ಗಳನ್ನ ಬಳಸಿ ಅಷ್ಟೇ ಸಾಕು. ಇದು ಇದು ಸಣ್ಣ 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 ಬದಲಾವಣೆಗಳು ದೊಡ್ಡ ದೊಡ್ಡ ಕ್ರಾಂತಿಗೆ ನಾಂದಿಯಾಡಂತದೆ. ಇಷ್ಟು ವಿಷಯಗಳನ್ನ ಹೇಳ್ತಾ ಬಹುತೇಕ ನಾನು ಆಗ್ಲೇ ಹೇಳ್ದೆ, ನಮ್ದೆಲ್ಲ ನಿರಂತರವಾಗಿ ನಿರರ್ಗಳವಾಗಿ ಮಾತಾಡಂತ ಒಂದು ಇದು. ಯಾಕಂದ್ರೆ ತಳಮಟ್ಟದಲ್ಲಿ ಸುತ್ತಿ 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 ಕೆಲವು ಸಲ ಅನ್ಸುತ್ತೆ ಬುದ್ಧನಾಗ್ಬಿಡ್ಬೇಕು, ಏನು ಮಾಡಿದ್ರೆ ಸುಮ್ಮನೆ ಕೂತ್ಕೊಬಿಡ್ಬೇಕು ಅಂತ. ಆದ್ರೂ ಅದೊಂಥರ ಚಟ ಆಗ್ಬಿಟ್ಟಿದೆ ನಮ್ಗೆ. ಇವ್ ಯಾರ್ಯಾರಿಗೆ ಏನೇನ್ ಚಟನ, ನನ್ಗೊಂಥರ ಚಟ. ನನ್ಗೆ ಜನಗಳನ್ನ ಉಳಿದುಂಬಿಸ್ಬೇಕು, ಬಡಿದೆಬ್ಸ್ಬೇಕು, ಪ್ರೇರೇಪಿಸ್ಬೇಕು ಅನ್ನೋ ಒಂದು ಚಟ. ಈಗ ಭಯೋತ್ಪಾದಕರು ಮಾಡ್ಲಿಕ್ಕೆ, ಉಗ್ರಗಾಮಿಗಳು ಮಾಡ್ಲಿಕ್ಕೆಲ್ಲ ಪ್ರೇರೇಪಣೆ ಮಾಡ್ತಾರಂತೆ. ಅಡಾಫ್ ಹಿಟ್ಲರ್ ಅನ್ನಂತವನು ಈ ಬಂಡೆ ಮೇಲೆ ನಿಂತ್ಕೊಂಡು ಅಭ್ಯಾಸ ಮಾಡ್ತಾ ಇದ್ದಂತೆ, ಪ್ರೇರೇಪಣೆ ಮಾಡಂತದ್ದು. ಯುದ್ಧ ಮಾಡಿ ಅಂತ ಪ್ರೇರೇಪಣೆ ಮಾಡುವಾಗ ನಾನ್ ಯಾಕೆ ರೈತ ಬ್ರ್ಯಾಂಡ್ಗಳನ್ನ ಬಳಸಿ ಅಂತ ಹೇಳಕ್ ಯಾಕೆ ಪ್ರೇರೇಪಣೆ ಮಾಡಬಾರ್ದು, ಯಾಕೆ ಹುರಿದುಂಬಿಸಬಾರ್ದು, ಯಾಕೆ ಪ್ರೇರೇಪಣೆ ಕೊಡಬಾರ್ದು? ದುಷ್ಟ ಶಕ್ತಿಗಳು ಕೆಟ್ಟದ್ದಕ್ಕೆ ಪ್ರೇರೇಪಣೆ ಕೊಡ್ತಿದಾಗ ನಾನ್ ಯಾಕೆ ಇಂಥ ವಿಚಾರಗಳು ಕೊಡಬಾರ್ದು ಅಂತ ನಾನು ಆ ರೀತಿ ನನ್ನ ವಿಚಾರಗಳು ಸ್ವಲ್ಪ ಕ್ರಾಂತಿಕಾರಿ ವಿಚಾರಗಳು, ಸ್ವಲ್ಪ ಚಳುವಳಿಗಾರನ ವಿಚಾರಗಳು, ಆದ್ರೆ ಒಳ್ಳೆ ವಿಚಾರಕ್ಕೆ. ಹಾಗಾದ್ರೆ ನಾನೇ ಪರಿಪೂರ್ಣ ಅಲ್ಲ. ಇಷ್ಟು ವಿಷಯಗಳನ್ನ ಬಹುಶಃ ನನ್ನದೇ ಶೈಲಿ, ನನ್ನದೇ ದಾಟಿನಲ್ಲಿ ನಿಮ್ ಜೊತೆ ಹಂಚ್ಕೊಂಡಿದ್ದೀನಿ. ಮತ್ತೆ ಆಗಸ್ಟ್ 9ನೇ ತಾರೀಕು ಮತ್ತೆ ಅರಸೀಕೆರೆಗೂ ಮತ್ತೆ ಬರ್ತಾ ಇದ್ದೀನಿ. ಇನ್ನಷ್ಟು ಬಹುಶಃ ನನ್ನ ಮುಖಾಮುಖಿ ಈಗ ಇದ್ರಲ್ಲಿ ನೋಡ್ತಾ ಇದ್ದೀರಾ, ನನ್ನ ಅಂಕು ಡೊಂಕುಗಳು ಇನ್ನು ನೀವು ನೋಡಿಲ್ಲ. ಹತ್ರ ಬಂದ್ರೆ ನಾನೇನು ಪರಿಪೂರ್ಣ ಅಲ್ಲ, ಇನ್ನು ಹತ್ರದಿಂದ ನೋಡೋರಂತೆ ಇನ್ನು ಸಾಕಷ್ಟು ವಿಷಯಗಳನ್ನ ನಾನು ನಿಮ್ ಮುಂದೆ ಹಂಚ್ಕೊಳ್ತೀನಿ. ಮುಖಾಮುಖಿ ಭೇಟಿಯಾಗಂತ ಒಂದು ಅವಕಾಶ ಇದೆ. ಮತ್ತೊಮ್ಮೆ ತಾವೆಲ್ಲ ಬನ್ನಿ ಅಂತ ಹೇಳ್ತಾ, ಈ ಒಂದು ಅವಕಾಶವನ್ನ ನನಗೆ ಮಾಡ್ಕೊಟ್ಟಂತ, ಬಹುಶಃ ಗೊತ್ತಿಲ್ಲ ಅವ್ನ ಮೇಲ್ಗಡೆ ಅವ್ನು ಯಾರ್ಯಾರ ಮೂಲಕ ಯಾರ್ಯಾರನ್ನ ಬೆಸಿತಾನೋ, ಬಂಧಿಸ್ತಾನೋ, ಹೇಗೆ ಪರಿಚಯ ಮಾಡ್ಕೊಡ್ತಾನೋ, ಅದು ಅವನ ಲೆಕ್ಕಾಚಾರ ಯಾರಿಗೂ ಅರ್ಥ ಆಗಲ್ಲ. ಹಾಗಾಗಿ ಮೇಡಮ್ ಹೀಗೆ ನಮ್ಮ ಜ್ಞಾನೇಶ್ ಅಂತ ಅವ್ರ ಮೂಲಕ ಹಾಗೆ ಪರಿಚಯ ಆದ್ರು, ಹಾಗೆ ವಿಷಯ ಗೊತ್ತಾಯ್ತು. ಇವತ್ತೊಂದು ಕಾರ್ಯಕ್ರಮ ಇದೆ, ಮಾತಾಡ್ಬೇಕು ಅಂದ್ರು, ನಾವು ಸದಾ ಸಿದ್ಧ. ಆಗ್ಲೇ ಹೇಳಿದ್ನಲ್ಲ, ಮಧ್ಯರಾತ್ರಿ ಎದ್ದೇಳಿಸ್ಬಿಟ್ಟು ಸರ್ ಇಲ್ಲೊಂದು ಕಾರ್ಯಕ್ರಮ ಇದೆ ಅಂದ್ರು ನಾವು ತಯಾರು. ಇದೇ ಉರುಪು, ಇದೇ ಹುಮ್ಮಸ್ಸು, ಇದೇ ಶಕ್ತಿಯಿಂದ ಮಾತಾಡ್ತೀನಿ. ದಿನದ 24 ಗಂಟೆಲಿ ಯಾವಾಗ ಕರೆದ್ರು ಇದೇ ತರ. ಯಾಕಂದ್ರೆ ನಾನು ಇದನ್ನ ಆಸಕ್ತಿಯಿಂದ ಬಂದಿರಂತದ್ದು. ಐ ಚೋಸನ್ ದಿಸ್ ಬೈ ಡೆಲಿಬರೇಟ್ಲಿ, ಐ ಚೋಸನ್ ದಿಸ್ ಪಾತ್, ನಾಟ್ ಬೈ ಫೋರ್ಸ್. ನಾನು ಯಾರ ಬಲವಂತಕ್ಕೆ ಒತ್ತಾಗಿ ಬಂದಂತ ನನ್ನ ಇಚ್ಛಾನುಸಾರ ಬಂದಿರಂತದ್ದು. ಹಾಗಾಗಿ ಪ್ಯಾಷನ್ ಇದ್ದೇ ಇದೆ ನನಗೆ. ಇಷ್ಟು ವಿಷಯಗಳನ್ನ ಹೇಳ್ತಾ ಮತ್ತೊಮ್ಮೆ ಮುಗದೊಮ್ಮೆ ರೇವತಿ ಮೇಡಮ್ ಅವರಿಗೆ ನನ್ನ ಧನ್ಯವಾದಗಳು. ಮತ್ತೆ ನಿಮ್ಮ ಸಂಸ್ಥೆಯ ಬಗ್ಗೆ ನನಗೆ ಇನ್ನೂ ಆಳವಾಗಿ ತಿಳ್ಕೊಂಡಿಲ್ಲ. ಸಂಬಂಧಪಟ್ಟಂತ ಗುರುಜಿಗಳಿಗೆ, ಸಂಬಂಧಪಟ್ಟಂತ ಸ್ವಾಮೀಜಿಗಳಿಗೆ ನಾನು ಇಲ್ಲಿಂದನೇ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನ ತಿಳಿಸ್ತೇನೆ. ಮತ್ತೆ ಕಾರ್ಯಕ್ರಮದಲ್ಲಿ ಭಾಗಿರಂತ ಪ್ರತಿಯೊಬ್ಬರು ನನ್ನ ನಮಸ್ಕಾರನ ತಿಳಿಸ್ತಾ, ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಬೇಕು ನಾನು ದೂರವಾಣಿ ಸಂಖ್ಯೆ ಹೇಳ್ಬಿಡ್ತೇನೆ. 9482188544. ಮತ್ತೊಮ್ಮೆ ಹೇಳ್ತೀನಿ, 9482188544. ಯೋಗೀಶ್ ಅಪ್ಪಾಜಯ್ಯ ಅಂತ ಗೊತ್ತಿರೋ ಅಲ್ಪ ಸ್ವಲ್ಪ ತಿಳುವಳಿಕೆ ನನ್ನ ಒಂದು ಇದನ್ನ ನಾನು ನಿಮ್ಗೆ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಮತ್ತೊಮ್ಮೆ ಧನ್ಯವಾದ.